ವಾಸುದೇವ ಪರ ವೇದ ವಾಸುದೇವ ಪರಾಮಕಃ ವಾಸುದೇವ ಪರ ಯೋಗ ವಾಸುದೇವ ಪರಕ್ರಿಯಃ ವಾಸುದೇವ ಪರಂ ಜ್ಞಾನಂ ವಾಸುದೇವ ಪರಂ ತಪಃ ವಾಸುದೇವೋ ಪರೋ ಧರ್ಮೋ ವಾಸುದೇವ ಪರಾಂ ಗತಿಃ. ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿತಿ ನಾಮಿನಿ. ನಮಸ್ತೆ ಸರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಸಾಯಂಕಾಲದ ಸತ್ಸಂಗ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಶ್ಲೋಕ ನಂಬರ್ 8, 8ನೇ ಶ್ಲೋಕ ಮಾಡಬೇಕು. ಅದಕ್ಕಿಂತ ಮುಂಚೆ ಹರಿನಾಮ ಸಂಕೀರ್ತನದ್ದು ಸ್ವಲ್ಪ ನೋಡೋಣ. ಹರಿನಾಮದ ಬಗ್ಗೆ, ಆಕ್ಚುಲಿ ಹರಿನಾಮದ ಬಗ್ಗೆ ನಿನ್ನೆ ಮಾಡಿದಂಥ ಕ್ಲಾಸ್ ಸ್ವಲ್ಪ ಸರಿ ಅರ್ಥ ಆಗಲಿಲ್ಲ. ಇನ್ನೊಂದ್ಸರಿ ಮಾಡಿ ಅಂತ ಒಂದಿಬ್ಬರು ಜನ ಕೇಳಿದ್ರು. ಸೊ ಯಾಕೆ ಅರ್ಥ ಆಗ್ಲಿಲ್ವೋ ಗೊತ್ತಾಗ್ಲಿಲ್ಲ. ಸೊ ಅದನ್ನ ಸ್ವಲ್ಪ ಹಂಗೆ ನೋಡ್ತಾ ಹೋಗೋಣ. ಯಾಕೆಂದ್ರೆ ಮುಂದಿನ ಕ್ಲಾಸು ಕೂಡ ನಾನು ಸರಿಯಾಗಿ ಪ್ರಿಪೇರ್ ಮಾಡಿಲ್ಲ, ಇವತ್ತು ಬ್ಯುಸಿ ಇದ್ದೆ. ಸೊ ಅದರಿಂದ ನಿನ್ನೆ ದಿನ ಸ್ವಲ್ಪ ಕೇಳಿರೋದ್ರಿಂದ ಸ್ವಲ್ಪ ಅದನ್ನೇ ಸ್ವಲ್ಪ ಹೇಳ್ತೀನಿ. ಸೊ ಯಾರಿಗೆ ಗೊತ್ತಾಗಿದೆಯೋ ಮತ್ತೆ ಅವ್ರಿಗೆ ಚೆನ್ನಾಗಿ ಶ್ರವಣ ಆಗಲಿ, ಮತ್ತೆ ಅದನ್ನು ಸ್ಮರಣ ಮಾಡಿ. ಯಾರಿಗೆ ಅರ್ಥ ಆಗಲಿಲ್ವೋ ಇನ್ನೊಂದು ಸ್ವಲ್ಪ ಅದಕ್ಕೆ ಅವ್ರಿಗೆ ಅರ್ಥ ಆಗೋ ಥರ ಸ್ವಲ್ಪ. ಸೊ 2ನೇ ಪಾಯಿಂಟು ಭವ ಮಹಾದಾವಾಗ್ನಿ ನಿರ್ವಾಪಣಂ ಶ್ರೀಕೃಷ್ಣ ಸಂಕೀರ್ತನಂ. ಚೇತೋದರ್ಪಣ ಮಾರ್ಜನಂ ಅರ್ಥ ಆಗಿದೆ ಅನ್ಕೋತೀನಿ. ಚಿತ್ತ ಅನ್ನೋ ದರ್ಪಣನ ಕನ್ನಡಿನ ಶ್ರೀಕೃಷ್ಣ ಸಂಕೀರ್ತನ ಮಾರ್ಜನ ಮಾಡುತ್ತೆ. ಅವಾಗ ನಮಗೆ ಆ ಥರ ಮಾರ್ಜನ ಆದಾಗ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನ ಎಂಬ ಕನ್ನಡಿಲಿ ಕೃಷ್ಣ ಮತ್ತು ಕೃಷ್ಣನ ಧಾಮ, ಕೃಷ್ಣನ ಲೀಲೆ, ಕೃಷ್ಣನ ರೂಪ, ಗುಣ ಕಾಣಿಸುತ್ತೆ. ಅದು ಕಾಣಿಸಿದಾಗ ನಮಗೆ ಭಗವಂತನ ಭಕ್ತಿ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ. ಸೊ ಶ್ರೀಕೃಷ್ಣ ಸಂಕೀರ್ತನ ಮಾಡೋಂಥ ಕೆಲಸ. 2ನೇದು ಭವ ಮಹಾದಾವಾಗ್ನಿ ನಿರ್ವಾಪಣ. ಇದನ್ನು ಅಷ್ಟೊಂದು ಡೀಟೇಲಾಗಿ ಹೇಳಿದ್ದೀನಿ. ಓಕೆ, ಭವ ಅಂತಂದರೆ ಈ ಭೌತಿಕ ಪ್ರಪಂಚಕ್ಕೆ ಭವ ಅಂತ. ಭವಸಾಗರ, ಭವ ಸಿಂಧು ಅಂತ ನಾವು ಭವ ಅಂತ ಹೇಳ್ತೀವಿ. ಸೊ ಭವಂತಿ ಯಸ್ಮಿನ್ ಇತಿ ಭವ ಅಂದರೆ ಹಾಗೂ ಭವಂತಿ ಅಂತಂದ್ರೆ ಭವಂತಿ ಅನ್ನೋ ವರ್ಡಿಂದ ಭವ ಬಂದಿರೋದು. ಭವಂತಿ ಅಂತಂದರೆ ಹಾಗೋಗೋದು, ಅದು ಹೋಗೋದು ಅಂತ. ಅದು ಏನೋ ಆಗೋದು ಹೌದು ಅಂತ ಹೇಳ್ತೀವಲ್ಲ, ಹಾಗದು ಅಂತ ತಿಳ್ಕೊಂಬೋದು. ಭವತಿ ಆಗೋಗೋದು ಅಂತ. ಏನಾಗೋಗುತ್ತೆ? 3 ವಸ್ತು ಆಗುತ್ತೆ ಇದರಲ್ಲಿ. ಈ ಭೌತಿಕ ಪ್ರಪಂಚದಲ್ಲಿ 3: ಉತ್ಪತ್ತಿ ಆಗುತ್ತೆ, ಪಾಲನೆ ಆಗುತ್ತೆ, ಸಂಹಾರ ಆಗುತ್ತೆ. ಇದೇ ರೊಟೇಷನ್ ಆಗ್ತಾ ಇದೆ ನೋಡಿ. ಉತ್ಪತ್ತಿ, ಪಾಲನೆ, ಸಂಹಾರ. ಭೌತಿಕ ಪ್ರಪಂಚದಲ್ಲಿ ಇದು ರೊಟೇಷನ್ ಆಗ್ತಾನೆ ಇದೆ. ಸಂಹಾರ ಆದ್ಮೇಲೆ ಮತ್ತೆ ಉತ್ಪತ್ತಿ ಆಗ್ತಾ ಇದೆ, ಮತ್ತೆ ಪಾಲನೆ ಆಗ್ತಾ ಇದೆ, ಮತ್ತೆ ಸಂಹಾರ ಆಗ್ತಾ ಇದೆ. ಇದು ಭವತಿ. ಸೊ ಇದನ್ನೇ ಹೇಳ್ತಾ ಇರೋದು ಭವತಿ. ಸೊ ಭವತಿ ಅಂದ್ರೆ ಇನ್ನೊಂದು ಅರ್ಥ, ಅದನ್ನ ಒಂದು ಲೈನಲ್ಲಿ ಹೇಳ್ಬೇಕಂದ್ರೆ ಸಾಂಸಾರಿಕ ವಸ್ತುವಿನ ಜೊತೆ ಮಾನವನ ಸಂಬಂಧ, ಇದೇ ಭವ. ನೋಡಿ, ಈ ಸಂಸಾರದ ವಸ್ತುಗಳಿದೆ, ಮನುಷ್ಯ ಆ ವಸ್ತುಗಳ ಬಗ್ಗೆ, ಆ ವಸ್ತುಗಳ ಸಂಬಂಧ ಮಾಡ್ತಾನೆ. ಇದನ್ನೇ ಹೇಳ್ತಾ ಇರೋದು ಭವ ಅಂತ. ಸೊ ಭವ ಅಂತಂದ್ರೆ ಹಂಗಂದ್ರೆ ಈ ಭೌತಿಕ ಪ್ರಪಂಚದ ಈ ಹೋಗಿನಲ್ಲಿ ಸಿಗಾಕೋತಾನೆ, ಆಗ್ತಾ ಇದೆ. ಇದು ಅವನಿಗೆಲ್ಲ ಅವನ ಜೊತೆ, ವಸ್ತು ಜೊತೆ ಸಂಬಂಧ ಆಗ್ತಾ ಇದೆ, ಆಗ್ತಾ ಇದೆ ಅಂತ. ಸೊ ಈ ಥರ ಅರ್ಥ ಮಾಡ್ಕೊಂಡು ಈ ಭವ. ಸೊ ಇಲ್ಲಿ ಭವ ಮಾತ್ರ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಓಕೆ, ಈ ಭವ ಹೇಗಿದೆ? ಈ ಭವ ಒಂದು ಕಾಡಿನ ರೀತಿ ಇದೆ. ಈ ಭೌತಿಕ ಪ್ರಪಂಚ, ಈ ಭವ ಅನ್ನೋದು ಒಂದು ಕಾಡಿನ ರೀತಿ. ಸೊ ಕಾಡಲ್ಲಿ ನಮಗೆ
ಕಾಡಿಗೆ ಹೋದ್ರೆ ಯಾವ ಕಡೆ ಹೋಗ್ತಾ ಇದೀವಿ ಏನು ಅಂತ ಗೊತ್ತಿಲ್ಲ, ಯಾಕೆಂದ್ರೆ ಎಲ್ಲ ಒಂದೇ ತರ ಇರುತ್ತೆ, ಯಾವ ಕಡೆ ಹೋಗ್ತಾ ಇದ್ರು ಹಂಗೆ ಇರುತ್ತೆ. ಸೊ ಈ ಭೌತಿಕ ಪ್ರಪಂಚದಲ್ಲಿ ನಮ್ಗೆ ಏನ್ ಮಾಡ್ತಾ ಇದೀವಿ, ಏನ್ ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಅದಕ್ಕೆ ಇದನ್ನ ಕಾಡುಗೊಳಿಸಿದ್ದಾರೆ. ಮತ್ತೆ ಕಾಡಲ್ಲಿ ಬೇರೆ ಬೇರೆ ವಿಧವಾಗಿರುವಂತ ದಾರಿಗಳಿರುತ್ತೆ, ಒಂದೊಂದು ಪ್ರಾಣಿಗಳು ಒಂಥರ ದಾರಿ ಮಾಡಿರ್ತವೆ. ಆ ದಾರಿಗಳಲ್ಲಿ ಏನಾರು ಹೋದ್ರೆ ನಾವು ಆ ಆ ಕಾಡಲ್ಲಿ ನಾವು ಸಿಗಾಕೊಂತೀವಿ ಅಂತ. ಈ ಭೌತಿಕ ಪ್ರಪಂಚನೂ ಅಷ್ಟೇ, ಎಷ್ಟೊಂದು ದಾರಿಗಳಿದಾವೆ, ಬೇರೆ 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 ರೀತಿದು, ಬೇರೆ ಬೇರೆ ಥರದ್ದು, ಬೇರೆ ಬೇರೆ ವಿಧ ವಿಧವಾಗಿರೋಂಥ ದಾರಿಗಳನ್ನ ಮಾಡಿಟ್ಟಿದ್ದಾರೆ ಈ ಭೌತಿಕ ಪ್ರಪಂಚದ ಜನ. ಸೊ ಅದರಲ್ಲಿ ಏನಾರ ನಾವು ಸಿಗಾಕೊಂಡ್ರೆ, ಅದರಲ್ಲೇ ಅದನ್ನು ನಾವು ಏನಾರ ಅನುಸರಿಸಕ್ಕೆ ಹೋದರೆ ನಾವು ಮತ್ತೆ ಈ ಭವಸಾಗರದಲ್ಲಿ ಮುಳುಗೋಗ್ತೀವಿ, ಕಾಡೋಣ ಭವಸಾಗರದಲ್ಲಿ. ಓಕೆ. ಸೊ ಇದನ್ನ ಶ್ರೀಕೃಷ್ಣ ಸಂಖ್ಯೆ ಈ ಭವ ಅನ್ನೋದು ಆಯಿತು ಮಹಾ ದಾವಾಗ್ನಿ. ಮಹಾ ಆಮೇಲೆ ಹೇಳಕ್ಕಾದ್ರು, ದಾವಾಗ್ನಿನ ಫಸ್ಟ್ ಎಕ್ಸ್ಪ್ಲೇನ್ ಮಾಡಕ್ ಹೋದ್ರೆ, ದಾವಾಗ್ನಿ ಅಂದ್ರೆ ದಾವಾಗ್ನಿ ಅಗ್ನಿ ಅಂದ್ರೆ ಬೆಂಕಿ, ದಾವಾಗ್ನಿ ಅಂದ್ರೆ ಕಾಡಲ್ಲಿ ಇಟ್ಕೊಂಡಿರೋಂಥ ಬೆಂಕಿ, ಕಾಡ್ಗಿಚ್ಚು ಅಂತ ಹೇಳ್ತೀವಿ. ಇದು ದಾವಾಗ್ನಿ. ಮಹಾದಾವಾಗ್ನಿ ಅಂತಂದ್ರೆ ಈ ಭೌತಿಕ ಪ್ರಪಂಚಕ್ಕೆ ಅಂಟ್ಕೊಂಡಿರೋಂಥ ಅಗ್ನಿ ಅಂತ ಹೇಳ್ತೀವಿ. ಅಂದ್ರೆ ನಮ್ಮ ಜೀವನ ಈ ಸಂಸಾರಕ್ಕೆ ಅಂಟ್ಕೊಂಡಿರೋಂಥ ಬೆಂಕಿ ಮಹಾದಾವಾಗ್ನಿ ಅಂದ್ರೆ. ದಾವಾಗ್ನಿ ಅಂದ್ರೆ ಬರೀ ಕಾಡ್ಗಿಚ್ಚು, ಕಾಡಿನ ಬೆಂಕಿ. ಫಸ್ಟ್ ಆಫ್ ಆಲ್ ಕಾಡಿನ ಬೆಂಕಿನೇ ನಾವು ಆರ್ಸಕ್ಕಾಗೋದಿಲ್ಲ. ಸೊ ಈ ಮಹಾದಾವಾಗ್ನಿನ ಆರ್ಸಕ್ಕೆ ಆಗೋದಿಲ್ಲ. ಈ ಭೌತಿಕ ಪ್ರಪಂಚಕ್ಕೆ ಅಂದ್ಕೊಂಡಿರೋಂಥ ದಾವಾಗ್ನಿ, ಅಗ್ನಿ ಅಂತ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಈ ಚೈತನ್ಯ ಮಹಾಪ್ರಭು ವರ್ಣನೆ ಮಾಡೋದು ಈ ಥರ. ಸೊ ಈ ದಾವಾಗ್ನಿ ಅರ್ಥ ಮುಖ್ಯವಾಗಿರೋ ಪಾಯಿಂಟ್ ಯಾವುದಿಲ್ಲ ಇಲ್ಲಿದೆ ನೋಡಿ. ಈ ದಾವಾಗ್ನಿ ಫಸ್ಟ್ ಮಹಾದಾವಾಗ್ನಿ ತಿಳ್ಕೊಳಕ್ಕೋಸ್ಕರ, ಈ ಭೌತಿಕ ಪ್ರಪಂಚಕ್ಕೆ ಅಂದ್ಕೊಂಡಿರೋಂಥ ಅಗ್ನಿನ ತಿಳ್ಕೊಳಕ್ಕೋಸ್ಕರ ದಾವಾಗ್ನಿನ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕು. ದಾವಾಗ್ನಿ ಅಂದ್ರೆ ಏನು, ಅದ್ರದ್ದು ಲಕ್ಷಣ ಹೆಂಗಿರುತ್ತೆ ಅಂತ, ಅಂದ್ರೆ ಕಾಡಿನ ಬೆಂಕಿದು ಲಕ್ಷಣ ಹೆಂಗಿರುತ್ತೆ ಅಂತ. ಸೊ ಇದು ತುಂಬಾ ಮುಖ್ಯ. ಮುಂದೆ ನಿಮ್ಗೆ ಈ ಪಾಯಿಂಟ್ ಮುಖಾಂತರನೇ ನಿಮ್ಗೆ ಅರ್ಥ ಆಗೋದು. ಸೊ ಅದರಿಂದ ಈ ಪಾಯಿಂಟ್ಗಳನ್ನ ಸರಿಗೆ ಇಟ್ಕೊಳ್ಳಿ. ಸೊ ಏನು 8 ವಸ್ತುಗಳಿದೆ, 8 ಲಕ್ಷಣ. ಕಾಡ್ಗಿಚ್ಚಿಂದು ದಾವಾಗ್ನಿದು 8 ಲಕ್ಷಣ ಇದೆ. ಮೊದಲನೇದು, ಕಾಡಿನ ಬೆಂಕಿನ ಯಾರೂ ಹಚ್ಚಕ್ ಹೋಗಲ್ಲ, ತಾನೇ ಹಂಚ್ಕೊಳ್ಳುತ್ತೆ. ಇದು ಮೊದಲನೇ ಲಕ್ಷಣ. ಯಾರು ಅದಕ್ಕೆ ಹೋಗ್ಬಿಟ್ಟು ಬೇರೆ ಏನು ಕೆಲಸ ಮಾಡಲ್ಲ, ಬೇಕು ಬೇಕು ಅಂತ ಹಚ್ಬಿಟ್ಟು ಬಂದಿರಲ್ಲ. ಸೊ ಕಾಡಿನ ಬೆಂಕಿ ತಾನೇ ಹಚ್ಕೊಳ್ಳುತ್ತೆ. ಯಾವ ರೀತಿ, 2 ಮರ ಒಣಗಿರೋಂಥ ಮರನೋ ಇಲ್ಲ ಬೊಂಬೋ ಏನೋ ಅದು ಉಜ್ಜಿ ಗಾಳಿಗೆ ಉಜ್ಜಿ ಅದು ಹೀಟ್ ಉತ್ಪತ್ತಿಯಾಗಿ ಹತ್ಕೊಳ್ಳುತ್ತೆ. ಸೊ ಇದು ಕಾಡ್ಗಿಚ್ಚು ಅಂತ ಹೇಳ್ತೀವಲ್ಲ. ಸೊ ಇದು ಹಿಂಗೆ ಅಂಟ್ಕೊಳ್ಳೋದು. ಸೊ ಈ ಕಾಡಿನ ಯಾರು ಹಂಚಕ್ ಹೋಗಿಲ್ಲ, ತಾನೇ ಅಂಟ್ಕೊಳ್ಳುತ್ತೆ, ಮೊದಲನೇ ಲಕ್ಷಣ. ಎರಡನೇದು, ಕಷ್ಟ ತಾಪ ಕೊಡ್ತಾ ಇರೋಂಥ ವಸ್ತು ಯಾವುದು, ಈ ಕಾಡ್ಗಿಚ್ಚು ಅಂಟ್ಕೊಂಡಾಗ ತಾಪ ಕೊಡ್ತಾ ಇದೆಯಾ, ಅದಕ್ಕೆ ಜೀವಿಗಳಿಗೆ, ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಕಾಟ ಕೊಡ್ತಾ ಇದೆ, ಮರಗಿಡಗಳಿಗೆ ಕಾಟ ಕೊಡ್ತಾ ಇದೆ. ಆ ವಸ್ತು ಯಾವುದು, ಬೆಂಕಿ. ಎರಡನೇ ಲಕ್ಷಣ. ಅಂದ್ರೆ ಕಾಡ್ಗಿಚ್ಚಿಂದು ಮೂಲ ವಸ್ತು ಯಾವುದು, ಬೆಂಕಿ. ಎರಡನೇ ಲಕ್ಷಣ ಆಗಿದೆ. ಸೊ ಮೂರನೇದು, ಸೊ ಭೂಮಿ ಮೇಲೆ ನಡೀತಾರಂಥ ಪ್ರಾಣಿಗಳು ಏನಾಗ್ತಾ ಇದೆ, ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಬೇಕು ಅಂದ್ರೂ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಂದ್ರೂ ಕೂಡ ನೆಲದ ಮೇಲೆ ನಡೀತಾರಂಥ ಪ್ರಾಣಿಗಳು ಕಾಡ್ಗಿಚ್ಚಲ್ಲಿ ಉರ್ದಿ ದಗ್ನ ಆಗ್ತವೆ ಅಂತ. ಸೊ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದು, ಬೇಕು ಅಂತ ಪ್ರಯತ್ನ ಮಾಡಿದ್ರು ಕೂಡ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆದರೆ ಕೆಲವೊಂದು ಮೇಲೆ ಹಾರಂಥ ಪಕ್ಷಿಗಳು, 4ನೇ ಪಾಯಿಂಟಲ್ಲಿ, ಮೇಲ್ಗಡೆ ಸ್ವಲ್ಪ ಹಾರಂಥ ಪಕ್ಷಿಗಳು, ತುಂಬ ಮೇಲಕ್ಕೆ ಹಾರಂಥ ಪಕ್ಷಿಗಳು ಇದರಿಂದ ತಪ್ಪಿಸ್ಕೊಂಡು ಹೋಗ್ಬೋದು. ಯಾವಾಗ ಕಾಡ್ಗಿಚ್ಚು ಅಂಟ್ಕೋತೋ ಇಮಿಡಿಯೇಟಾಗಿ ಅದು ಈಟ್ ಶಾಖ ಬಂದಿದ ತಕ್ಷಣ ಅವು ಮೇಲೆ ಹಾರೋಗ್ತವೆ. ಅವು ಕೆಲವು ಮಟ್ಟಿಗೆ ತಪ್ಪಿಸ್ಕೊಂಡು ಹೋಗ್ಬೋದು. ತುಂಬ ಕೆಳಗಡೆ ಪಕ್ಷಿಗಳಲ್ಲೂ ಕೂಡ ಹಾರದಿರೋಂಥ ಪಕ್ಷಿಗಳಿದ್ದಾವೆ, ನೆಲದ ಮೇಲೆ ಓಡಾಡ್ತಾವೆ, ಸ್ವಲ್ಪ ಮಟ್ಟಿಗೆ ಹಾರಂಥವು, ಅವು ಕೂಡ ತಪ್ಪಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ, ಈಟು ಬೇಗ ತಾಗಿ ಅವು ಕೂಡ ಇದಾಗ್ತವೆ ಅಂತ. ಸೊ ಕೆಲವೊಂದು ಹಾರಂಥ ಪಕ್ಷಿಗಳು ತಪ್ಪಿಸ್ಕೊಂಡು ಹೋಗ್ತವೆ. ಇದು 4ನೇ ಪಾಯಿಂಟು, 4ನೇ ಅದಕ್ಕೆ ಲಕ್ಷಣ ಕಾಡಿಗೆ. ಸೊ ಕಾಡ್ಗಿಚ್ಚಿಗೆ. 5ನೇದು, ಕಾಡಿನ ಬೆಂಕಿಯನ್ನು ನಂದಿ ಅಕಸ್ಮಾತ್ ಅದನ್ನು ಆರ್ಸಕ್ಕೆ ಹೋದ್ರೂ ಕೂಡ, ಬೇಕು ಅಂತ ಆರ್ಸಕ್ಕೆ ಹೋದ್ರೂ ಕೂಡ ಆರ್ಸಕ್ಕೆ ಆಗೋದಿಲ್ಲ. ಯಾರೇ ಏನೇ ಪ್ರಯತ್ನ ಮಾಡಿದ್ರು ಕೂಡ ಕಾಡ್ಗಿಚ್ಚನ್ನ ಆರ್ಸಕ್ಕೆ ಸಾಧ್ಯ ಇಲ್ಲ. ಇದು 5ನೇ ಪಾಯಿಂಟು. ಸೊ ಕಾಡಿಗೆ ಬೆಂಕಿ ಬಿದ್ದಾಗ ತನ್ನ ಸ್ವರೂಪನೇ ಕಳ್ಕೊಂಡ್ಬಿಡುತ್ತೆ. ಕಾಡು ಪೂರ್ಣ ಪ್ರಮಾಣದಲ್ಲಿ ತನ್ನ ಸ್ವರೂಪನೇ ಕಳ್ಕೊಂಡ್ಬಿಡುತ್ತೆ. ಸೊ ಅದು ಹೆಂಗಿತ್ತು, ಏನಿತ್ತು, ಮರ ಇತ್ತ, ಇಲ್ಲಿ ಏನಾರು ಒಂದು ಇತ್ತ ಅನ್ನೋದು ಇದಾಗ್ಬಿಡುತ್ತೆ. ಸೊ ಆ ಥರ ಸ್ವರೂಪನೇ ಕಳ್ಕೊಳ್ಳುತ್ತೆ. ಸೊ 7ನೇದು, ಇದು ಏನು, ಕಾಡ್ಗಿಚ್ಚನ್ನ ಆರಿಸ್ಬೋದು ಯಾವಾಗ, ಮಳೆ ಬಂದರೆ.
ಮಳೆ ಏನಾದರೂ ಮೋಡ ಕಟ್ ಮಳೆ ಏನಾದ್ರು ಬಂದರೆ ಕಾಡ್ಗಿಚ್ಚನ್ನ ಆರಿಸ್ಬೋದು. ಇದು 7ನೇ ಲಕ್ಷಣ. 8ನೇ ಲಕ್ಷಣ, ಈ ಮಳೆನೂ ಕೂಡ ಸ್ವಲ್ಪ ಬಿದ್ದರೆ ಆಗೋದಿಲ್ಲ, ಪೂರ್ಣ ಪ್ರಮಾಣದಲ್ಲಿ ಬೀಳಬೇಕು. ನಿರಂತರವಾಗಿ ಸ್ವಲ್ಪ ಪೂರ್ಣ ಪ್ರಮಾಣದಲ್ಲಿ ಬಿದ್ದಾಗ ಮಾತ್ರ ಕಾಡ್ಗಿಚ್ಚು ಆರುತ್ತೆ, ಹೊರತು ಇಲ್ಲ ಅಂದರೆ ಚಾನ್ಸ್ ಇಲ್ಲ. ಇದು 8ನೇ ಲಕ್ಷಣ. ಸೊ ಈ 8 ಲಕ್ಷಣಗಳ ಮೇಲೇನೆ ನಾವು ಇದು ದಾವಾಗ್ನಿನ ವರ್ಣನೆ ಮಾಡೋಕ್ಕಾಗೋದು. ಈ ಲಕ್ಷಣ ತಗೊಳ್ಳೋದು ನಮ್ಮ ದಾವಾಗ್ನಿ ಯಾವ ಥರ, ನಮಗೆ ಅಂಟ್ಕೊಂಡಿರೋಂಥ ಅಗ್ನಿ ಯಾವ ಥರ ಇದೆ ಅಂತ ಎಕ್ಸ್ಪ್ಲೇನ್ ಮಾಡೋಕೆ ಹೋಗ್ತಾರೆ. ಸೊ ಅದಕ್ಕಿಂತ ಈ ಪಾಯಿಂಟ್ಗಳು ತುಂಬ ಮುಖ್ಯ. ಯಾವಾಗ ನಾವು ಉದಾಹರಣೆ ಮುಖಾಂತರ ಅರ್ಥ ಮಾಡ್ಕೋತೀವೋ ಆವಾಗ ನಮ್ಗೆ ಅದು ಚೆನ್ನಾಗಿ ಅರ್ಥ ಆಗುತ್ತೆ. ಅದಕ್ಕೆ ಈ ಪಾಯಿಂಟ್ಗಳನ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಸೊ ಇದ್ರ ಮೇಲೇ ಮುಂದೆ ಆಗೋದು. ಸೊ ನನಗೆ ಈ ಕ್ಲಾಸ್ನ ಆ್ಯಕ್ಚುಲಿ ಡೀಟೇಲಾಗಿ ಮಾಡಬೇಕು, ಅದಕ್ಕೆ ಮಾಡಿಲ್ಲ. ಸುಮ್ಮನೆ ಒಂದೊಂದು ಪಾಯಿಂಟಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಸೊ ಡೀಟೇಲಾಗಿ ಇದನ್ನು ಮಾಡೋಕ್ಕಾಗಿಲ್ಲ. ನಾಳೆ ನೆಕ್ಸ್ಟು ಹೇಳೋಕ್ಕೆ ಹೋದಾಗ ಇದ್ರದ್ದು ಡೀಟೇಲ್ ಹೇಳ್ತೀವಿ. ಸೊ ಯಾರಿಗೆ ಅರ್ಥ ಆಗಿಲ್ಲ, ಅರ್ಥ ಆಗಿದೆ ಅನ್ಕೋತೀನಿ. ದಯವಿಟ್ಟು ಇನ್ನೊಂದು ಸರಿ ಬೇಕಾದರೆ ಕೇಳಿ, ಏನು ತೊಂದರೆ ಇಲ್ಲ. ಟೋಟಲಿ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಮಹಾದಾವಾಗ್ನಿ ಯಾವ ರೀತಿ ಇದೆ ನಮ್ಮ ಜೀವನದಲ್ಲಿ ಅನ್ನೋದು ಯಾಕೆಂದರೆ ತುಂಬ ಮುಖ್ಯವಾಗಿರೋಂಥ ವಿಷಯ ಅದು. ಓಕೆ, ಇವಾಗ ಶ್ರೀಮದ್ ಭಾಗವತಂ 8ನೇ ಶ್ಲೋಕ, ಶ್ಲೋಕ 8, ಅಧ್ಯಾಯ 2, 2ನೇ ಅಧ್ಯಾಯ, ಶ್ಲೋಕ ನಂಬರ್ 8. ಧರ್ಮ ಸುನುಷ್ಠಿತಃ ಪುಂಸಾಂ ವಿಶ್ವಕ್ಷೇನ ಕಥಾಸೂಯಃ ನೋತ್ಪಾದಯತಿ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಧರ್ಮ ಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಷೇನ ಕಥಾಸೂಯಃ ನೋತ್ಪಾದಯತಿ ಯದಿ ರತಿಂ ಶ್ರಮ ಏವ ಹಿ ಕೇವಲಂ. ಅನುವಾದ: ಮಾನವನು ಸ್ವಸ್ಥಿತಿಗನುಗುಣವಾಗಿ ನಡೆಸುವ ವೃತ್ತಿ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ ಆಸಕ್ತಿಯನ್ನು ಮೂಡಿಸದಿದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಇವತ್ತು ಇದಕ್ಕೂ ಸ್ಲೈಡ್ ಮಾಡಿಲ್ಲ, ಆ್ಯಕ್ಚುಲಿ ನಿಮಗೆ ಅಲ್ಲಿ ಸ್ಕ್ರೀನ್ ಮೇಲೆ ಏನು ಸ್ಲೈಡ್ ಬರಲ್ಲ. ಸೊ ಹಂಗೆ ಕೇಳ್ತೋಗಿ ನಾಳೆ ಇದ್ರದ್ದು ಸ್ಲೈಡ್ ಸ್ವಲ್ಪ ಹಾಕ್ತೀನಿ. ಯಾವಾಗ ಈ ಕ್ಲಾಸ್ನ ನಾವು ಪೋಸ್ಟ್ ಮಾಡ್ತೀವೋ ಆವಾಗ ಸ್ಲೈಡು ಕೂಡ ಬರುತ್ತೆ. ಸೊ ಮಾನವನ ಸ್ವಸ್ಥಿತಿಗನುಗುಣವಾಗಿ, ಇಲ್ಲಿ ಮನುಷ್ಯಂದು ಸ್ಥಿತಿ, ಅವನದು ಸ್ವಸ್ಥಿತಿ, ಅವನದು ಸ್ಥಿತಿ ಏನಿದೋ ಅಟ್ ಪ್ರೆಸೆಂಟ್ ಸ್ಥಿತಿ ಏನಿದೋ ಅದಕ್ಕನುಗುಣವಾಗಿ ಅವನು ಚೇಂಜ್ ಮಾಡಬೇಕಾಗಿಲ್ಲ, ಸ್ಥಿತಿನ ಚೇಂಜ್ ಮಾಡಬೇಕಾಗಿಲ್ಲ. ಅವನು ಏನು ಪೊಸಿಷನಲ್ಲಿ ಇರ್ತಾನೋ, ಏನು ಮಾಡ್ತಾ ಇರ್ತಾನೋ ಅದಕ್ಕನುಗುಣವಾಗಿಯೇ ನಡೆಸುವ ವೃತ್ತಿ ಕಾರ್ಯಗಳು. ಅವನ ಜೀವನಕ್ಕೋಸ್ಕರ ಏನೋ ಒಂದು ವೃತ್ತಿ ಕಾರ್ಯ ಮಾಡ್ತಾ ಇರ್ತಾನಲ್ಲ, ಅಂಥ ಕಾರ್ಯಗಳ ಆಚರಣೆಯು ದೇವೋತ್ತಮ ಪುರುಷನ ಸಂದೇಶದಲ್ಲಿ. ಸೊ ಅವನು ಮಾಡ್ತಾರಂತ ಅವನ ಗುಣಕ್ಕನುಸಾರವಾಗಿ ಅವನು ಮಾಡ್ತಾರಂತ ಅವನ ಕಾರ್ಯಕ್ಕೋಸ್ಕರ ಮಾಡ್ತಾರಂತ ಆಚರಣೆ ಮಾಡ್ತಾರಂಥ ಕಾರ್ಯಗಳು ಭಗವಂತನ ಸಂದೇಶದಲ್ಲಿ ಆಸಕ್ತಿನ ಮೂಡಿಸ್ತಾ ಇದ್ದರೆ ಅದು ಕೇವಲ ವ್ಯರ್ಥ ಶ್ರಮ ಅಷ್ಟೇ. ಸೊ ಅಕಸ್ಮಾತ್ ನಾವು ಮಾಡೋಂಥ ಕಾರ್ಯದಲ್ಲಿ ಫೈನಲ್ ಆಗಿ ಭಗವಂತನ ಬಗ್ಗೆ ಆಸಕ್ತಿ ಮೂಡಿಸ್ತಿಲ್ಲ ಅಂತಂದರೆ ಅದೇನಾಗುತ್ತೆ, ಬರೀ ಕೇವಲ ವ್ಯರ್ಥ ಶ್ರಮ. ಅಂದರೆ ನಾವೇನು ಜೀವನ ಮಾಡ್ತಾ ಇದ್ದೀವಿ ಅಂದರೆ ಒಂದು ತಿಳ್ಕೊಳ್ಳಿ, ನಮ್ಮ ಜೀವನ ಸಿಕ್ಕಿರೋದೇ ಭಗವಂತನ ಭಕ್ತಿಗೋಸ್ಕರ. ಇದನ್ನು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಬೇಕು. ಇವತ್ತು ಚರ್ಚೆ ಮಾಡ್ತಾ ಇದ್ವಿ, ಏನೋ ಆ್ಯಕ್ಚುಲಿ ಮನುಷ್ಯನಾಗಿ ಹುಟ್ಟಿದ್ದೀವಿ. ಮನುಷ್ಯನಾಗಿ ಹುಟ್ಟಿದಾಗ ನಮಗೆ ಏನಾಗಿದೆ, ಇದಕ್ಕೊಂದು ಕರ್ತವ್ಯ ಇದೆ. ಅಕಸ್ಮಾತ್ ಆ ಕರ್ತವ್ಯನ ಅನುಸರಿಸ್ಲಿಲ್ಲ ಅಂತಂದರೆ ಮನುಷ್ಯ ಜನ್ಮ ವೇಸ್ಟು. ಆ ಕರ್ತವ್ಯ ಮಾಡೋಕ್ಕೋಸ್ಕರನೇ ಬಂದಿದ್ದೀವಿ, ಅದನ್ನೇನಾರ ಮಾಡಲಿಲ್ಲ ಅಂದರೆ ವೇಸ್ಟ್ ಆಗಿದೆ. ಅಂದರೆ ಯಾಕೆ ಮನುಷ್ಯ ಜನ್ಮ ಸಿಕ್ಕಿದೆ? ಯಾಕೆಂದರೆ ಈ ಭೌತಿಕ ಪ್ರಪಂಚದ ಎಲ್ಲ ಕಷ್ಟಗಳಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮನುಷ್ಯ ಜನ್ಮ ಸಿಕ್ಕಿರೋದು. ಇಲ್ಲಾಂದ್ರೆ ಒಂದು ಪ್ರಾಣಿ ಆಗಿರ್ಬೋದಾಯ್ತು. ಎಸ್ಪೆಷಲಿ ಇಷ್ಟೊಂದು ಜೀವಿಗಳಲ್ಲಿ ಮನುಷ್ಯ ಜನ್ಮ 84 ಲಕ್ಷ 80 ಲಕ್ಷ ಜೀವಯೋನಿಗಳಲ್ಲಿ ಮನುಷ್ಯ ಜನ್ಮ ಯಾಕೆ ಅಂತಂದರೆ ಈ 84 ಲಕ್ಷ ಯೋನಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರ, ಅದರಲ್ಲಿ ಸುತ್ತದನ್ನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾನವ ಜನ್ಮ ಸಿಕ್ಕಿರೋದು. ಅದಕ್ಕೆ ಇಷ್ಟೊಂದು ಸ್ಪೆಷಾಲಿಟಿ, ಇಷ್ಟೊಂದು ಬುದ್ಧಿ, ಇಷ್ಟೊಂದು ಒಳ್ಳೆ ಮನಸ್ಸು ಯಾಕಿದೆ ಅಂತಂದರೆ ಈ ಕಷ್ಟಗಳಿಂದ ತಪ್ಪಿಸ್ಕೊಳ್ಳಿ ಅಂತ. ಅಕಸ್ಮಾತ್ ಒಬ್ಬ ಮನುಷ್ಯ ಅದನ್ನು ಮಾಡಲಿಲ್ಲ ಅಂತಂದರೆ ಏನಾಗೋದೆ, ಅವನದು ಟೈಮ್ ವೇಸ್ಟು. ಅಂದರೆ ಅರ್ಥ, ಓಕೆ, ಬೇರೆ ಬೇರೆ ವಿಧವಾಗಿರುವಂಥ
ಕೆಲಸ ಕಾರ್ಯ ಇದೆ ನಮಗೆ. ಒಂದಲ್ಲ ಎರಡಲ್ಲ, ನಾನಾ ರೀತಿಯಾಗಿ ಎಷ್ಟು ಥರ ವೆರೈಟಿ ಮನುಷ್ಯರಿದ್ರೆ ಅಷ್ಟು ಥರ ಇರ್ಬೋದು ಅಂತ ಹೇಳ್ಬೋದು. ಅಷ್ಟೊಂದು ವೆರೈಟಿ ಇದೆ. ಈ ವೆರೈಟಿಲಿ ನೀವು ಯಾವ್ದಾರ ಮಾಡಿ ತೊಂದರೆ ಇಲ್ಲ. ಹೇಳ್ತಾ ಇದ್ದೆ ಇಲ್ಲಿ ಏನು, ನಿಮ್ಮ ಸ್ವಸ್ಥಿತಿಗೆ ಅನುಗುಣವಾಗಿ ನೀವು ಕೆಲಸ ಚೇಂಜ್ ಮಾಡಬೇಕಾಗಿಲ್ಲ. ನಿಮ್ಮ ಯಾವ ಗುಣ ಯಾವ ಸ್ಥಿತಿ ಇದೆಯೋ ಅದಕ್ಕೆ ಅನುಗುಣವಾಗಿ ಕೆಲಸ ಮಾಡಿ. ಆ ಕೆಲಸ ನಿಮ್ಗೆ ಆದ್ರೆ ಆ ಕೆಲಸ ಯಾವ ಥರ ಇರಬೇಕು, ಭಗವಂತನ ಕಡೆ ಆಸಕ್ತಿ ಮೂಡಿಸೋ ಥರ ಇರಬೇಕು. ಸಂಬಂಧಪಟ್ಟಂಗಿರ್ಬೇಕು. ಮತ್ತೆ ಭಗವಂತನಲ್ಲಿ ಆಸಕ್ತಿ ಮೂಡಿಸ್ಬೇಕು. ಸ್ವಲ್ಪನಾದ್ರೂ ಅವನ ವಿಷಯ ಬಂದು ಭಗವಂತನಲ್ಲಿ ಆಸಕ್ತಿ ಬರಬೇಕು ನಿಮ್ ಕೆಲಸದಲ್ಲಿ. ಹಂಗ್ ಬರ್ಲಿಲ್ಲ ಅಂತಂದ್ರೆ ಏನದು, ಆ ಕೆಲಸ ಶ್ರಮ ಏವೈಕೆ. ಯಾಕೆ ಈ ತರ ಶ್ರಮ ಅಂತ ಹೇಳ್ತಾ ಇದಾರೆ? ಯಾಕೆ ಅಂತಂದ್ರೆ ಲಾಸ್ಟ್ಗೆ ಫೈನಲ್ ರಿಸಲ್ಟ್ ಏನೋ ಭಗವಂತನ ಕಡೆ ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ತಿರ್ಗಿ ಅದೇ ಕೆಲಸದಲ್ಲಿ ನೀವು ರೊಟೇಷನ್ ಮಾಡಿ 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 ಮತ್ತೆ ತಿರ್ಗಿ ಇನ್ನೊಂದು ಜನ್ಮ ಬರುತ್ತೆ, ಮತ್ತೆ ಅದೇ ಕೆಲಸ ಆಗುತ್ತೆ. ಇದು ಶ್ರಮ ಅಲ್ದಿರ ಏನು? ಮತ್ತೆ ಮತ್ತೆ ನಾವು ಅಕಸ್ಮಾತ್ ಮುಂದೆ ಹೋಗೋ ಬದಲು ಅಲ್ಲಲ್ಲೇ ಇದ್ರೆ ಅದು ಶ್ರಮ ತಾನೇ. ಒಬ್ಬ ವ್ಯಕ್ತಿ 10ನೇ ಕ್ಲಾಸಲ್ಲೇ ಇದ್ರೆ ಅದೇನಿದೆ ಹೇಳಿ, ಅದು ಶ್ರಮ ಬೇಕು. ಮುಂದೆ ಹೋಗ್ಬೇಕು. ಅವನು ಹೋಗಿಲ್ಲ ಬರೀ ಅದೇ ಸ್ಟ್ಯಾಂಡರ್ಡ್ ಇದ್ದಾನೆ ಅಂತಂದ್ರೆ ಅದು ಬರೀ ಶ್ರಮ ಒಂದು. ಅದೇ ತರ ನಾವು ಈ ಈ ಭೌತಿಕ ಪ್ರಪಂಚದಲ್ಲಿ 84 ಲಕ್ಷ ಯೋನಿಗಳಲ್ಲಿ ಸುತ್ತಾ ಇದ್ರೆ ಇದು ಶ್ರಮ ಅಲ್ದ್ರೆ ಏನು? ಅದಕ್ಕೆ ನಾವು ವೃತ್ತಿ ಏನ್ ಮಾಡ್ತಾ ಇದೀವಿ ಆ ಕಾರ್ಯ ಭಗವಂತನ ಕಡೆ ಆಸಕ್ತಿ ಮೂಡಿಸ್ಬೇಕು. ನೋಡಿ, ಆಸಕ್ತಿ ಮೂಡಿಸ್ಬೇಕು ಅಂದ್ರೆ ಪ್ರತಿದಿನ ಮಾಡೋಂಥ ಕೆಲಸ ಸ್ವಲ್ಪ ಸ್ವಲ್ಪ ಆಸಕ್ತಿ, ಏನೋ ಸ್ವಲ್ಪ ಮಟ್ಟಿಗೆ ಭಗವಂತನ ಬಗ್ಗೆ ಆಕರ್ಷಣೆ ಆಸಕ್ತಿ ಬಂತು, ನೆಕ್ಸ್ಟ್ ಡೇ ಇನ್ನೊಂದು ಸ್ವಲ್ಪ ಬಂತು, ಇದೇ ತರ ಹೋಗ್ತಾ ಇರುತ್ತೆ. ಅದಕ್ಕೆ ನಾವು ಮಾಡೋ ಕೆಲಸ ಅವನಿಗೆ ಆಸಕ್ತಿ ಆಗಿರ್ಬೇಕು. ಓಕೆ, ಇವಾಗ ನಾವು ಮಾಡೋ ಕೆಲಸ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ, ಆಫೀಸ್ ಕೆಲಸ ಮಾಡ್ತಾ ಇದ್ದೀವಿ, ಅವನ ಕಡೆ ಆಸಕ್ತಿ ಮೂಡಿಸೋದು ಹೆಂಗೆ? ಇಲ್ಲಿ ನಾವು ಆಫೀಸ್ ಕೆಲಸ ಯಾವುದೋ ಬಾಸ್ ಹತ್ರ ಯಾವುದೋ ಒಂದು ಸಾಫ್ಟ್ವೇರ್ ಕಂಪ್ನಿನ ಇನ್ನೊಂದು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಈ ಕೆಲಸದಲ್ಲಿ ಅವನಿಗೆ ಆಸಕ್ತಿ ಮೂಡಿಸೋದು ಹೆಂಗೆ? ಅವನ ಬಗ್ಗೆ ಆಸಕ್ತಿ ಮೂಡಿಸೋದು ಹೆಂಗೆ? ಎಷ್ಟೋ ಜನದ ಪ್ರಾಬ್ಲಮ್ ಹಂಗೆ ಆಗಿರೋದು. ಅವ್ರ ಜೀವನನೇ ಬೇರೆ ಆಗಿದೆ, ಭಕ್ತಿ ಜೀವನನೇ ಬೇರೆ ಆಗ್ಬಿಟ್ಟಿದೆ. ಅದರಿಂದ ಅವ್ರಿಗೆ ಆಸಕ್ತಿ ಜಾಸ್ತಿ ಬರ್ತಾ ಇಲ್ಲ. ಭಕ್ತಿಲಿ ತುಂಬಾ ಕಷ್ಟ ಅದನ್ನ ಟ್ಯಾಲಿ ಮಾಡೋದು. ಯಾವ ರೀತಿ ಮಾಡೋದು ನೋಡಿ, ಇಲ್ಲಿ ಕೆಲಸದಲ್ಲಿ ಆಸಕ್ತಿ ಅಂತಂದ್ರೆ ನೀವು ಮಾಡೋ ಕಡೆ ಎಲ್ಲ ಭಗವಂತನ ಫೋಟೋ ಹಾಕಬೇಕು, ಭಗವಂತನ ನಾಮ ಜಪ ಮಾಡ್ಕೊಂಡು ಕೆಲಸ ಮಾಡಬೇಕು, ಆ ಥರ ಅಲ್ಲ. ಅಕಸ್ಮಾತ್ ಕಾನ್ಸಂಟ್ರೇಷನ್, ಕೆಲಸದ ಮೇಲೆ ಕಾನ್ಸಂಟ್ರೇಷನ್ ಇಲ್ಲಿದ್ರೆ ಎಲ್ಲ ತಪ್ಪಾಗುತ್ತೆ ನೀವು ಮಾಡಿದ ಕೆಲಸ. ಸೊ ಅದರಿಂದ ಅದರಲ್ಲೇ ಗಮನ ಇಟ್ಟು ಮಾಡಿ, ಪರವಾಗಿಲ್ಲ. ಆದರೆ ಅದರಿಂದ ಬಂದಂಥ ಫಲ ಏನಿದೆ ಅದನ್ನ ನೀವು ಭಗವಂತನಿಗೆ ಯೂಸ್ ಮಾಡಬೇಕು, ಭಗವಂತನ ಸೇವೆಗೆ ಅಂತಾನೆ ಯೂಸ್ ಮಾಡಬೇಕು. ಭಗವಂತನ ಭಕ್ತಿಗೆ ಬರೋಂಥ ಕೆಲಸ ಇದನ್ನೇ ಮಾಡಬೇಕಾದ್ರೆ, ಇಂದ್ರಿಯ ತೃಪ್ತಿಗಾಗ್ಲಿ ಇನ್ನೊಂದಕ್ಕಾಗ್ಲಿ ಅದನ್ನ ಖರ್ಚು ಮಾಡಬಾರ್ದು. ಇದು ಆಸಕ್ತಿನ ಮೂಡಿಸುತ್ತೆ. ಸೊ ಏನ್ ಅನ್ಕೋತಾನೆ, ಇವಾಗ ನಾನು ಮಾಡ್ತಾರ ಕೆಲಸದಿಂದ ದುಡ್ಡು ಬರ್ತಾ ಇದೆ, ನಾನು ಇದರಿಂದ ಭಗವಂತನ ಸೇವೆ ಮಾಡ್ತಾ ಇದ್ದೀನಿ. ಸೊ ಅವನಿಗೆ ಆ ಕೆಲಸದಲ್ಲೂ ಆಸಕ್ತಿ ಇರುತ್ತೆ ತಾನೆ. ಸೊ ಅದರಿಂದ ನಾವು ಮಾಡೋ ಕೆಲಸ ಯಾವತ್ತು ಆಸಕ್ತಿ ಮೂಡಿಸ್ಬೇಕಾದ್ರೆ ಭಗವಂತನ ಸೇವೆಯಲ್ಲಿ ತೊಡಗಿರ್ಬೇಕು ಅಂತ. ಇಲ್ಲಾಂದ್ರೆ ಬರೀ ವ್ಯರ್ಥ ಕಾಲಹರಣ, ವ್ಯರ್ಥ ಶ್ರಮ ಆಗುತ್ತೆ ಅಂತ ಅರ್ಥ. ಓಕೆ, ಇದೇ ತರ ಪ್ರತಿಯೊಂದನ್ನು ಕೂಡ ಭಗವಂತನಿಗೆ ಯೂಸ್ ಮಾಡಬೇಕು. ಸೊ ಭಾರತದಲ್ಲಿ ಪ್ರಭುಪಾದರು ಸ್ಪಷ್ಟವಾಗಿ ಬರೀತಾರೆ ಏನಂತ, ಬದುಕಿನ ಬಗ್ಗೆ ಮಾನವನ ನಿಲುವು ವಿಭಿನ್ನವಾದ್ದರಿಂದ ಅದಕ್ಕನುಗುಣವಾಗಿ ಅವನ ವೃತ್ತಿಯ ಕಾರ್ಯಗಳು ವಿವಿಧವಾಗಿವೆ. ಮಾನವನ ವಿಭಿನ್ನವಾಗಿರುವಂಥ ನಿಲುವಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬೇರೆ ಬೇರೆ ನಿಲುವೆ ಐತೆ. ಅದಕ್ಕನುಗುಣವಾಗಿ ವಿಧವಾಗಿರೋಂಥ ಕಾರ್ಯಗಳು ಇದ್ದಾವೆ. ಓಕೆ, ಐಕ ಸ್ಥೂಲ ದೇಹದಾಚೆಗೆ ಏನನ್ನೂ ಕಾಣಲಾಗದ ಪ್ರಾಪಂಚಿಕನಿಗೆ ಇಂದ್ರಿಯಾತೀತವಾದದ್ದು ಯಾವುದೂ ಇಲ್ಲ. ಆದ್ದರಿಂದ ಅವನ ವೃತ್ತಿಯ ಕಾರ್ಯಗಳು ವೃಷ್ಟಿ ಮತ್ತು ಸಮಷ್ಟಿಯ ಸ್ವಾರ್ಥಕ್ಕೆ ಸೀಮಿತವಾಗಿರುತ್ತವೆ. ವೃಷ್ಟಿಗತ ಸ್ವಾರ್ಥ ವೈಯಕ್ತಿಕ ದೇಹದ ಸುತ್ತುತ್ತವೆ. ಇದು ಸಾಮಾನ್ಯವಾಗಿ ಪ್ರಾಣಿ ಮಾತ್ರದಲ್ಲಿ ಕಂಡುಬರುತ್ತದೆ. ಸಮಷ್ಟಿಗತ ಸ್ವಾರ್ಥ ಮಾನವ ಸಮಾಜದಲ್ಲಿ ತೋರುತ್ತದೆ. ಇದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತುತ್ತದೆ. ಇಲ್ಲಿ 2 ರೀತಿ ವೃತ್ತಿ ಧರ್ಮ ಇದೆ. ಒಂದು ವೃಷ್ಟಿ ಮತ್ತೆ ಸಮಷ್ಟಿ ಅಂತಂದ್ರೆ, ವೃಷ್ಟಿಗತ ಸ್ವಾರ್ಥದ ವೈಯಕ್ತಿಕ ದೇಹದ ಸುತ್ತುತ್ತದೆ. ವೃಷ್ಟಿ ಅಂತಂದ್ರೆ ನಮಗೋಸ್ಕರ ನಾವು ಕೆಲಸ ಮಾಡ್ಕೊಳ್ಳೋಂಥ ವೃತ್ತಿಗೆ ವೃಷ್ಟಿ ಅಂತ ಹೇಳ್ತೀವಿ. ಸಮಷ್ಟಿ ಅಂತಂದ್ರೆ ಸರ್ವಗತ, ಎಲ್ಲದಕ್ಕೂ ಸಮಾಜಕ್ಕೆ ಮಾಡೋಂಥ ಸೇವೆ. ಈಗ ವೃಷ್ಟಿಲಿ ನಮ್ಮ ಸಂಸಾರ, ನನ್ನ ವಿಷಯ ಅಂತಂದ್ಬಿಟ್ಟು ನಾವು ಅದಕ್ಕೋಸ್ಕರ ಸೀಮಿತವಾಗಿ ಕೆಲಸ ಮಾಡ್ತೀವಿ.
ಅದ್ರ ಸಮಷ್ಟಿಲಿ ಇಡೀ ಒಂದು ಸಮಾಜದ್ದು ಮನುಕುಲನ ಸಮಾಜದ್ದೇ ತಗೋತೀವಿ, ಅಂಥದಕ್ಕೆ ಸೇವೆ ಮಾಡ್ತೀವಿ. ಸೊ ಎರಡು ವಿಧದಲ್ಲೂ ಕೂಡ ಸ್ವಾರ್ಥಕ್ಕೋಸ್ಕರ ಮಾಡೋದು, ಅದಕ್ಕಿಂತ ಸ್ವಲ್ಪ ಮೇಲ್ಮಟ್ಟದ್ದು ಯಾವುದು ಅಂತಂದ್ರೆ ಸಮಷ್ಟಿ, ಎಲ್ಲರಿಗೋಸ್ಕರ ಮಾಡೋದು ಸ್ವಲ್ಪ. ಆದರೆ ಎರಡಲ್ಲೂ ಕೂಡ ಸ್ವಾರ್ಥನೇ. ಪ್ರಭುಪಾದ ಮುಂದೆ ಹೇಳ್ತಾರೆ ನೋಡಿ, ಇದು ಸಾಮಾನ್ಯವಾಗಿ ಪ್ರಾಣಿ ಸಮಾಜದಲ್ಲಿ ಮಾತ್ರ ಕಂಡು ಬರುತ್ತವೆ. ಸಮಷ್ಟಿಗತ ಸ್ವಾರ್ಥ ಮಾನವ ಸಮಾಜದಲ್ಲಿ ತೋರುತ್ತದೆ. ಇದು ಕುಟುಂಬ, ಸಮಾಜ, ಸಮುದಾಯ, ರಾಷ್ಟ್ರ ಮತ್ತು ಜಗತ್ತಿನ ಸುತ್ತುತ್ತವೆ. ಆದರೆ ಸ್ಥೂಲ ದೈಹಿಕ ಸುಖವೇ ಅದರ ಗುರಿ. ಸೊ ಇವೆರಡರದ್ದು ಗುರಿ ಏನು? ದೈಹಿಕವಾಗಿರಂತ ಸುಖ ಪಡೋಂಥ ಗುರಿನೇ ಎರಡೂ ಕೂಡ. ಸ್ಥೂಲ ದೈಹಿಕ ಈ ಸುಖಕ್ಕೆ ಆಸೆ ಪಡೋಂಥದ್ದು ಗುರಿ, ಅದ್ರದ್ದು ಗುರಿ. ಈ ಸ್ಥೂಲ ಪ್ರಾಪಂಚಿಕರಿಗಿಂತ ಕಿಂಚಿತ್ ಉನ್ನತ ಸ್ಥಾನದಲ್ಲಿ ಮಾನಸಿಕ ಊಹಾಪೋಹ ನಡೆಸುವವರಿದ್ದಾರೆ. ಸೊ ಇದ್ರದ್ದು ಗುರಿ ಏನು? ನಮ್ದು ರಕ್ಷಣೆ, ಅಂದ್ರೆ ನಮ್ಮ ದೇಹದ ಚಲನೆ, ದೇಹದಕ್ಕೋಸ್ಕರ ಮಾಡ್ಕೊಳ್ಳೋದು. ಇದಕ್ಕಿನ್ನ ಸ್ವಲ್ಪ ಮೇಲ್ಗಡೆ ಮಾಡ್ತಲ್ಲಿ ಮಾನಸಿಕ ಊಹಾಪೋಹ ಮಾಡ್ತಾರೆ. ಅಂತಂದ್ರೆ ಇದಕ್ಕಿನ್ನ ಸ್ವಲ್ಪ ಇದರಲ್ಲಿ ಇದರಿಂದ ಆಚೆ ಏನೋ ಇದೆ ಅಂತ ಊಹೆ ಮಾಡ್ತಾರೆ ಕೆಲವು ಜನ. ಇಷ್ಟೇ ಅಲ್ಲ, ಬರೀ ನಮ್ಮ ಸ್ವಾರ್ಥನೇ ಅಲ್ಲ, ಇದಕ್ಕಿಂತ ಮೇಲೆ ಏನೋ ಇದೆ ಅಂತ ಕೆಲವು ಜನ ಯೋಚನೆ ಮಾಡ್ತಾರೆ. ಅವರು ಮಾನಸಿಕ ವಲಯದಲ್ಲಿ ಹಾರಾಡುತ್ತಾ ಕಾವ್ಯ ರಚನೆಯಲ್ಲೂ ತತ್ವಶಾಸ್ತ್ರದಲ್ಲೂ ಅಥವಾ ಯಾವುದೋ ಮತ ತತ್ವ ಪ್ರಚಾರದಲ್ಲೂ ತೊಡಗಿರುತ್ತಾರೆ. ಅದೇ ಅವರಿಗೆ ಉದ್ಯೋಗ. ಅದಕ್ಕೂ ಸಹ ದೇಹ ಮತ್ತು ಮನಸ್ಸಿಗೆ ಸೀಮಿತವಾದ ಸ್ವಾರ್ಥವೇ ಗುರಿ. ಆದರೆ ದೇಹ ಮತ್ತು ಮನಸ್ಸಿಗೆ ಮಿಗಿಲಾಗಿ ಸುಪ್ತವಾದ ಆತ್ಮ ಇದೆ. ಅದು ಇಲ್ಲವಾಯಿತೆಂದರೆ ದೈಹಿಕ ಮತ್ತು ಮಾನಸಿಕ ಸ್ವಾರ್ಥದ ಪರಿಧಿಯನ್ನು ಪೂರ್ಣವಾಗಿ ಬರಿದು ಮಾಡುತ್ತದೆ, ತೊಡೆದು ಹಾಕುತ್ತದೆ. ಆದರೆ ಅಲ್ಪಜ್ಞರಾದ ಮನುಷ್ಯರಿಗೆ ಈ ಚಿದಾತ್ಮದ ಅಗತ್ಯಗಳ ಅರಿವು ಇರುವುದಿಲ್ಲ. ಸೊ ಇವೆರಡರಲ್ಲೂ ಕೂಡ ಏನಾಗಿದೆ? ಸ್ವಾರ್ಥನೇ. ಮಾನಸಿಕ ಚಿಂತನೆಯಿಂದ ಮಾಡೋನು ಕೂಡ ಸ್ವಾರ್ಥ ಪರವಾಗಿನೇ ಕೆಲಸ ಮಾಡ್ತಾನೆ. ಸೃಷ್ಟಿ ಸಮಷ್ಟಿಯಾಗಿ ಮಾಡೋನು ಕೂಡ ಅವನ ಸ್ವಾರ್ಥಕ್ಕೋಸ್ಕರನೇ ಮಾಡ್ತಾನೆ. ಎರಡರಲ್ಲೂ ಕೂಡ ದೇಹದ ಪ್ರಜ್ಞೆ ಬರ್ತಾ ಇದೆ. ಸೊ ಅದಕ್ಕಿಂತ ಸ್ವಲ್ಪ ಮಾನಸಿಕ ಇದಾಗುತ್ತೆ, ಊಹಾಪೋಹ ಮಾಡೋನು ಸ್ವಲ್ಪ ಮಾನಸಿಕವಾಗಿ ಚಿಂತೆ ಮಾಡ್ತಾನೆ ಅಷ್ಟೇ. ಸೂಕ್ತವಾದ ಆತ್ಮ, ಇದಕ್ಕೆ ಎರಡಕ್ಕೂ ಮಿಗಿಲಾಗಿರುವಂಥದ್ದು ಒಂದು ವಸ್ತು ಇದೆ. ಏನು? ಆತ್ಮ. ಆತ್ಮದ ಬಗ್ಗೆ ಯಾರಿಗೂ ಅರಿವಿಲ್ಲ, ಪೂರ್ಣ ಅರಿವಿಲ್ಲ. ಅದಕ್ಕೋಸ್ಕರ ಈ ಪೂರ್ಣ ಅರಿವಿಲ್ಲದೆ ಇರೋದ್ರಿಂದ ಅವನೇನ್ ಮಾಡ್ತಾ ಇದ್ದಾನೆ? ದೇಹಕ್ಕೋಸ್ಕರನೇ ಕೆಲಸ ಮಾಡ್ತಾ ಇದ್ದಾನೆ. ಓಕೆ, ನೆಕ್ಸ್ಟು, ಮೂಢ ಮನುಷ್ಯರಿಗೆ ಆತ್ಮದ ಅರಿವು ಇಲ್ಲದ್ದರಿಂದಲೂ ಅದು ಯಾಕೆ ದೇಹ ಮತ್ತು ಮನಸ್ಸುಗಳ ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದ್ದರಿಂದಲೂ ಅವರು ತಮ್ಮ ವೃತ್ತಿಯ ಕಾರ್ಯಗಳನ್ನು ಆಚರಿಸುವುದರಲ್ಲಿ ತೃಪ್ತಿ ಹೊಂದಿಲ್ಲ. ಇಲ್ಲೇನಾಗಿದೆ? ಮೂಢ ಜನ ಆತ್ಮದ ಅರಿವಿಲ್ಲದೆ ಇರೋದ್ರಿಂದ ಅದನ್ನ ದೇಹಕ್ಕೆ ಯಾವ ರೀತಿ ಸಂಬಂಧ ಪಡಿಸೋದು ಅಂತ ಗೊತ್ತಿಲ್ಲ. ಯಾಕೆ ದೇಹ ಮತ್ತು ಮನಸ್ಸುಗಳ ನಿಯಮಕ್ಕೊಳಪಟ್ಟಿಲ್ಲವೆಂದು ಗೊತ್ತಿಲ್ಲದಿರಿಂದ ಇದು ಈ ದೇಹ ಮತ್ತೆ ಆತ್ಮ ದೇಹ ಮತ್ತೆ ಮನಸ್ಸಿಗೆ ಯಾವ ರೀತಿ ಒಳಪಟ್ಟಿಲ್ಲ ಅಂತ ಗೊತ್ತಿಲ್ಲದೆ ಇರೋದ್ರಿಂದ ಇದು ಲಿಂಕ್ ಇದೆ. ಮನಸ್ಸು, ದೇಹ, ಆತ್ಮ ಈ ಮೂರಕ್ಕೂ ಒಂದಕ್ಕೊಂದು ಸಂಬಂಧ ಇದೆ. ಸಂಬಂಧ ಇಲ್ದಿರ ಈ ಮೂರು ಒಟ್ಟಿಗೆ ಇಲ್ಲ. ಸೊ ಮನಸ್ಸಿದೆ, ಆದರೆ ಅಂಟ್ತಂಗೆ ದೇಹಕ್ಕೆ ಅಂಟ್ತಂಗೆ ಇದೆ, ಆದರೂ ಕೂಡ ಮನಸ್ಸಿಗೆ ಮತ್ತೆ ದೇಹಕ್ಕೆ ಸಂಬಂಧ ಇದೆ. ಅವರು ತಮ್ಮ ವೃತ್ತಿಯ ಕಾರ್ಯಗಳನ್ನು ಆಚರಿಸೋದ್ರಲ್ಲಿ ತೃಪ್ತಿ ಹೊಂದಿಲ್ಲ. ಯಾಕೆ? ನಮ್ಮ ವೃತ್ತಿ ಕಾರ್ಯನ ಆಚರಿಸೋದ್ರಲ್ಲಿ ಅವ್ರಿಗೆ ತೃಪ್ತಿ ಯಾಕಿಲ್ಲ? ಏನೋ ಒಂದು ಇದುವಾಗಿ ಕಾರ್ಯ ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಸ್ವಾರ್ಥ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅದ್ರಲ್ಲಿ ವೃತ್ತಿಲಿ ಅವ್ರಿಗೆ ಆಸಕ್ತಿ ಇಲ್ಲ. ಯಾಕೆ? ಈ ಮೂರದು ಲಿಂಕ್ ಗೊತ್ತಿಲ್ಲ ಅವ್ರಿಗೆ. ಆತ್ಮ, ದೇಹ, ಮನಸ್ಸಿಗೆ ಏನೇನು ಲಿಂಕ್ ಇದೆ ಅಂತ. ಆತ್ಮ ತೃಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಇಲ್ಲಿ ಪ್ರಸ್ತಾಪಿಸಲಾಗಿದೆ. ಸೊ ಆತ್ಮ ತೃಪ್ತಿಗೆ ಸಂಬಂಧಪಟ್ಟಂತ ಇಲ್ಲಿ ಪ್ರಶ್ನೆಗಳನ್ನ ಪ್ರಸ್ತಾಪಿಸಲಾಗಿದೆ. ಆತ್ಮ ಈ ಸ್ಥೂಲ ದೇಹದ ಮತ್ತು ಸೂಕ್ಷ್ಮ ಮನಸ್ಸಿನ ಆಚೆಗಿದೆ. ಆತ್ಮ ಎಲ್ಲಿದೆ? ಈ ದೇಹ ಮತ್ತೆ ಸೂಕ್ಷ್ಮ ಮನಸ್ಸಿನ ಆಚೆಗಿರೋಂಥದ್ದು. ಸೊ ಇದರಿಂದ ಸೂಕ್ಷ್ಮವಾಗಿರೋಂಥದ್ದು. ದೇಹ ಮತ್ತು ಮನಸ್ಸುಗಳನ್ನು ಪ್ರೇರೇಪಿಸುವ ಚೈತನ್ಯ ತತ್ವವೇ ಆತ್ಮ. ದೇಹ ಮನಸ್ಸುಗಳನ್ನ ಪ್ರೇರೇಪಿಸುವ ಚೈತನ್ಯ ಶಕ್ತಿ ಅಂದ್ರೆ ಆತ್ಮ. ಸೊ ಮೂಲ ವಸ್ತು ಆತ್ಮ, ಅದರಿಂದ ಮೇಲ್ಗಡೆ ದೇಹ ಮತ್ತೆ ಮನಸ್ಸಿರೋದು. ಸೂಕ್ತವಾದ ಆತ್ಮದ ಅಗತ್ಯವನ್ನರಿಯದೆ ದೇಹ ಮತ್ತು ಮನಸ್ಸಿನ ಪ್ರಾಪ್ತಿಯಿಂದಷ್ಟೇ ಯಾರು ಸುಖಿಯಾಗಿರಲಾರ.
ದೇಹ ಮತ್ತು ಮನಸ್ಸುಗಳು ಚಿದಾತ್ಮದ ಅನಗತ್ಯ ಹೊರ ಆವರಣ ಮಾತ್ರ. ಚಿದಾತ್ಮದ ಅಪೇಕ್ಷೆಯನ್ನು ಪೂರೈಸಬೇಕು. ಪಕ್ಷಿಯ ಪಂಜರವನ್ನು ಶುಚಿಗೊಳಿಸುವುದರಿಂದಲೇ ಯಾರೂ ಅಕ್ಕಿಯನ್ನು ಸಂತೈಸಲಾರರು. ಅಕ್ಕಿಯದೇ ಆದ ಬೇಡಿಕೆಯನ್ನು ತಿಳಿಯಲೇಬೇಕು. ಸೊ ಇಲ್ಲಿ ಆತ್ಮಕ್ಕೆ ಏನ್ ಬೇಕು ಅಂತ ತಿಳ್ಕೊಳ್ದಿರ ಬರೀ ದೇಹದ ಅಗತ್ಯ ಮನಸ್ಸಿನ ಅಗತ್ಯ ಏನಾದ್ರು ಪೂರೈಸಕ್ ಹೋದ್ರೆ ಅವನು ತೃಪ್ತಿ ಹೊಂದಕ್ಕಾಗೋದಿಲ್ಲ. ಒಬ್ಬ ಮನುಷ್ಯ ಈಗ ಮಾಡ್ತಾ ಇರೋ ಕಾರ್ಯನೇ ಆಗಿದೆ. ಅವನೇನೇ ವೃತ್ತಿ ಮಾಡ್ತಾ ಇದ್ರು ಕೂಡ ದೇಹ ಮತ್ತೆ ಮನಸ್ಸಿನ ಮೇಲ್ಗಡೆ ಮಾಡ್ತಾ ಇದ್ದಾನೆ. ಇವೆರಡನ್ನು ತೃಪ್ತಿ ಪಡಿಸೋಕ್ಕೋಸ್ಕರ ಮಾಡ್ತಾ ಇದ್ದಾನೆ. ಆದ್ರೆ ಆತ್ಮದ್ದು ಅರಿವು ಇಲ್ಲ ಅವನಿಗೆ. ಆತ್ಮಕ್ಕೆ ಏನ್ ಬೇಕು ಅಂತನೂ ಗೊತ್ತಿಲ್ಲ. ಆತ್ಮದ ವಿಚಾರ ಗೊತ್ತಿಲ್ಲದೆ ಇರೋದ್ರಿಂದ ಮಾನಸಿಕವಾಗಿ ಮತ್ತೆ ದೈಹಿಕವಾಗಿ ಅವನು ಕಾರ್ಯ ಮಾಡ್ತಾ ಇದ್ದಾನೆ. ಇವೆರಡರ ಮಾಡೋದ್ರಿಂದ ಅವನಿಗೆ ಆತ್ಮ ತೃಪ್ತಿ ಅನ್ನೋದು ಇಲ್ಲ. ಅವನ ವೃತ್ತಿಲೂ ಕೂಡ ಅವನಿಗೆ ತೃಪ್ತಿ ಇಲ್ಲ. ಅದರಿಂದ ಈ ದೇಹದಿಂದ ಆಚೆ ಇರೋಂಥ ಆತ್ಮದ ನೋಡ್ಬೇಕು. ಯಾವ ರೀತಿ ಇಲ್ಲಿ ಉದಾಹರಣೆ ಹೇಳ್ತಾ ಇದ್ದಾರೆ, ಪಂಜರ ಮತ್ತೆ ಪಂಜರದ ಒಳಗಡೆ ಇಂಥ ಗಿಣಿ. ಒಬ್ಬ ವ್ಯಕ್ತಿ ಗಿಣಿನ ಸಾಕ್ತಾ ಇದ್ದಾನೆ, ಪಂಜರನ ಅವನು ಕ್ಲೀನ್ ಮಾಡ್ತಾ ಇದ್ದಾನೆ. ಗಿಣಿಗೆ ಏನು ಆಹಾರ ಬೇಕು ಅಂತ ಕೊಡ್ತಾ ಇಲ್ಲ. ಪಂಜರ ಮಾತ್ರ ದಿನ ಕ್ಲೀನ್ ಮಾಡ್ತಾ ಇದ್ದಾನೆ, ಪೇಂಟ್ ಮಾಡ್ತಾನೆ, ಎಲ್ಲ ಮಾಡ್ತಾ ಇದ್ದಾನೆ. ಆದರೆ ಒಳಗಡೆ ಗಿಣಿ ಚೆನ್ನಾಗಿದ್ದರೆ ಪಂಜರನೂ ಚೆನ್ನಾಗಿದ್ರೆ ಅದು ಸರಿ. ಅಕಸ್ಮಾತ್ ಪಂಜರ ಇಟ್ಕೊಂಡು ಗಿಣಿ ಸರಿ ಇಲ್ಲ ಅಂತಂದ್ರೆ ಪಂಜರದ್ದು ಬೆಲೆ ಇಲ್ವೇ ಇಲ್ಲ. ಅಂದ್ರೆ ಆ ದೇಹಕ್ಕೆ ನಾವು ಊಟ ಕೊಡ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಒಳಗಡೆ ಈ ದೇಹನ ನೋಡ್ಕೊಳ್ತಾ ಇರೋಂಥ ದೇಹ ಯಾವ್ದಕ್ಕಿದೆ ಅದನ್ನೇ ಮರ್ತೋಗ್ಬಿಟ್ರೆ ಏನಾಗುತ್ತೆ? ಸೊ ದೇಹ ಒಂದು ಕಾಲಕ್ಕೆ ಹೋಗಂಥದ್ದು, ಆತ್ಮ ಮಾತ್ರ ಅಮರವಾಗಿರುವಂಥದ್ದು. ಸೊ ಅದರಿಂದ ಬೇಡಿಕೆ ಏನಿದೆ, ಆತ್ಮದ ಬೇಡಿಕೆನ ಪೂರೈಸಬೇಕು. ಏನು ಆತ್ಮದ ಬೇಡಿಕೆ? ನಿಜ ನೋಡಿದ್ರೆ ದೇಹದ ಬೇಡಿಕೆ ಊಟ, ಒಂದು ಇಂದ್ರಿಯ ತೃಪ್ತಿ ಮತ್ತೆ ಕಾಮನೆ. ಆತ್ಮದ ಬೇಡಿಕೆ ಏನು? ಭಗವಂತಂದು ವಿಷಯ, ಭಗವಂತಂದು ನಾಮಸ್ಮರಣೆ. ಇದು ಆತ್ಮದ್ದು ಬೇಡಿಕೆ. ಈ ಆತ್ಮದ ಬೇಡಿಕೆ ಪೂರೈಸಿದ್ರೆ ದೇಹ ತಾನೇ ಚೆನ್ನಾಗಿರುತ್ತೆ, ತಾನೇ ಅದ್ರದ್ದು ಅಗತ್ಯ ಪೂರೈಸ್ತಾ ಇರ್ತವೆ ಏನ್ ಬೇಕು ಅನ್ನೋದು. ಮತ್ತೆ ಅಗತ್ಯಗಳು ಕೂಡ ಕಡಿಮೆ ಆಗ್ತವೆ ಯಾವಾಗ ಆತ್ಮದ ಅಗತ್ಯ ತಿಳ್ಕೊಂಡಾಗ. ಇಲ್ಲ ಬರೀ ದೇಹದ ಅಗತ್ಯ ಅಂತಂದ್ರೆ ದೇಹದ ಅಗತ್ಯ ದಿನ ಜಾಸ್ತಿ ಆಗ್ತಾ ಇರುತ್ತೆ. ನನ್ಗೆ ಅದು ಬೇಕು ಜಾಸ್ತಿ, ಎಷ್ಟು ನೀವು ಮಾಡ್ತಿರೋ ಅಷ್ಟು ಅದು ಜಾಸ್ತಿ ಕೇಳ್ತಾ ಇರುತ್ತೆ. ದೇಹನ ಯಾವತ್ತೂ ತೃಪ್ತಿ ಪಡ್ಸಕ್ ಆಗೋದಿಲ್ಲ. ಸೊ ಆತ್ಮ ತೃಪ್ತಿ ಪಡಿಸಿದ್ರೆ ದೇಹ ಆಟೋಮೆಟಿಕ್ ತೃಪ್ತಿ ಆಗುತ್ತೆ. ಬರೀ ದೇಹನ ತೃಪ್ತಿ. ಅದಕ್ಕೆ ಈ ಭೌತಿಕ ಪ್ರಪಂಚಕ್ಕೆ ಯಾಕೆ ನೆಮ್ಮದಿ ಇಲ್ಲ? ಇದೇನೆ ಕಾರಣ. ಇಷ್ಟೇ, ಅವ್ರೇನ್ ಮಾಡ್ತಾ ಇದಾರೆ? ದೇಹನ ತೃಪ್ತಿ ಪಡ್ಸಕ್ಕೆ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದಾರೆ. ದೇಹನ ತೃಪ್ತಿ ಪಡ್ಸಕ್ ಆಗದೇ ಇಲ್ಲ. ಅದ್ರದ್ದು ಏನಿದ್ರು ಕೂಡ ಮೇಲ್ಮಟ್ಟಿಗೆ ಹೋಗ್ತಾನೆ ಇರ್ಬೇಕಾಗಿರೋಂಥ ಪರಿಸ್ಥಿತಿ. ತೃಪ್ತಿ ಆಗೋದಿಲ್ಲ ದೇಹ. ತೃಪ್ತಿ ಆಗಿಲ್ಲ ಅಂತಂದ್ರೂ ಕೂಡ, ಅಕಸ್ಮಾತ್ ತೃಪ್ತಿ ಆದ್ರೂ ಕೂಡ ಪ್ರಯೋಜನನೂ ಇಲ್ಲ. ಸೊ ಆತ್ಮ ತೃಪ್ತಿ ಆದ್ರೂ ಮಾತ್ರ ದೇಹ ತೃಪ್ತಿ ಆಗಕ್ಕೆ ಸಾಧ್ಯ ಆಗಿರೋದು. ಓಕೆ, ನೆಕ್ಸ್ಟ್, ಐಹಿಕ ಬಂಧನದ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ ಚಿದಾತ್ಮದ ಬೇಡಿಕೆ. ಏನು ನಮ್ದು ಆತ್ಮದ ಬೇಡಿಕೆ? ಏನು? ಭೌತಿಕ ಐಹಿಕ ಬದುಕಿನ ಸೀಮಿತ ವಲಯದಿಂದ ಪಾರಾಗಿ ಸಂಪೂರ್ಣ ಸ್ವಾತಂತ್ರ್ಯದ ಬಯಕೆಯನ್ನು ಈಡೇರಿಸಿಕೊಳ್ಳುವುದೇ. ಏನಂಗಂದ್ರೆ ಅಂದ್ರೆ ಈ ಭೌತಿಕ ಪ್ರಪಂಚದಿಂದ ಬೇರೆಯಾಗಿ ಸಂಪೂರ್ಣ ಸ್ವಾತಂತ್ರ್ಯವಾಗಿರೋದು ಅಂತಂದ್ರೆ ಅದು ಭಗವಂತನ ಧಾಮಕ್ಕೆ ಹೋಗೋದೇ. ಈ ವಲಯದಿಂದ ಪಾರಾಗಿ ಹೋಗೋದು ಎಲ್ಲಿಗೆ ಹೋಗ್ಬೇಕು? ಎರಡೇ ಪ್ರಕೃತಿ ಇರೋದು, ಒಂದು ಭೌತಿಕ ಪ್ರಕೃತಿ, ಒಂದು ಆಧ್ಯಾತ್ಮಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿಲಿ ಇರ್ಬೇಕಿಲ್ಲ ಆಧ್ಯಾತ್ಮಿಕ ಪ್ರಕೃತಿ ಇಲ್ಲ. ಈ ಭೌತಿಕ ಪರ್ಯದಿಂದ ಪಾರಾಗಿ ಎಲ್ಲಿ ನಾವು ಆಧ್ಯಾತ್ಮಿಕ ಪ್ರಕೃತಿಗೆ ಹೋಗ್ಬೇಕು. ಅದೇ ಸ್ವಾತಂತ್ರ್ಯ, ನಿಜವಾಗಿರೋಂಥ ಸ್ವಾತಂತ್ರ್ಯ ಅದೇ ಅಂತ. ವಿಶಾಲತರ ವಿಶ್ವದ ಪ್ರಕಾರವನ್ನು ದಾಟಿ ಹೋಗಲು ಆತ್ಮ ಬಯಸುತ್ತದೆ. ಮುಕ್ತ ಪ್ರಕಾಶ ಮತ್ತು ಚೈತನ್ಯವನ್ನು ಕಾಣ ಬಯಸುತ್ತದೆ. ದೇವೋತ್ತಮ ಪರಮ ಪುರುಷನ ಪೂರ್ಣ ಚೈತನ್ಯವನ್ನು ಕಾಣುವುದೇ ಪೂರ್ಣ ಸ್ವಾತಂತ್ರ್ಯದ ಸಾಧನೆ. ಇದು ಎಲ್ಲಿಗೆ ಹೋಗಿ ಬಯಸುತ್ತೆ? ಈ ಭೌತಿಕ ಪ್ರಪಂಚದಿಂದ ಆಚೆ ಇರೋಂಥ ಪ್ರಪಂಚ ಪ್ರಕಾರ ದಾಟಲು ಆತ್ಮ ಬಯಸೋದು ಮುಕ್ತ ಪ್ರಕಾಶ. ಎಲ್ಲಿ ಸ್ವಯಂ ಪ್ರಕಾಶ ಇದೆಯೋ, ಮುಕ್ತ ಪ್ರಕಾಶ ಇದೆಯೋ ಆಧ್ಯಾತ್ಮಿಕ ಪ್ರಪಂಚ, ಅಲ್ಲಿಗೆ ಹೋಗಕ್ಕೆ. ಅಲ್ಲಿ ಯಾವಾಗಲೂ ಚೇತನ, ಚಿನ್ಮಯ. ಪ್ರತಿಯೊಂದು ವಸ್ತುಕ್ಕೂ ಅಲ್ಲಿ ಜೀವ ಇದೆ. ಪ್ರತಿಯೊಂದು ವಸ್ತುನೂ ಕೂಡ ತಂತಾನೇ ಆದಂಥ ಅದು ಅದಕ್ಕೆ ಕಾರ್ಯಚಟುವಟಿಕೆ ಇರ್ತವೆ. ಸೊ ಆ ಒಂದು ವಲಯಕ್ಕೆ ಹೋಗಕ್ಕೆ ಬಯಸುತ್ತೆ ಆತ್ಮ. ಅಲ್ಲಿ ನಿಜ ಸ್ವರೂಪ ಇದೆ. ಅದಕ್ಕೆ ದೇವರನ್ನು ಕುರಿತ ಸುಪ್ತ ಪ್ರೇಮ ಎಲ್ಲರಲ್ಲೂ ಇರುತ್ತದೆ. ನೋಡಿ, ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ ದೇವರ ಬಗ್ಗೆ ಅದಕ್ಕೆ ಸುಪ್ತ ಪ್ರಜ್ಞೆ ಇದೆ.
ಸೂಕ್ತವಾಗಿ ಮನಸ್ಸಲ್ಲಿದೆ, ಸುಪ್ತ ಪ್ರಜ್ಞೆ ಇದೆ. ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕವೇ ಆಧ್ಯಾತ್ಮಿಕ ಆಸಕ್ತಿ ವ್ಯಕ್ತವಾಗುತ್ತದೆ. ನೋಡಿ, ನಮ್ಗೆ ಅಕಸ್ಮಾತ್ ನಮ್ಗೆ ಈ ಆಧ್ಯಾತ್ಮಿಕ ಆ ಅಸ್ತಿತ್ವ ವ್ಯಕ್ತವಾಗೋದು ಯಾವಾಗಂದ್ರೆ ದೇಹ ಮತ್ತು ಮನಸ್ಸುಗಳಿಗೆ ಇರುವ ಲೌಕಿಕ ವ್ಯಾಮೋಹದ ಮೂಲಕನೇ. ಈ ದೇಹ ಮತ್ತು ಮನಸ್ಸುಗಳಿಗೆ ವ್ಯಾಮೋಹ ಇದೆ, ಭೌತಿಕ ಪ್ರಪಂಚದ ವ್ಯಾಮೋಹ ಇದ್ದೇ ಇದೆ. ಸೊ ಇದ್ರ ಮುಖಾಂತರನೇ ಆಧ್ಯಾತ್ಮಿಕ ಅಸ್ತಿತ್ವ ವ್ಯಕ್ತ ಆಗುತ್ತೆ. ಅಕಸ್ಮಾತ್ ನಮ್ಗೆ ಈ ಭೌತಿಕ ಪ್ರಪಂಚದ ಅಸ್ತಿತ್ವ ಅರ್ಥ ಆಗ್ಲಿಲ್ಲ ಅಂದ್ರೆ ಆಧ್ಯಾತ್ಮಿಕದ ಅಸ್ತಿತ್ವ ಅರ್ಥನೇ ಆಗೋದಿಲ್ಲ. ಈ ಭೌತಿಕ ಅಸ್ತಿತ್ವ ಯಾವಾಗ ದುಃಖ ಕೊಡಕ್ ಶುರುವಾಯ್ತು, ಈ ಭೌತಿಕ ಆಸಕ್ತಿಲಿ ನಮ್ಗೆ ದುಃಖ ಬರೀ ನಿರಾಸನೆ ಕಾಣ್ತಾ ಇದೆಯೋ, ಅವಾಗ ಯೋಚನೆ ಮಾಡ್ತಾನೆ ಇದಕ್ಕಿನ್ನ ಯಾವ್ದಾದ್ರು ಆಸಕ್ತಿ ಇರೋಂಥ ಪ್ರಪಂಚ ಇದೆಯಾ, ಸುಖವಾಗಿರೋಂಥ ಪ್ರಪಂಚ ಇದೆಯಾ ಅಂತ ಯೋಚನೆ ಮಾಡ್ತಾನೆ. ಸೊ ಯಾಕಿಷ್ಟು ನಿದ್ದೆ? ನಿಂತ್ಕೋ, ಚೇರ್ಮನ್ ಕೂತು. ಆಧ್ಯಾತ್ಮಿಕ ಅಸ್ತಿತ್ವ ಇದೆಯಾ ಅಂತ ಯೋಚನೆ ಮಾಡ್ತಾನೆ. ಹಂಗೆ ಯೋಚನೆ ಮಾಡಿದಾಗ್ಲೇ ಆಧ್ಯಾತ್ಮಿಕ ಪ್ರಪಂಚ ಒಂದಿದೆ, ಅಲ್ಲಿಗೆ ಹೋಗ್ಬೇಕು ಅಂತ ಅದಕ್ಕೆ ಗೊತ್ತಾಗುತ್ತೆ. ಸೊ ಅದ್ರ ಮುಖಾಂತರನೇ ನಮ್ಗೆ ಗೊತ್ತಾಗುತ್ತೆ. ಆದ್ದರಿಂದ ದೈವಿ ಪ್ರಜ್ಞೆಯನ್ನು ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಬೇಕು. ಪರಮ ಪುರುಷನ ದೈವಿಕ ಚರ್ಯೆಯನ್ನು ಶ್ರವಣ ಮಾಡುವುದರಿಂದ ಮತ್ತು ಪಠಣ ಮಾಡುವುದರಿಂದ ಇದು ಸಾಧ್ಯ. ಸೊ ನಾವೇನ್ ಮಾಡಬೇಕು? ದೈವಿ ಪ್ರಜ್ಞೆನ ಜಾಗೃತಗೊಳಿಸಂತ ಕರ್ತವ್ಯದಲ್ಲಿ ತೊಡಗಬೇಕು. ದೈವಿ ಪ್ರಜ್ಞೆನ ಜಾಗೃತಗೊಳಿಸಂತ ಕರ್ತವ್ಯ ಯಾವ್ಯಾವುದು? 2: ಶ್ರವಣ ಮತ್ತೆ ಕೀರ್ತನ. ಇವೆರಡನ್ನ ಮಾಡ್ತಾ ಇದ್ರೆ ದೈವಿ ಪ್ರಜ್ಞೆದು ನಮ್ಗೆ ಅರಿವು ಗೊತ್ತಾಗ್ತಾ, ಅಂದ್ರೆ ದೈವಿ ಪ್ರಜ್ಞೆನ ಮತ್ತೆ ಗಳಿಸ್ಕೊಳಕ್ಕೋಸ್ಕರ ಆಗ್ತಾ ಇರುತ್ತೆ. ದೈವಿ ಪ್ರಜ್ಞೆ ಜಾಗೃತಗೊಳಿಸುವ ಕರ್ತವ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೋಬೇಕು. ಯಾವಾಗ ಪ್ರತಿನಿತ್ಯ ನಾವು ಜಾಗೃತ ಆಗ್ತಾ ಇರ್ಬೇಕು. ನಮ್ದು ಪ್ರಜ್ಞೆ ಯಾವಾಗ್ಲೂ ಕೂಡ ಭಗವಂತನ ಕಡೆ ಪ್ರಜ್ಞೆ ಹೋಗ್ತಾ ಇರ್ಬೇಕು. ಎಲ್ಲಿ ಹೋಗ್ತದೋ ನಮ್ಮ ಮನಸ್ಸು ಬೇರೆ ಕಡೆ ಯಾರು ಹೋಯ್ತದೋ ಅದನ್ನ ಹೇಳ್ಕೊಬಂದು ದೈವಿ ಇದ್ರ ಮೇಲೆ ಇಡಬೇಕು. ಪ್ರಭುಪಾದ ಹೇಳ್ತಾರೆ, ಜಪ ಮಾಡ್ಬೇಕಾದ್ರೆ ಮನಸ್ಸು ಎಲ್ಲೆಲ್ಲ ಸುತ್ತಾ ಇರುತ್ತೆ, ಏನ್ ಮಾಡ್ಬೇಕು? ಅದನ್ನ ಹೇಳ್ಕೊಂಬಂದು ನಾಮದ ಮೇಲೆ ಕೂರಿಸ್ಬೇಕು, ಮತ್ತೆ ತಿರ್ಗಾ ಹೋಗುತ್ತೆ ಹೇಳ್ಕೊಂಬಂದು. ಇದ್ದೇ ಕೆಲಸ ಮಾಡ್ತಾ ಇರ್ಬೇಕು ಪ್ರತಿ ಕ್ಷಣ. ಸೊ ಇದನ್ನ ಅಂದ್ರೆ ಜಾಗೃತಗೊಳಿಸ್ತಾ ಇರ್ಬೇಕು. ಪ್ರತಿ ಒಂದು ಗಳಿಗೆಲ್ಲೂ ಕೂಡ ನಾವು ಭಗವಂತನ ಪ್ರಜ್ಞೆ ಬರೋ ತರ ಜಾಗೃತಗೊಳಿಸ್ತಾ ಇರ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ಪ್ರತಿ ಒಂದನ್ನು ಕೂಡ ಭಗವಂತನಿಗೆ ಸಂಬಂಧಪಟ್ಟಂಗೆ ನಾವು ಕೆಲಸ ಕಾರ್ಯನ ಮಾಡ್ಕೊಬೇಕು. ಎಲ್ಲಿ ಭಗವಂತನಿಗೆ ಸಂಬಂಧ ಇಲ್ದಿರೋ ಆಚೆ ಹೋಯ್ತೋ ನಮ್ಮ ಕತೆ ಮುಗೀತು ಅಂತ. ಸೊ ಕೆಲಸ ಕಾರ್ಯನ ಮಾಡ್ತಾ ಇರೋದೇನು ಭಗವಂತನಿಗೆ ಸಂಬಂಧಪಟ್ಟಂಗೆ. ಅದಕ್ಕೇನು ನಮ್ಮ ವೃತ್ತಿ ಕಾರ್ಯ ಏನಾಗ್ಬೇಕು? ಈ ಶ್ಲೋಕದ ಪ್ರಕಾರ ನಮ್ಮ ವೃತ್ತಿ ಕಾರ್ಯ ಸುತ್ತಾಕ ಅಂತ ಅಲ್ಲಿಗೆ ಬರ್ಬೇಕು. ಆಸಕ್ತಿ ಮೂಡಿಸ್ಬೇಕು ಭಗವಂತನ ಮೇಲೆ. ನಾವು ಮಾಡೋ ಕೆಲಸದಿಂದ ಭಗವಂತನ ಬಗ್ಗೆ ಸ್ವಲ್ಪನಾದ್ರೂ ಆಸಕ್ತಿ ಮೂಡಬೇಕು ನಮ್ಗೆ. ಅದು ನಿಜವಾದ ವೃತ್ತಿ ಕಾರ್ಯ ಅಂತ. ಇಲ್ಲಾಂದ್ರೆ ಏನಾಗುತ್ತೆ? ಆಚೆ ಹೋಗ್ತಾ ನಾವು ಇಲ್ಲಿಂದ ದೂರ ಆಗ್ತಾ ಹೋಗ್ತಾ ಇರ್ತೀವಿ. ಇವೆರಡು ಆಗದು ಯಾವಾಗ? ಮುಖ್ಯವಾಗಿ ಶ್ರವಣ ಮತ್ತೆ ಕೀರ್ತನ. ಭಗವಂತನ ಬಗ್ಗೆ ಕೇಳೋದನ್ನ ಕೀರ್ತನ ಮಾಡ್ತಾ ಇರೋದು, ಗುಣಗಾನ ಮಾಡ್ತೀವಿ. ಸೊ ಇವೆರಡರಿಂದ ನಮಗಿದು ಜಾಗೃತ ಆಗುತ್ತೆ. ಯಾವ್ದಾಗ ಜಾಗೃತ ಆಗುತ್ತೋ ನಾವು ದೈವಿ ಪ್ರಜ್ಞೆದು ನಮ್ದು ಮನಸ್ಸಿನ ದೈವದ ಕಡೆ ಹೋಗೋಂಥ ಪ್ರಜ್ಞೆ ಜಾಗೃತ ಆಗ್ತಾ ಇರುತ್ತೆ ಪ್ರತಿ ಕ್ಷಣ. ಪರಮ ಪುರುಷನ ದಿವ್ಯ ಸಂದೇಶವನ್ನು ಶ್ರವಣ ಮಾಡಲು ಪಠಿಸಲು ಆಸಕ್ತಿಯನ್ನು ಮೂಡಿಸಲಾಗದ ಕರ್ತವ್ಯ ಕರ್ಮಗಳಿಂದ ವ್ಯರ್ಥ ಕಾಲಹರಣವಷ್ಟೇ ಆಗುವುದು. ಸೊ ಅಕಸ್ಮಾತ್ ನಮ್ದು ಕೆಲಸ ಕಾರ್ಯ ದಿವ್ಯ ಸಂದೇಶ ಶ್ರವಣ ಮಾಡಲು ಪಠಿಸಲು ಆಸಕ್ತಿಯನ್ನು ಮೂಡಿಸಲಾಗದ ಕರ್ತವ್ಯ, ನಾವೇನೋ ಕರ್ತವ್ಯ ಮಾಡ್ತಾ ಇದ್ದೀವಿ, ನಾವು ಶ್ರವಣ ಮಾಡೋದು ಮತ್ತೆ ಭಗವಂತನ ಬಗ್ಗೆ ಕೀರ್ತನೆ ಮಾಡೋದು, ಇವೆರಡ್ರ ಬಗ್ಗೆ ನಮ್ಗೆ ಆಸಕ್ತಿ ಬರಲಿಲ್ಲ ಅಂತಂದ್ರೆ ನಮ್ದು ಈ ಕೆಲಸ ಕಾರ್ಯ ವ್ಯರ್ಥ. ಸೊ ಅದಕ್ಕೆ ನಮಗೆ ಏನು ಮಾಡ್ತಾ ಇರೋದು? ಇದ್ರ ಬಗ್ಗೆ ಆಸಕ್ತಿ ಜಾಸ್ತಿ ಮೂಡ್ತಾ ಇಲ್ಲ. ನಾವು ಮಾಡ್ತಾ ಇರೋ ಕೆಲಸ ಏನಾಗಿದೆ? ಭಗವಂತನ ಬಿಟ್ಟು ಬೇರೆ ಕೆಲಸ ಆಗ್ಬಿಟ್ಟಿದೆ. ಅಂದ್ರೆ ಈ ಶ್ರವಣ ಕೀರ್ತನೆಗೆ ಸಂಬಂಧ ಪಟ್ಟಿಲ್ದಿರೋಂಥ ಕೆಲಸ ಆಗ್ತಾ ಇದೆ. ಅದರಿಂದ ಆ ಕೆಲಸನೇ ಬೇರೆ ಆಗ್ತಾಯಿದೆ, ಇದೇ ಬೇರೆ ಆಗ್ತಾ ಇದೆ. ಸೊ ಇದು ಕೆಲವು ಸಮಯಕ್ಕೆ ಮಾಡ್ತೀವಿ, ಅದನ್ನ ಯಾವಾಗಲೂ ನಿರಂತರವಾಗಿ ಮಾಡ್ತಾ ಇರ್ತೀವಿ. ಸೊ ಈ ನಿರಂತರವಾಗಿ ಮಾಡೋದು ನಮಗೆ ಸಂಬಂಧ ಇಲ್ಲದೆ ಇರೋದ್ರಿಂದ ಜಾಸ್ತಿ ಟೈಮ್ ಅದರಲ್ಲೇ ಕಳೀತಾ ಇದ್ದೀವಿ. ಜಾಸ್ತಿ ಟೈಮ್ ಅದರಲ್ಲೇ ಕಳೀತಾ ಇರೋದ್ರಿಂದ ಇದಕ್ಕೆ ಟೈಮು ಕಡಿಮೆ ಬರ್ತಾ ಇದೆ. ಸೊ ಈಗ ನಮಗೆ ಯಾವ್ದು ಪ್ರಜ್ಞೆ ಜಾಸ್ತಿ ಇರುತ್ತೆ? ಜಾಸ್ತಿ ಮಾಡಿದ ಪ್ರಜ್ಞೆನ, ಕಡಿಮೆ ಮಾಡಿದ ಪ್ರಜ್ಞೆನ? ಜಾಸ್ತಿ ಮಾಡಿದ ಪ್ರಜ್ಞೆ ನಮ್ಗೆ ಜಾಸ್ತಿ ಇರುತ್ತೆ ಅಲ್ವಾ? ಸೊ ಹಂಗಾಗಿ ಏನು ನಾವು ವೃತ್ತಿ ಮಾಡ್ತಾ ಇದೀವಿ ಆ ವೃತ್ತಿ ಕಡೆ ನಮಗೆ ಗಮನ ಜಾಸ್ತಿ ಆಗ್ತಾ ಇದೆ, ಇದ್ರ ಕಡೆ ಗಮನ ಕಡಿಮೆ ಆಗ್ತಾ ಇದೆ. ಸೊ ಇದು ಕಾಲಹರಣ. ಪ್ರಭುಪಾದ ಇದು ಈ ಶ್ಲೋಕದ ಪ್ರಕಾರ
ಜಸ್ಟು ಒಂದು ಸುಮ್ಮನೆ ಕಾಲ ತಳ್ತಾ ಇದೀವಿ, ಕಾಲ ದುಡ್ತಾ ಇದೀವಿ. ಏನಪ್ಪ ಯಾವಾಗ ಒಂದಿನ ಸಾಯ್ಬೇಕು, ಅದಕ್ಕೋಸ್ಕರ ಕಾಲನ ಹೋಗ್ಲಿ ಅಂತ ತಳ್ತಾ ಇದೀವಿ. ದಿನ ಕಳೀತಾ ಇದೆ, ತಿಂಗಳು ಕಳೀತಾ ಇದೆ, ವರ್ಷ ಬರ್ತಾ ಇದೆ, ವರ್ಷಗಳು ಉರುಳ್ತಾ ಇದೆ. ಒಂದಿನ ನೋಡ್ತಾನೆ 50 ವರ್ಷ 60 ವರ್ಷ ಆಗೋಯ್ತು, ಇನ್ನೂ ಏನು ಮಾಡಲಿಲ್ಲ, ಕಾಲ ಹೊರ್ಟೋಯ್ತು. ಇನ್ನು ಮುಂದೆ ಏನಿದ್ರು ಬರೀ ಕಷ್ಟದ ಕಾಲ. ಏನಿತ್ತು ಈಗ 40-50 ವರ್ಷದವರೆಗೂ ಏನಿತ್ತು, ನಮಗೆ ಒಂಥರ ಸುಖದ ಕಾಲ ಇತ್ತು, ಎಲ್ಲ ಚೆನ್ನಾಗಿತ್ತು, ಎಲ್ಲ ನಡೀತಾ ಇತ್ತು, ಎಲ್ಲ ಆಗ್ತಾ ಇತ್ತು. ಏನಾದ್ರೂ ಏನು ತೊಂದರೆ ಆಗ್ತಾರೆ ನೋಡಿ. ಮಕ್ಕಳು ಎಷ್ಟು ಕುಣಿತಾರೆ, ಎಷ್ಟು ಆಡ್ತಾರೆ, ಇಮಿಡಿಯೇಟ್ ಮಲ್ಕೊಂಡಿದ ತಕ್ಷಣ ನಿದ್ದೆ ಬರುತ್ತೆ, ಚಿಂತೆನೇ ಇಲ್ಲ, ಯಾವುದ್ರದ್ದು ಯೋಚನೆನೂ ಇಲ್ಲ, ಆಟೋಮೆಟಿಕಾಗಿ ದೇಹ ಬೆಳೀತಾ ಇರುತ್ತೆ. ಸೊ ಹಿಂಗೆ ಆಡ್ಕೊಂಡು ಕಾಲ ಏನಾಗ್ತೈತೆ, ಬಂದೇ ಬರ್ಬಿಡ್ತಾ 50 ವರ್ಷ. ಆಮೇಲೆ ನಿಜವಾಗಿ ಜೀವನ ಇರೋದೇ 40-50 ವರ್ಷದ ಮೇಲೆ. ಇದನ್ನ ಗಂಟು ಕಟ್ಕೊಂಡು ಮಡಿಕೊಂಬಿಡಿ. 40 ಅಲ್ಲ, 50 ವರ್ಷದ ಮೇಲೇ ನಿಜ ಜೀವನ ಇರೋದು. ಎಲ್ಲ ಕಷ್ಟಗಳು ಬಂದು ಒದಗೋದು ಆವಾಗಲೇನೆ. ಯಾಕೆಂದರೆ ಆ ಕಷ್ಟಗಳನ್ನ ಕಟ್ಕೊಳ್ಳೋಕ್ಕೋಸ್ಕರ ನಾವೇನು ಮಾಡಿರ್ತೀವಿ, 50 ವರ್ಷ ಕಷ್ಟಪಟ್ಟಿರ್ತೀವಿ. 50 ವರ್ಷದ ಮೇಲೆ ಕಷ್ಟ ತಂದ್ಕೊಳ್ಳೋಕ್ಕೆ 50 ವರ್ಷ ಕಷ್ಟಪಟ್ಟಿರ್ತೀವಿ. ಏನು ಕೊಡ್ತೀವಿ ಹೇಳಿ, ಮದುವೆ ಮಾಡ್ಕೋತೀವಿ, ಇದು ಅವತ್ತು ಕಷ್ಟ ತಂದ್ಕೊಳ್ಳೋಕ್ಕೆ. ಮಕ್ಕಳು ಮಾಡ್ಕೋತೀವಿ, ಆ ಕಷ್ಟ ತಂದ್ಕೊಳ್ಳೋಕ್ಕೆ. ಎಲ್ಲ ಸಂಬಂಧಗಳ್ನು ಕೂಡ್ಕೋತಾ ಇದ್ದೀವಿ, ಲಾಸ್ಟ್ ಕಷ್ಟ ತಂದ್ಕೊಳ್ಳೋಕ್ಕೆ. ತಿನ್ನಬಾರ್ದೆಲ್ಲ ತಿಂತಾ ಇದ್ದೀವಿ, ಕಾಯಿಲೆ ತಂದ್ಕೊಳ್ಳೋಕ್ಕೆ. ಸೊ ಏನಾಗ್ತಾ ಇದೆ, ಈ 50 ವರ್ಷದ ಮೇಲೆ ಏನೆಲ್ಲ ಕಟ್ಕೊಬೇಕೋ, ಅಂದರೆ ಇದು ಕರ್ಮದ ರೀತಿ ನಡೀತಾ ಇರುತ್ತೆ, ನಮ್ಮ ಕೈಯಾರ ನಡೀತಾ ಇರುತ್ತೆ, ಎರಡೂ ಇದೆ ಇರಲಿ. ಸೊ ಏನೆಲ್ಲ ಕಟ್ಕೊಬೇಕೋ ಇವಾಗಿಂದ ತಯಾರು ಮಾಡ್ತಾ ಇದ್ದೀವಿ. 50 ವರ್ಷ ತಯಾರು ಮಾಡಾದ್ಮೇಲೆ 50ನೇ ವರ್ಷಕ್ಕೆ ಶುರು ಆಗುತ್ತೆ. 50ರಿಂದ ಇನ್ನು ಸಾಯೋವರೆಗೂ 70-80 ವರ್ಷದವರೆಗೂ ಬರೀ ಗೋಳು. ಆವಾಗ ಭಗವಂತನ ಚಿಂತನೆ ಮಾಡೋದು ತುಂಬ ಕಷ್ಟದ ಕೆಲಸ. ಕೆಲವು ಜನ ಹೇಳ್ತಾರೆ ಸ್ವಲ್ಪ ಲೇಟ್ ಆದಮೇಲೆ ಎಲ್ಲ ಕೆಲಸ ಕಾರ್ಯ ಮುಗ್ದೋಗುತ್ತೆ, ಜವಾಬ್ದಾರಿ ಮುಗ್ದೋಗುತ್ತೆ, ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಅಂತ. ಕರೆಕ್ಟು, ಎಲ್ಲ ಅವ್ರಿಗೆ ಏನು ಇಲ್ಲದೆ ಇರ್ಬೋದು, ಬಟ್ ಎಲ್ಲ ಶುರುವಾಗೋದಲ್ಲೇ. ಮಾನಸಿಕ ತೊಳಲಾಟ, ನಮ್ಮ ದೇಹದ ತೊಳಲಾಟ, ಮತ್ತು ಬೇರೆಯವ್ರದಿಂದ ಹೀಯಾಳಿಸೋದು, ಅವಮಾನ ಇವೆಲ್ಲ ಶುರುವಾಗೋದು ಆಮೇಲೇನೆ. ತುಂಬ ಕಷ್ಟ ಆಮೇಲೆ ಮಾಡೋದು. ಯಾವಾಗ ನೀವು ಮಾಡಿ ಪ್ರಾಕ್ಟೀಸ್ ಅಭ್ಯಾಸ ಇಲ್ಲ ಅವಾಗ ಮಾಡೋದು ತುಂಬ ಕಷ್ಟ. ಸೊ ಅದರಿಂದ ಇಲ್ಲಿ ಏನಾಗ್ತದೆ, ಬರೀ ಶ್ರಮ ಕೇವಲ ಆಗ್ಬಿಡುತ್ತೆ, ಬರೀ ಶ್ರಮ ಆಗ್ಬಿಡುತ್ತೆ. ನಮ್ಮ ವೃತ್ತಿ ಕಾರ್ಯ ಭಗವಂತನ ಕಡೆ ಅರಿಲಿಲ್ಲ. ಸಪೋಸ್ ಅಕಸ್ಮಾತ್ ನಾವೀಗ ಒಬ್ಬ ವ್ಯಕ್ತಿ ಹುಡ್ದಾಗಿಂದನೇ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ, 50 ವರ್ಷದಕ್ಕೆ ಅವ್ನ ಪ್ರಜ್ಞೆ ಆಲ್ರೆಡಿ ಪೂರ್ಣ ಪ್ರಮಾಣದಲ್ಲಿ ಒಂದು ಸ್ಥಿತಿಗೆ ಬಂದ್ಬಿಟ್ಟಿರುತ್ತೆ. ಆ ಟೈಮಲ್ಲಿ ಭಕ್ತಿ ಮಾಡೋಕ್ಕೆ ಇವನ್ ಕೆಲಸ ಮಾಡೋದ್ರಿಂದ ಆ ಟೈಮಲ್ಲಿ ಅವ್ನು ಭಕ್ತಿ ಮಾಡೋಕ್ಕೆ ಪೂರ್ಣ ದೃಢ ಬಂದಿರುತ್ತೆ ಅವನಿಗೆ, ಮಾನಸಿಕವಾಗಿ ದೈಹಿಕವಾಗಿ ಎಲ್ಲ ಪ್ರಾಕ್ಟೀಸ್ ಆಗ್ಬಿಟ್ಟಿರುತ್ತೆ, ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಅಭ್ಯಾಸದಲ್ಲೇ ಅದು ಆ ಕಾಲ ತಳ್ಬಿಡ್ಬೋದು. ಅಭ್ಯಾಸ ಇಲ್ಲ ಅಂತಂದ್ರೆ ತುಂಬ ಕಷ್ಟದ ಕೆಲಸ ಆ ಟೈಮಲ್ಲಿ ಭಕ್ತಿ ಮಾಡೋದು. ಇದು ಎಲ್ಲರೂ ಇದು ಕೂಡ ಅಷ್ಟೇ. ಸೊ ಫಸ್ಟ್ ಭಕ್ತಿ ಮಾಡಿಲ್ಲ ಅಂದ್ರೆ ಲಾಸ್ಟಲ್ಲಿ ಮಾಡೋದು ತುಂಬ ಕಷ್ಟವಾಗಿರೋ ಕೆಲಸ. ವ್ಯರ್ಥ ಕಾಲ ಅಷ್ಟೇ ಆಗ್ಬೋದು. ಈ ಕಾರಣದಿಂದಲೇ ಮಿಕ್ಕ ವೃತ್ತಿ ಧರ್ಮಗಳು ಅವು ಯಾವ ಮತತತ್ವಕ್ಕಾದರೂ ಸಂಬಂಧಪಟ್ಟಿರಲಿ ಆತ್ಮಕ್ಕೆ ಬದ್ಧ ವಿಮುಕ್ತಿಯನ್ನು ಕೊಡಲಾರವು. ಆತ್ಮಕ್ಕೆ ಬಂಧ ವಿಮುಕ್ತಿಯನ್ನು ಕೊಡಲಾರವು. ಮೋಕ್ಷವಾದಿಗಳ ಕಾರ್ಯವೈಖರಿಯು ವ್ಯರ್ಥ, ಏಕೆಂದರೆ ಬಂಧ ಮೋಚನದ ಮೂಲ ಸ್ರೋತವನ್ನು ಕಂಡುಕೊಳ್ಳುವಲ್ಲಿ ಸೋತಿದ್ದಾರೆ. ಐಕ ಪ್ರಾಪ್ತಿ ಕಾಲ ದೇಶಗಳಿಗೆ ಸೀಮಿತವಾದದ್ದೆಂಬುದನ್ನು ಸ್ಥೂಲ ಪ್ರಾಪಂಚಿಕರು ಅನುಭವದಿಂದ ತಿಳಿಯಬಹುದು. ಈ ಲೋಕದಲ್ಲಿ ಆಗಲಿ ಬೇರೆ ಲೋಕದಲ್ಲಿ ಆಗಲಿ ಸ್ವರ್ಗಕ್ಕೆ ಏರಲಿ ಕಾತರಗೊಂಡ ಆತ್ಮಕ್ಕೆ ಶಾಶ್ವತ ಆವಾಸ ಕಾಣಸಿಗದು. ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆಯೆಂದೇ ಕಾತರಿಸುತ್ತಿರುವ ಆತ್ಮವನ್ನು ತೃಪ್ತಿಗೊಳಿಸಪಡಿಸುತ್ತದೆ. ಸೊ ಲಾಸ್ಟ್ ಒಂದು ಲೈನ್ ಇದೆಯಲ್ಲ, ಅದನ್ನ ಎಚ್ಚರಿಕೆಯಿಂದ ಗಮನ ಇಟ್ಟು ನೋಡಿ. ಏನು ಹೇಳ್ತಾರೆ, ಸಮರ್ಪಕವಾದ ಶಾಸ್ತ್ರಬದ್ಧ ಪ್ರಕ್ರಿಯೆಯುಳ್ಳ, ಸಮರ್ಪಕವಾಗಿರುವಂಥದ್ದು ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಸಮರ್ಪಕವಾಗದ ಅಂತ ಪ್ರಕ್ರಿಯೆಯಿಂದ ಅಂದರೆ ಕ್ರಿಯೆ ಮತ್ತು ಕಾರ್ಯ ನಾವು ಮಾಡ್ತಾ ಇದ್ದೀವಿ, ಅದಕ್ಕೆ ಸಂಬಂಧಪಟ್ಟಂಗೆ ವಾಪಸ್ ಬರ್ತಾ ಇರೋದು. ಇದು ಪ್ರಕ್ರಿಯೆಯುಳ್ಳ ಪರಿಪೂರ್ಣವಾದ ಭಕ್ತಿ ಸೇವೆ ಒಂದೇ. ಪೂರ್ಣ ಪ್ರಮಾಣದಲ್ಲಿ ಭಕ್ತಿ ಸೇವೆ ಒಂದೇ ಕಾತರ ಪಡ್ತಾ ಇದೆ. ಏನು ಆತ್ಮ ಯಾರನ್ನ ಪಡೆಯೋಕ್ಕೋಸ್ಕರ ಆತ್ಮ ಕಾತರ ಅಂದರೆ
ತೃಪ್ತಿ ಪಡೋಕ್ಕೋಸ್ಕರ, ಭಗವಂತ ನಾಮಕ್ಕೆ ಹೋಗೋಕ್ಕೋಸ್ಕರ, ಈ ಪ್ರಪಂಚನ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಕಾತರತೆ ಪಡ್ತಾ ಇದೆಯಲ್ಲ, ಅದಕ್ಕೆ ತೃಪ್ತಿ ಬರ್ಬೇಕಂತಂದ್ರೆ ಈ ಥರ ಮಾಡಬೇಕು. ಏನೋ ನಿಯಮಬದ್ಧವಾದ, ಸಮರ್ಪಕವಾದ, ಶಾಸ್ತ್ರಬದ್ಧ ಪ್ರಕ್ರಿಯೆಯಿಂದ ಪರಿಪೂರ್ಣವಾದ ಭಕ್ತಿ ಸೇವೆ ಮಾಡಬೇಕು. ಅವಾಗ ಮಾತ್ರ ನಮಗೆ ಆತ್ಮಕ್ಕೆ ತೃಪ್ತಿ ಕೊಡೋಕ್ಕೆ ಸಾಧ್ಯ. ಕಾತರವಾಗಿರೋಂಥ ಆತ್ಮಕ್ಕೆ ತೃಪ್ತಿ ಕೊಡೋಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಮ್ಗೆ ಆಸಕ್ತಿ ಬರಲ್ಲ ಭಗವಂತನ ಬಗ್ಗೆ, ಆತ್ಮಕ್ಕೆ ತೃಪ್ತಿ ಬರಲ್ಲ, ಇದೇ ಥರ ನಡ್ಕೊಂಡು ಹೋಗ್ತಾ ಇರುತ್ತೆ. ಸೊ ಏನು ಮಾಡ್ಬೇಕೀಗ? ನಾವು ಮಾಡಬೇಕಾಗಿರೋದು ಇಷ್ಟು. ಏನು ಮಾಡ್ತಾ ಇದೀವೋ ಅದು ಅಟ್ ಪ್ರೆಸೆಂಟಲ್ಲಿ ಇಟ್ಕೊಂಡು ಮಾಡಬೇಕು. ನಮ್ಮ ಮೈಂಡನ್ನ ಪ್ರೆಸೆಂಟಲ್ಲಿ ಇಡಬೇಕು. ಅಂದರೆ ಈ ಕಾಲದಲ್ಲಿ ಇಟ್ಕೊಬೇಕು. ಈ ಕೇಳ್ತಾ ಇದೀವಿ ಅಂದರೆ ಈ ಕಾಲದಲ್ಲಿ ಇರಬೇಕು. ಅದು ನಿದ್ದೆ ಕಾಲದಲ್ಲ. ನಿದ್ದೆ ಕಾಲದಲ್ಲಿದ್ರೆ ಮುಗೀತು. ಅಟ್ ಪ್ರೆಸೆಂಟಲ್ಲಿ ಯಾರು ತನ್ನ ಮನಸ್ಸನ್ನ ಇಟ್ಕೋತಾನೋ, ಅಂದರೆ ಈಗ ನಾವು ಜಪ ಮಾಡ್ತಾ ಇದೀವಿ, ಅಟ್ ಪ್ರೆಸೆಂಟಲ್ಲಿ ಇರ್ಬೇಕು. ಅಂದರೆ ಆ ಸಮಯದಲ್ಲಿ ಇರ್ಬೇಕು. ಅದು ಅಯ್ಯೋ ಇಲ್ಲಿ ಜಪ ನಾನು ಬೆಳಿಗ್ಗೆ ಆರತಿಗೆ ಬರಲಿಲ್ಲ ಅಂತ ಮೂಡಲ್ಲಿ ಇರಬಾರ್ದು. ಇಲ್ಲ ಮುಂದೆ ಏನೋ ಕೆಲಸ, ಏನೋ ಯಾರೋ ಬರ್ತಾರೆ ಅವ್ರಿಗೂ ಪ್ರಸಾದ ಮಾಡಬೇಕು ಅಂತ ಇನ್ನೊಂದು ಕಾರ್ಯದಲ್ಲಿ ಇರಬಾರ್ದು. ಆ ಟೈಮ್ಗೆ ಅದು ಆಗುತ್ತೆ. ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಓಕೆ ನಾನು ಇಷ್ಟವರೆಗೆ ಜಪ ಮಾಡ್ತೀನಿ, ಆ ಟೈಮಲ್ಲಿ ಅದು ನಿಮ್ಮ ಮೈಂಡು ಅಲ್ಲೇ ಇರಬೇಕು. ಓಕೆ ಇನ್ನೊಂದು ಫಿಕ್ಸ್ ಮಾಡ್ತೀನಿ, ಇನ್ನೊಂದು ಕಾಲ, ಆ ಕಾಲದಲ್ಲಿ ಈಗ ಕುಕ್ಕಿಂಗ್ ಮಾಡ್ತಾ ಇದ್ದೀನಿ, ಕುಕ್ಕಿಂಗ್ ಕಾಲದಲ್ಲಿ ಇರಬೇಕು. ಫೋನ್ ಮಾಡ್ಕೊಂಡು ನಾನು ಕುಕ್ಕಿಂಗ್ ಮಾಡ್ತೀನಿ ಅಂತಂದರೆ ಅದು ಮುಗೀತು, ಆಗೋದಿಲ್ಲ. ಅದು ಕಾನ್ಸಂಟ್ರೇಷನ್ ನೋಡಿ. ನನ್ನ ಅನುಭವದಲ್ಲೂ ಕೂಡ ಪೂಜೆ ಮಾಡಿರ್ತೀನಿ. ಎಷ್ಟೋ ಸರಿ ನೀವು ಗಮನ ಇಟ್ಟಿರ್ಬೇಕು, ನೀರಾಗಿ ವಾಟರ್ ಆಗಿದ ತಕ್ಷಣ ಖರ್ಚಿಪ್ ಮಾಡಿದ್ರೆ ಹೂವು ಮಾಡ್ತಾ ಇರ್ತೀವಿ. ಯಾಕೆ ಇದಾಗ್ತಾ ಇದೆ ಅಂತಂದ್ರೆ ನನಗೆ ಗಮನ ಇಲ್ಲ, ಏನು ಮಾಡ್ತಾ ಇದ್ದೀನಿ ಅಂತ ಗಮನ ಇಲ್ಲ. ಮತ್ತೆ ಏನಾದ್ರು ಒಂದು ಆರತಿ ಮಾಡಿದಾಗ ಇದಕ್ಕೆ ಮಾಡಿದ್ನೋ ಇಲ್ವೋ ದೇವ್ರಿಗೆ, ಇದಕ್ಕೆ ಇನ್ನೊಂದು ಕೊಯ್ತೀನಿ, ಇದಕ್ಕೆ ಮಾಡಿದ್ದೀನಿ ಜ್ಞಾಪಕ ಆಗಿಲ್ವಲ್ಲ, ಇದಕ್ಕೆ ಮಾಡಿದ್ನೋ ಇಲ್ವೋ ಅಂತ ಗೊತ್ತಾಗ್ತದೆ. ಆದರೆ ಮಾಡುವಾಗ ಏನೇನೋ ಯೋಚನೆ ಮಾಡ್ತಾ ಇದ್ದೀವಿ, ಅಟ್ ಪ್ರೆಸೆಂಟಲ್ಲಿ ಇಲ್ಲ ನಮ್ಮದು. ಯಾವಾಗ ಬುದ್ಧಿ, ನಮ್ಮದು ಮನಸ್ಸು ಅಲ್ಲಿ ಪ್ರೆಸೆಂಟಲ್ಲಿ ಈಗ ಮಾಡಿದಾಗ ನನ್ನ ಮನಸ್ಸಲ್ಲಿ ಉಳ್ಕೊಳುತ್ತೆ, ಓಕೆ ಇದಕ್ಕೆ ಮಾಡಿದ್ದೀನಿ. ಇನ್ನೊಂದ್ಸರಿ ಜ್ಞಾಪಕ ಮಾಡ್ಕೊಂಡ್ರೆ ಇವ್ರು ಮಾಡಿದ, ಓಕೆ ಮಾಡಿದ್ದೀನಿ, ಯಾಕೆಂದರೆ ಜ್ಞಾಪಕದಲ್ಲಿದೆ, ಮಾಡಿದ್ದು ಸ್ವಲ್ಪ ಗಮನದಲ್ಲಿದೆ. ಇಲ್ಲಾಂದ್ರೆ ಎಲ್ಕ ಮಾಡಿರ್ತೀವಿ, ಮಾಡಿದ್ದೇ ಗೊತ್ತಿಲ್ಲ, ಅರೆ ಇದಕ್ಕೇನು ಪೂಜೆ ಮಾಡಿದ್ನ ಇಲ್ವೋ, ಸೆಂಟ್ ಕೊಡೋಗ್ಲ ಅಷ್ಟೇ, ಎಲ್ಲ ಕೆಲವು ಕೊಟ್ಕೊಂಬಂದು ಇದಕ್ಕೆ ಕೊಟ್ಟನೋ ಇಲ್ವೋ ಕಾಣಲ್ಲ. ಯಾಕೆಂದ್ರೆ ಆಗ ಕೊಟ್ಟಿರ್ತೀನಿ, ಅದು ಜ್ಞಾಪಕ ಇಲ್ದಿರ ನಾನು ಎಷ್ಟು ಅಭ್ಯಾಸ ಆಗಿದೆ ಅಂದರೆ ಸುಮ್ಮನೆ ಅಭ್ಯಾಸ ಆಗಿದೆ ಅಷ್ಟೇ, ಕೊಟ್ಕೊಂಬಂದಿರ್ತೀವಿ, ಆದರೆ ಮನಸ್ಸಲ್ಲಿ ಉಳ್ಕೊಂಡಿಲ್ಲ. ಅದು ಈ ಥರ ಪೂಜೆ ಇವೆಷ್ಟು ವ್ಯರ್ಥ. ಜಪ ಮಾಡಿರ್ತೀವಿ, ರೌಂಡ್ ಮಾತ್ರ ಉಳಿತವೆ, ಒಂದು ಸರಿನೂ ನಾಮ ಕೇಳಿಸ್ಕೊಂಡಿಲ್ಲ, ವ್ಯರ್ಥ. ಓದಿರ್ತೀವಿ ಎಷ್ಟು. ಏನೋ ಸಾತ್ವಿಕಾಗಿ ಒಂದು ಸ್ವಲ್ಪ ಭಗವಂತನಿಗೋಸ್ಕರ ಕೂತಿದ್ದರಿಂದ, ಭಗವಂತ ಏನೋ ಕರುಣೆಯಿಂದ ನನಗೋಸ್ಕರ ಕೂತವನೇ, ಹೆಂಗಾನ ಮಾಡ್ಕೊಂಡಿದ್ದಾನೆ ಪರವಾಗಿಲ್ಲ ಅಂತ ಏನೋ ಒಂಚೂರು ಕೊಟ್ಟರು ಕೊಡ್ಬೋದು ಅಷ್ಟೇ ಅವನು. ಅದು ಬಿಟ್ರೆ ಪ್ರಯೋಜನ ಇಲ್ಲ. ಸೊ ಏನಾಗ್ಬೇಕಂದ್ರೆ ನಮ್ಮ ಮನಸ್ಸಲ್ಲಿ ಎಲ್ಲ ಕೂತ್ಕೊಬೇಕು. ಇಲ್ಲಿ ತುಂಬಾ ಆಕ್ಟಿಂಗ್ ಮಾಡ್ತಾರಂಥದ್ದು ಮನಸ್ಸೇ ನೋಡಿ. ಆಕ್ಚುಲಿ ಬುದ್ಧಿ ಇದೆ, ನಮಗೆ ಬುದ್ಧಿ ಇದೆ. ಏನಿದೆ? ಭಕ್ತಿ ಮಾಡಬೇಕು ಅನ್ನೋ ಬುದ್ಧಿ ಇದೆ, ಹೆಂಗ್ ಮಾಡಬೇಕು ಅಂತ ಬುದ್ಧಿ ಇದೆ. ಇವೆಲ್ಲ ಸ್ಟೋರ್ ಆಗಿರೋದು ಬುದ್ಧಿಲಿ, ಎಲ್ಲ ಗೊತ್ತಿದೆ ಅದರಲ್ಲಿ. ಆದ್ರೆ ಮಾಡ್ತಾ ಇಲ್ಲ, ಮಾಡಕ್ ಮನ್ಸಿಲ್ಲ. ಮಾಡ್ತಾ ಇದ್ರು ಕೂಡ ಮನ್ಸಲ್ಲಿ ಅದು ಇದಾಗ್ತಾ ಇಲ್ಲ, ಅಂದ್ರೆ ಉಳ್ಕೋತಾ ಇಲ್ಲ. ಯಾಕೆಂದ್ರೆ ಅಲ್ಲಿ ಮನಸ್ಸು ಅಟ್ ಪ್ರೆಸೆಂಟ್ ಅಲ್ಲಿ ಇರಲ್ಲ. ಏನ್ ಯತ್ನ ಮಾಡ್ತಾ ಇರ್ತೀವಿ, ಏನೋ ಯತ್ನ ಮಾಡ್ತೀವಿ, ಆ ಕೆಲಸ ಆಗಿಲ್ಲ, ಅದಾಗಿಲ್ಲ, ಇದಾಗಿಲ್ಲ, ಅಲ್ಲಿ ಹೋಗ್ಬೇಕು, ಇಲ್ಲ ಅವತ್ತಿನ ದಿನದ್ದೋ ಇಲ್ಲ ಹಿಂದಿನ ದಿನದ್ದೋ ಏನೋ ಒಂದು ಬೇರೆ ಏನೋ ಘಟನೆ ಆಗಿತ್ತು ಅದ್ರ ಬಗ್ಗೆ. ಸೊ ಆ ಮನಸ್ಸೆಲ್ಲ ಅದ್ರ ಚಿತ್ರಣ, ಅದ್ರದ್ದು ಇಮ್ಯಾಜಿನೇಷನ್, ಅದನ್ನ ಕಲ್ಪನೆ ಮಾಡ್ಕೊಂಡಿರ್ತದೆ. ಇಲ್ಲಿ ಏನ್ ಮಾಡ್ತಾ ಇದೀವಿ ಇಲ್ಲ. ಸೊ ಇಂಥ ಭಕ್ತಿ ಆಗೋದಿಲ್ಲ. ಇದು ನಮ್ಮ ಆತ್ಮಕ್ಕೆ ತೃಪ್ತಿ ಕೊಡ್ಬೇಕಾದ್ರೆ ಭಗವಂತನ ನಾಮನ ನಾವು ಕೇಳಿಸ್ಕೋಬೇಕು. ಭಗವಂತನ ಲೀಲೆ ಶ್ರವಣ ಮಾಡ್ಬೇಕಾದ್ರೆ ಪ್ರೆಸೆಂಟಲ್ಲಿ ನಮ್ಮ ಮನಸ್ಸು ಇರಬೇಕು. ಕೀರ್ತನ ಮಾಡ್ಬೇಕಾದ್ರೆ ಪ್ರೆಸೆಂಟಲ್ಲಿ ಇರಬೇಕು. ಇದನ್ನ ಯಾವ ರೀತಿ ಮಾಡಬೇಕು ನೋಡಿ. ನಿಮ್ಗೆ ಯಾವತ್ತಾದ್ರೂ ಊಟ ಮಾಡಿದ್ದು ನಾನು ಏನು ಮಾಡಿದೆ ಅಂತ ಗೊತ್ತಿಲ್ಲ ಅಂತ ಅನ್ನೋ ಪ್ರಶ್ನೆ ಇದೆಯಾ? ಕತೆ ಬುಕ್ ಓದಬೇಕಾದ್ರೆ ಬೇಕಾದ್ರೆ ಆಗುತ್ತೆ ನಿಮಗೆ. ಸ್ಟೋರಿ ಬುಕ್ ಓದುವಾಗ ಏನಾಗುತ್ತೆ ಹೇಳಿ, ಕತೆ ಬುಕ್ ಹಿಂಗೆ ಇಟ್ಕೊಂಡಿರ್ತೀವಿ, ಹಿಂಗೆ ಆಗ್ತಾ ಇರ್ತೀವಿ, ಏನು ತಿಂದ್ವಿ, ಏನು ಮಾಡಿದ್ವಿ, ಏನು ಗೊತ್ತಿಲ್ಲ, ರುಚಿನೂ ಗೊತ್ತಾಗಲ್ಲ, ಏನು ತಿಂದ್ವಿ ಅಂತನೂ ಗೊತ್ತಾಗಲ್ಲ, ಎಷ್ಟು ತಿಂದ್ವಿ ಅಂತನೂ ಗೊತ್ತಾಗಲ್ಲ. ಬಟ್ ಕತೆಲೆಲ್ಲ ಜ್ಞಾಪಕ ಇರುತ್ತೆ, ಕತೆ ಮೇಲೆ ಮಾತ್ರ ಗಮನ ಇರುತ್ತೆ. ಇದು ಮುಂಚೆ ಕತೆ ಓದೋರ್ಗೆ ಗೊತ್ತು, ಚೆನ್ನಾಗಿ ಇದಾಗುತ್ತೆ, ಗೊತ್ತಲ್ಲ. ನಿಮ್ಮ ತಂಗಿ ಅವ್ರು ಹಂಗೆ ಮಾಡಿದ್ ಏನು ಸುಮ್ಮನೆ. ಸೊ ಅಂದರೆ ಒಳಗಡೆ ಹೋಯ್ತು, ಅದ್ರ ಕಾರ್ಯ ಅದು ಮಾಡುತ್ತೆ ಹೋದ್ಮೇಲೆ, ಇಲ್ಲ ಅಂತಲ್ಲ. ಆದರೂ ಕೂಡ ನಿಮ್ಮದು ಊಟದ್ದು ಟೇಸ್ಟು ಇಲ್ಲ ನಿಮಗೆ.
ಏನು ರುಚಿ ಅದು ಗೊತ್ತಿಲ್ಲ. ಸೊ ಅದೇ ಥರ ಇಲ್ಲಿ ಭಗವಂತ ನಾಮ ಜಪ ಮಾಡಿರ್ತೀವಿ, ಎಲ್ಲ ಸೇವೆ ಮಾಡಿರ್ತೀವಿ, ಆದರೆ ಮೈಂಡ್ ಮಾತ್ರ ಅಲ್ಲಿ ಇಲ್ಲದೆ ಇರೋದ್ರಿಂದ ಇದು ಅಷ್ಟಕ್ಕಷ್ಟೇ. ನಮ್ಮ ಮೈಂಡಲ್ಲಿ ಯಾಕೆ ನಮ್ಮ ಮೈಂಡಲ್ಲಿ ಉಳ್ಕೊಬೇಕು ಹೇಳಿ ವಿಷಯ? ನಮ್ಮ ಮೈಂಡಲ್ಲಿ ಯಾಕೆ ಉಳ್ಕೋಬೇಕು ಅಂತಂದರೆ, ಕೊನೆ ಕಾಲದಲ್ಲಿ ನಮಗೆ ಮಾತು ಬರಲಿಲ್ಲ ಅಂತಂದ್ರೂ ಕೂಡ ಸ್ಮರಣೆಯಿಂದನೇ ಭಗವಂತ ನೆನೆಸ್ಕೋಬೇಕು ನಾವು. ಮೈಂಡಲ್ಲಿ ನಿಮ್ಗೆ ಅಚ್ಚೊತ್ತಂಗೆ ದಿನ ಇದ್ರೂ ಮಾತ್ರ ನೀವು ನೆನೆಸ್ಕೊಳಕ್ಕಾಗೋದು, ಇಲ್ಲರ ಆಗೋದಿಲ್ಲ. ಜಾಸ್ತಿ ಏನು ಮಾಡಿರ್ತೀವೋ ಅದೇ ಜ್ಞಾಪಕಕ್ಕೆ ಬರೋದು. ಕೊನೆಗಂತೂ ಮಾತಾಡೋದು ಸ್ವಲ್ಪ ಕಡಿಮೆನೇ ಬಿಡಿ, ಯಾಕೆಂದ್ರೆ ಸಾಯ್ಬೇಕಾದ್ರೆ ವಾತ ಪಿತ್ತ ಕಫ ಎಲ್ಲ ಬಂದ್ಬಿಡುತ್ತೆ. ಅದು ಅಂಥ ಟೈಮಲ್ಲಿ ಮಾತು ಬರಲ್ಲ. ಸೊ ಏನು ಮಾಡಬೇಕು? ಸ್ಮರಣೆ ಮಾಡ್ಕೋಬೇಕು. ಆ ಸ್ಮರಣೆ ಮಾಡ್ಕೋವಾಗ ನಮಗೆ ಮನಸ್ಸಲ್ಲಿ ಏನಿರುತ್ತೋ ಅದೇ ಸ್ಮರಣೆಗೆ ಬರೋದು. ಔಟ್ ಸೈಡಿಂದ ಹೇಳ್ತಾ ಇದ್ರು ಕೇಳಿಸ್ಕೊತಾ ಇಲ್ಲ, ಕಿವಿಯೆಲ್ಲ ಬ್ಲ್ಯಾಕ್ ಆಗವೆ, ಆ ಟೈಮಲ್ಲಿ ಆ ಥರ ಆಗ್ಬಿಟ್ಟಿರುತ್ತೆ. ಸೊ ಸ್ಮರಣೆ ಮಾಡ್ಕೋಬೇಕು ನನಗೆ. ಸೊ ಈ ಸ್ಮರಣೆ ಅನ್ನೋದು ತುಂಬ ತುಂಬ ಮುಖ್ಯ. ಸ್ಮರಣೆ ಮಾಡ್ತಾ ಇರಬೇಕು. ಸೊ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಹಚ್ಚಾಗ್ತಂಗೆ ಇರ್ಬೇಕದು. ಏನ್ ಮಾಡ್ತಾ ಇದೀವಿ ಈಗ, ಇಷ್ಟಕ್ಕೆ ಇದಕ್ಕೆಲ್ಲ ಕಾರಣ ಇಷ್ಟೇ, ಪ್ರೆಸೆಂಟಲ್ಲಿ ಮನ್ಸು ಇಟ್ಕೊಬೇಕು. ನೀವೇನೇ ಮಾಡ್ತಾ ಇರಿ ಬಟ್ ಪ್ರೆಸೆಂಟಲ್ಲಿ ಇರಲಿ. ಅದು ನಾವು ಮಾಡ್ತಾ ಇರೋದೇ ಒಂದು, ಅದ್ರದ್ದು ಸ್ಥಿತಿನೇ ಬೇರೆ ಆತಂದ್ರೆ ಮುಗೀತಲ್ಲಿಗೆ, ಏನು ಪ್ರಯೋಜನ ಇಲ್ಲ. ಈ ಕಡೆ ಅದನ್ನೂ ಯೋಚನೆ ಮಾಡೋಕ್ಕಾಗೋದಿಲ್ಲ, ಯೋಚನೆ ಮಾಡಿದ್ದು ಕೂಡ ಪರ್ಫೆಕ್ಟಾಗಿ ಆಗಿರಲ್ಲ. ಈ ಕಡೆ ಈ ಕೆಲಸನೂ ಆಗಿರಲ್ಲ, ಎರಡೂ ಆಗುತ್ತೆ ಅಲ್ಲಿ. ಎರಡು ಇದ್ರಲ್ಲೂ ಈ ಕೆಲಸನೂ ಆಗಿರಲ್ಲ, ಅದು ಆಗಿರಲ್ಲ. ಈಗ ಯೋಚನೆ ಮಾಡೋದ್ರಿಂದ ಏನಾರು ಫಲ ಇದೆಯಾ? ಇಲ್ಲ. ಸುಮ್ಮನೆ ಏನೋ ಯೋಚನೆ ಮಾಡ್ತೀವಿ, ಥಿಂಕಿಂಗ್ ನಮ್ದು ಈ ಥರ ಹಂಗೆ ಮಾಡ್ಬಿಟ್ರೆ ಇವತ್ತು ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ಕೆಲಸ ಮಾತ್ರ ಇದು ಮಾಡ್ತಾ ಇರ್ತೀವಿ. ಈ ಕೆಲಸ ಕೂಡ ಮೈಂಡ್ಗೆ ಹೋಗಿರಲ್ಲ. ಯಾವುದೇ ಒಂದು ಕೆಲಸ ನಿಮ್ಮ ಮೈಂಡ್ಗೆ ಹೋದಾಗ ಮಾತ್ರ ಅದಕ್ಕೆ ಬೆಲೆ. ಬೇಕಾದ್ರೆ ಮನ್ಸ್ಗೆ ಹೋಗ್ಬಿಟ್ಟು ಆಮೇಲೆ ಮರ್ತ್ಕೊಳ್ಳಿ, ಪರವಾಗಿಲ್ಲ. ಅದೇನಾಗುತ್ತೆ ಗೊತ್ತಾ, ಅಲ್ಲಿ ಹೋಗ್ಬಿಟ್ಟು ಪ್ರಿಂಟ್ ಮಾಡ್ಬಿಟ್ಟು ಬಂದಿರುತ್ತೆ. ಸೊ ನಿಮಗೆ ಅದು ಅಳಿಸೋದಂಗೆ ಇರುತ್ತೆ. ಇನ್ನೊಂದ್ಸರಿ ಅದೇ ಥರ ನೋಡಿದ ತಕ್ಷಣ ನನ್ಗೆ ಗೊತ್ತಾಗುತ್ತೆ, ಓ ಇದು ಇದು ಅಂತ. ನೋಡ್ದಾಗ ಗೊತ್ತಾಗುತ್ತೆ, ಜ್ಞಾಪಿಸ್ಕೊಂಡ್ರೆ ಬರಲ್ಲ ಅದು. ನೋಡ್ದಾಗ ಗೊತ್ತಾಗುತ್ತೆ, ಓಕೆ ಇದು ನಾವು ಒಂಚೆ ಓದಿದ್ದೆ ಇಲ್ಲ ನೋಡಿದ್ದೆ ಅಂತ ಗೊತ್ತಾಗುತ್ತೆ. ಆ ಥರ ಹಂಗಾಗಿ ಮನ್ಸ್ಗೆ ಹೋಗಿದ್ದಾರ ಬರ್ಬೇಕದು. ಅಲ್ಲಿ ಉಳಿಲಿಲ್ಲ ಅಂದ್ರೂ ಪರವಾಗಿಲ್ಲ, ಹೋಗಿದ್ದಾರ ಬರಬೇಕು. ಇಲ್ಲಿ ನಾವು ಮಾಡ್ತಾರೆ ಕೆಲಸ ಹೋಗ್ತಾನೆ ಇಲ್ಲ ಮನ್ಸ್ಗೆ ವಿಷಯ. ಅದ್ರದ್ದು ಇದು ಒಂದು ಆಗಿದೆ ಅಂತಾನೆ ಗೊತ್ತಾಗ್ತಾ ಇಲ್ಲ, ಹೋಗ್ಬಿಟ್ಟು ಅಲ್ಲಿ ಒಂದು ಮುದ್ರೆ ಓದ್ಬಿಟ್ಟು ಬರ್ತಾ ಇಲ್ಲ. ಸೊ ಇದು ಪ್ರಯೋಜನ ಆಗೋದಿಲ್ಲ. ಭಕ್ತಿಲಿ ತುಂಬಾ ಮುಖ್ಯವಾಗಿರೋಂಥ ವಿಷಯ ಅಂದ್ರೆ ಇದು. ನಮ್ಮ ಮನಸ್ಸಿಗೆ ನಾವು ಟ್ರೈನ್ ಮಾಡ್ತಾ ಇರೋದಿಲ್ಲಿ. ಬುದ್ಧಿಗೆ ಬೇಕಾದ್ರೆ ಹೆಂಗಾರ ಮಾಡ್ಬಿಡೋಣ, ಬುದ್ಧಿನೇ ತುಂಬಾ ಮುಖ್ಯ ಮನ್ಸಿಗಿನ್ನ, ಕರೆಕ್ಟು. ಆದ್ರೆ ನಿಮ್ಗೆ ಬುದ್ಧಿಲಿ ಎಲ್ಲ ಇದ್ರು ಕೂಡ ಮನ್ಸಿಂದ ಯಾಕೆ ಮಾಡಕ್ಕಾಗ್ತಾರೆ ಹೇಳಿ? ನಿಮ್ಗೆ ನಿಮ್ ಮನ್ಸಿಲ್ಲ ಮಾಡಕ್ಕೆ ನಿಮ್ಗೆ. ಅದೇನ ಮನ್ಸನ್ನ ತುಂಬಾ ಕಂಟ್ರೋಲ್ ಮಾಡ್ಬೇಕು ನಾವು. ಬುದ್ಧಿ ಆಟೋಮೆಟಿಕ್ ಬಂದ್ಬಿಡುತ್ತೆ, ಸ್ವಲ್ಪ ಬಂದ್ಬಿಡುತ್ತೆ. ಬುದ್ಧಿ ಮನ್ಸಿಗಿನ್ನ ಮೇಲಿರೋದು ಆದ್ರೂ ಕೂಡ ನೀವು ಒಂದ್ಸರಿ ಬುದ್ಧಿ ಕಲ್ತ್ಕೊಂಡು ಸರಿ ಇದನ್ನ ಸ್ವಲ್ಪ ಮಟ್ಟಿಗೆ ಮಾಡಕ್ ಶುರು ಆದ್ರೆ ಬುದ್ಧಿಲಿ ಆಟೋಮೆಟಿಕ್ ಬಂದ್ಬಿಡುತ್ತೆ. ಪ್ರಾಕ್ಟೀಸ್ ಮಾಡ. ಇದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಒಂದ್ ರೀತಿ ಈ ಹುಚ್ಚರು ಅಂತ ಗೊತ್ತಲ್ಲ, ತಲೆ ಕೆಟ್ಟಿರೋಂಥವ್ರು. ಅದಕ್ಕೆ ತಲೆ ಕೆಟ್ಟಿರೋರು ಮಾಡ್ತಾರೆ ಗೊತ್ತಾ, ಯಾವುದು ಜ್ಞಾಪಕ ತಗೊಳ್ಳ, ಸುಮ್ಮನೆ ಮಾಡಿದ ಕೆಲಸ ಮಾಡ್ತಾನೆ ಇರ್ತಾರೆ. ಅದು ಬಂತೋ ಬರ್ಲಿಲ್ವೋ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾನೆ ಇರ್ತಾರೆ. ನಾವು ಈ ರೀತಿ ಆಗ್ಬಿಡ್ಬೇಕು. ಯಾವಾಗ ಏನು ಮಾಡ್ತಾ ಇದ್ರೆ ಓಕೆ ಸುಮ್ಮನೆ. ಮತ್ತೆ ಇನ್ನೊಂದು ತಿಳ್ಕೊಳ್ಳಿ, ಯಾವುದೇ ಕೆಲಸನ ಮುಂದಕ್ಕೆ ಆಗ್ಬಿಡಿ. ಆಮೇಲೆ ಆಮೇಲೆ ಮಾಡೋಣ ಯಾವ ಮನ್ಸಿಗೆ ಗೊತ್ತಾ ಅವಾಗ ಟೈಮಲ್ಲಿ ಮಾಡ್ಬಿಡಿ. ಆವಾಗ ಅದು ಅಟ್ಲೀಸ್ಟ್ ಮಾಡೋಕ್ಕೆ ಇದಾಗುತ್ತೆ, ಪ್ರೇರಣೆ ಬರ್ತಾ ಇರುತ್ತೆ. ಅಭ್ಯಾಸ ಆಗ್ಬೇಕು. ಜಸ್ಟ್ ಏನಿಲ್ಲ, ಪ್ರಾಕ್ಟೀಸ್ ಅಷ್ಟೇ ನಿಮ್ಗೆ ಆಗ್ಬೇಕಾಗಿರೋದು. ಅಭ್ಯಾಸ ಆಗ್ಬೇಕದು. ಪ್ರಾಕ್ಟೀಸ್ ಏನ್ ಮಾಡುತ್ತೆ? ಪರ್ಫೆಕ್ಟ್ ಆಗಿ ಮಾಡ್ಬಿಡುತ್ತೆ ಒಬ್ಬನ್ನ. ಸುಮ್ಮನೆ ಪ್ರಾಕ್ಟೀಸ್. ಇವಾಗ ನೋಡಿ, ಸುಮ್ಮನೆ ನಾವು ಒಂದು ಅರ್ಧ ಗಂಟೆ ಶ್ಲೋಕ ಇಟ್ಕೊಂಡಿರೋದಕ್ಕೆ ಎಷ್ಟು ಶ್ಲೋಕ ಬಂದಿದ್ದೇವೆ ಬಾಯಿಗೆ? ಸುಮ್ಮನೆ ಏನು ಅದೇನು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ನಾವು. ಏನೋ ಒಂದಷ್ಟು ಸುಮ್ಮನೆ ಮಕ್ಳಿಗೆ ಹೇಳ್ಕೊಡೋಕ್ಕೋಸ್ಕರ ಇಟ್ಕೊಂಡು ಹೇಳ್ತಾ ಇದೀವಿ. ಪರ್ಫೆಕ್ಟ್ ಆಗಿ ನಡೀತಾ ಇದೆ, ಬಂದ್ಬಿಟ್ಟಿದೆ ಸ್ವಲ್ಪ. ಇದು ಯಾಕೆ? ಸುಮ್ಮನೆ ಇಟ್ಕೊಂಡಿದ್ದಕ್ಕಾಗಿದ್ದಂಥ ಕೆಲಸ. ಹಂಗೆ ಏನೋ ಒಂದು ಸುಮ್ಮನೆ ಮಾಡ್ತಾ ಇರ್ಬೇಕಷ್ಟೇ. ಅಂದ್ರೆ ಭಗವಂತನ ಭಕ್ತಿದ ಹಂಗೆ ಸುಮ್ಮನೆ ಅಂದ್ರೆ ಬೇರೆ ಮಾಡೋದಲ್ಲ. ಭಗವಂತನ ಯಾವುದೋ ಒಂದು ಕೆಲಸ, ಯಾವುದೋ ಒಂದು ಸಣ್ಣ ಪುಟ್ಟನೇ ಆಗಲಿ ಏನೇ ಆಗಲಿ ಭಗವಂತನ ಬಗ್ಗೆ ಮಾಡ್ತಾ ಇದ್ರೆ ಅದು ದಿನಾ ಅಭ್ಯಾಸ ಆಗ್ಬಿಡುತ್ತೆ, ಪ್ರಾಕ್ಟೀಸ್ ಆಗ್ಬಿಡುತ್ತೆ, ಸಹಜ ಆಗ್ಬಿಡುತ್ತೆ. ಸಹಜವಾಗಿ ನಮಗೆ ಅದ್ರ ಬಗ್ಗೆ ಕೇಳಬೇಕು ಅನ್ಸುತ್ತೆ. ಸೊ ಆ ಥರ ಈ ಕಾರ್ಯದಲ್ಲೇನು ನಮ್ದು ವೃತ್ತಿದು ಭಗವಂತನ ಬಗ್ಗೆ ಸ್ಮರಣೆ ತರಬೇಕಂದ್ರೆ ನಮ್ಮ ವೃತ್ತಿ ಕಾರ್ಯ
ಆ ವೃತ್ತಿಗಳನ್ನ ನಾವೇನ್ ಮಾಡ್ಬೇಕು, ಆ ಕೆಲಸ ಕಾರ್ಯನ ಭಗವಂತನಿಗೆ ಸಂಬಂಧಪಟ್ಟಂಗೆ ಆ ಕಾರ್ಯಗಳನ್ನ ಜೋಡಣೆ ಮಾಡ್ಕೋಬೇಕು. ಪ್ರಭುಪಾದ ಕೊಟ್ಟಿದ್ದಾರೆ. ಏನು, ಕುಕಿಂಗ್ ಮಾಡ್ತೀರಾ, ಭಗವಂತನಿಗೋಸ್ಕರ ಸಂಬಂಧಪಡಿಸಿ. ಮಾತಾಡ್ತೀರಾ, ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾತಾಡಿ. ಕೇಳ್ತೀರಾ, ಭಗವಂತನಿಗೆ ಸಂಬಂಧಪಟ್ಟಂಗೆ ಕೇಳಿ. ಇಲ್ಲ ಇನ್ನೊಂದೇನೋ ಕೆಲಸ ಮಾಡ್ತೀರಾ, ಬಂದಂಥ ಫಲ ಅಕಸ್ಮಾತ್ ಔಟ್ಸೈಡ್ ಭಗವಂತನಿಗೆ ಬಿಟ್ಟು ಬೇರೆನೇ ಕೆಲಸ ಮಾಡ್ತಾ, ಈಗ ಬಿಸ್ನೆಸ್ ಮಾಡ್ತಾ ಇದೀವಿ, ಇಲ್ಲ ಕೆಲಸ ಮಾಡ್ತಾ ಇದೀವಿ ಬೇರೆ ಆಫೀಸಲ್ಲಿ, ಆ ಬಂದಂಥ ಫಲನ ನೀವು ಭಗವಂತನಿಗೆ ಕೊಡಿ, ಮುಗೀತು. ಅಂದ್ರೆ ಭಗವಂತನಿಗೆ ಸಂಬಂಧಪಟ್ಟಂಗೆ ಖರ್ಚು ಮಾಡಿ. ಸೊ ಅದು ಪರ್ಫೆಕ್ಟ್ ಆಗತ್ತೆ. ಅದು ವೃತ್ತಿ. ನೀವು ಮಾಡ್ತಾ ಇರೋ ವೃತ್ತಿ ಏನ್ ಮಾಡುತ್ತೆ, ಭಗವಂತನಲ್ಲಿ ಆಸಕ್ತಿ ಮೂಡಿಸುತ್ತೆ. ಆಸಕ್ತಿ ಬರತ್ತರ ಮಾಡುತ್ತೆ ನಾವು ಮಾಡ್ತಾರೋ ವೃತ್ತಿ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಬರೀ ಶ್ರಮ. ನೀವು ಕೋಟಿಗಟ್ಟೆ ಸಂಪಾದನೆ ಮಾಡಿ, ಶ್ರಮ ಇಲ್ಲ. 0% ಮಾಡದೇ ಇರಿ, ಶ್ರಮ. ಅದರಿಂದ ನೀವು ನಾವು ಮಾಡೋ ಕೆಲಸ ಏನು ಮಾಡಬೇಕು, ಭಗವಂತನಿಗೆ ಸಂಬಂಧಪಟ್ಟಂಗೆ ಮಾಡ್ಕೋಬೇಕು. ಇದನ್ನ ಕೆಲವು ಜನ ಅರ್ಥ ಆಗದೆ ಇರೋರು ಸ್ವಲ್ಪ ಬೇರೆ ಬೇರೆ ಮಾಡ್ಕೊಂಬಿಟ್ಟು ಮಾಡ್ತಾರೆ ಕೆಲಸ. ಇದು ಮಾಡ್ಕೊಬಿಟ್ಟು ಏನಾಗ್ತಾ ಇದೆ, ಇದೇ ಬೇರೆ ಅದೇ ಬೇರೆ. ಸೊ ಅದು ಮಾಡ್ತಾ ಇರೋದೇ ಎಕ್ಸ್ಟ್ರಾ ಜಾಸ್ತಿ ಕೆಲಸ ಮಾಡ್ತಾ ಇದ್ದೀವಿ. 24 ಗಂಟೆಲಿ 18 ಗಂಟೆ ಅದನ್ನೇ ಮಾಡ್ತಾ ಇದ್ದೀವಿ. ಇದು ಮಾಡ್ತಾ ಇರೋದು 1 ಗಂಟೆ 2 ಗಂಟೆ. ಹಾಗಾಗಿ ಇದು ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೂ ಇದಕ್ಕೂ ಸಂಬಂಧಪಟ್ಟಸೇ ಮಾಡಬೇಕು ನಾವು. ಅವಾಗ ಇಡೀ ಪೂರ್ಣ ಪ್ರಕ್ರಿಯೆ ಏನಾಗುತ್ತೆ, ಕೃಷ್ಣ ಪ್ರಜ್ಞೆಯಲ್ಲಿ ಹೋಗುತ್ತೆ. ಇಲ್ಲ ಏನಾಗುತ್ತೆ, ಅರ್ಧಂಬರ್ಧ ಆಗಿ ಸೊ ರುಚಿ ಸಿಗಲ್ಲ. ಆಧ್ಯಾತ್ಮಿಕ ವಿಷಯದಲ್ಲಿ ರುಚಿ ಬರಲ್ಲ. ಆಧ್ಯಾತ್ಮಿಕ ವಿಷಯದಲ್ಲಿ ರುಚಿ ಬರಬೇಕು, ನಮಗೆ ಆಸಕ್ತಿ ಬರಬೇಕು. ಆಸಕ್ತಿ ಬರಬೇಕು ಅಂದ್ರೆ ಆ ಕೆಲಸನ ಏನು ಮಾಡಬೇಕು, ಸಂಬಂಧಪಟ್ಟಂಗೆ ಮಾಡಿಸ್ಬೇಕು, ಭಗವಂತನಿಗೆ ಸಂಬಂಧಪಟ್ಟ. ಸೊ ಅವಾಗ ಮಾತ್ರ ಭಗವಂತನ ಇದರಲ್ಲಿ ರುಚಿ ಬರುತ್ತೆ ನಮಗೆ. ನಮ್ದು ವ್ಯರ್ಥ ಆಗೋದಿಲ್ಲ, ಕಾಲ ವ್ಯರ್ಥ ಆಗೋದಿಲ್ಲ, ಬರೀ ಶ್ರಮ ಆಗೋದಿಲ್ಲ ನಮ್ದು. ಅದು ಪೂರ್ಣ ಪ್ರಮಾಣದಲ್ಲಿ ಆಗುತ್ತೆ. ಸೊ ನೋಡಿ, ಈ ಭೌತಿಕ ಪ್ರಪಂಚ 99% ಜನ ಎಲ್ಲ ಹಿಂಗೆ ಮಾಡ್ತಾ ಇರೋದು. ಏನೋ ಯಾರಿಗೂ ಭಗವಂತನ ಬಗ್ಗೆ ಆಸಕ್ತಿ ಇಲ್ಲ, ಭಗವಂತನ ಬಗ್ಗೆ ಅವ್ರ ಕಾರ್ಯನ ಮಾಡ್ತಾ ಇಲ್ಲ. ಸೊ ಮತ್ತೆ ಎಲ್ಲರಿಗೂ ರಿಪೀಟ್ ಜನ್ಮಗಳು, ಇದು ಡೌಟೇ ಇಲ್ಲ. ಸೊ ಭಗವಂತನ ಕಾರ್ಯ ಮಾಡಲಿಲ್ವಾ, ಮತ್ತೆ ತಿರುಗಿ ಭೌತಿಕ ಪ್ರಪಂಚ. ಸಣ್ಣದಲ್ಲಿ ಉಳ್ಕೊಂಡ್ರೂ ಕೂಡ ನಾವು ಮತ್ತೆ ತಿರುಗಿ ಭೌತಿಕ ಪ್ರಪಂಚಕ್ಕೆ ಬರಲೇಬೇಕು. ಅಟ್ಲೀಸ್ಟ್ ಭಕ್ತರಾಗೆ ಬರಲೇಬೇಕು. ಸೊ ಅದು ಉಳ್ಕೊಳ್ದಂಗೆ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು, ಪೂರ್ಣ ಪ್ರಮಾಣದಲ್ಲಿ ಮನಸ್ಸು ಪೂರ್ಣ ಪ್ರಮಾಣದಲ್ಲಿ ನಮ್ಮ ಮನಸ್ಸನ್ನು ಅದರಲ್ಲೇ ತೊಡಗಿಸಿ ಮಾಡಿದಾಗ ಜಸ್ಟ್ ಏನು ಬೇಡ, ಜಸ್ಟ್ ಪ್ರೆಸೆಂಟಲ್ಲಿ ಇದು ತುಂಬಾ ಕಷ್ಟದ ಕೆಲಸ. ಇದು ಸಾಮಾನ್ಯ ಅನ್ಕೊಬಿಟ್ಟಿರಾ. ಇಷ್ಟು ವರ್ಷ ಪೂಜೆ ಮಾಡ್ತಾ ಇದ್ರು ಕೂಡ ಗಮನ ಇಟ್ಟೆ ಮಾಡ್ತಾರಿ. ನೆಕ್ಸ್ಟ್ ಡ್ಯೂಟಿಗೆ ಹೋಗಷ್ಟಲ್ಲ ಆಲಯ ಮನಸ್ಸು ಬೇರೆ ಕಡೆ ಹೋಗಿರುತ್ತೆ. ಇಲ್ಲಿ ಅನ್ಕೋತಾ ಇರ್ತೀವಿ, ಇಲ್ಲ ಗಮನ ಇಟ್ಟು ಮಾಡ್ಬೇಕು. ಓಕೆ, ಇವ್ರಿಗೆ ಪೂಜೆ ಮಾಡಿದ ಜ್ಞಾಪಕ ಇದೆ, ನೆಕ್ಸ್ಟ್ ಇನ್ನೊಬ್ರು ಪೂಜೆ ಮಾಡೋದು ಜ್ಞಾಪಕ ಇದೆ. ಮುಂದಕ್ಕೆ ಹೋಗೋಷ್ಟರಲ್ಲಿ ಆಲಯ ಮನಸ್ಸು ಬೇರೆ ಎಲ್ಲ ಅವ್ರಿಗೆ ಪೂಜೆ ಮಾಡೋದನ್ನ ಇಲ್ವಾ ಅಂತ ಅನ್ಸ್ಬಿಡುತ್ತೆ. ಹೆಂಗೋಯ್ತು, ಎಲ್ಲೋಯ್ತು ಗೊತ್ತೇ ಇಲ್ಲ. ತುಂಬಾ ಕಷ್ಟ ಮನಸ್ಸನ್ನ ಪ್ರೆಸೆಂಟಲ್ಲಿ ಇಟ್ಕೊಳ್ಳೋದು, ಕಷ್ಟ ಇದೆ. ಸೊ ಅದರಿಂದ ಆದ್ರೆ ಒಂದು ವಿಷಯದಲ್ಲಿ ಮಾತ್ರ ಮನಸ್ಸನ್ನ ಒಂದ್ ಕಡೆ ಇಡ್ಬೋದು ನೀವು. ಯಾವ ವಿಷಯ ಗೊತ್ತಾ? ಯಾವುದೋ ಒಂದು ವಿಷಯದಲ್ಲಿ ಮನಸ್ಸನ್ನ ನೀವು ಒಂದ್ ಕಡೆ ಇಟ್ಕೊಬೋದು ಕೃಷ್ಣನ ಮೇಲೆ. ಯಾವ ವಿಷಯದಲ್ಲಿ? ಅದೇ ಅದನ್ನ ಟೈಮ್ ಇಟ್ಕೊಂಡು ಮಾಡಿದ್ರೆ ಭಗವಂತನ ಬಗ್ಗೆ ನೀವು ನಿಮ್ದು ಮನಸ್ಸನ್ನ ಕೇಂದ್ರೀಕರಿಸ್ಬೋದು ಜಾಸ್ತಿ ಟೈಮು. ಯಾವ ವಿಷಯ? ಭಗವಂತನ ಬಗ್ಗೆ ಕೇಳೋ ವಿಷಯದಲ್ಲಿ ನೀವು ಮನಸ್ಸನ್ನ ಇಟ್ಕೊಬೋದು. ಈ ಲೀಲೆ ಶ್ರವಣ ಮಾಡ್ತಾ ಇರ್ತೀವಿ, ನಿಮ್ಮ ಮನಸ್ಸು ತುಂಬಾ ಆ ಕಡೆ ಈ ಕಡೆ ಹೋಗೋದು ತುಂಬಾ ಕಡಿಮೆ ಟೈಮ್. ನಿದ್ದೆ ಬಂದ್ರೆ ಅದು ಹೋಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿ ಟೈಮಲ್ಲಿ ನಿಲ್ಲಂತ ಅಂತಂದ್ರೆ ಅದೇ ವಿಷಯ. ಮತ್ತೆ ಹೇಳೋದು ಫಸ್ಟ್. ಹೇಳೋದ್ರಲ್ಲಿ ಜಾಸ್ತಿ ಕೃಷ್ಣನ್ ಬಗ್ಗೆ ಕಾನ್ಸಂಟ್ರೇಷನ್ ಅಂದ್ರೆ, ಅವರು ರಜೋಗುಣದಿಂದ ಹೇಳ್ತಾ ಇದ್ರೆ ಅದು ಬೇರೆ ವಿಷಯ. ಬಟ್ ಹೇಳೋದು ಕೂಡ ಕೃಷ್ಣನ್ ಬಗ್ಗೆ ಮನಸ್ಸು ಒಂದ್ ಕಡೆ ನಿಂತಿರುತ್ತೆ.
ಕೇಳೋದನ್ನು ಕೂಡ ಅಷ್ಟೇ. ಅಕಸ್ಮಾತ್ ಕೇಳ್ತಾ ಇದ್ರೆ ಮನ್ಸನ್ನ ಒಂದ್ ಕಡೆ ನಿಲ್ಲಿಸ್ಬೋದು, ಆ ಕಡೆ ಈ ಕಡೆ ಹೋಗ್ದಂಗೆ ಕೇಳ್ಬೋದು. ಅಂದ್ರೆ ಮನ್ಸಿಟ್ಟು ಕೇಳ್ಬೋದು, ಮನ್ಸು ಅಟ್ ಪ್ರೆಸೆಂಟ್ ಅಲ್ಲಿ ಇಟ್ಕೊಬೋದು. ಹೇಳೋದು ಮತ್ತೆ ಕೇಳೋದ್ರಿಂದ ಎರಡು ವಿಷಯದಲ್ಲಿ ಮಾತ್ರ ಮನಸ್ಸು ಒಂದ್ ಕಡೆ ನಿಂತ್ಕೊಳ್ಳುತ್ತೆ. ಅದರಿಂದ ಜಾಸ್ತಿ ಬಗ್ಗೆ ಜಾಸ್ತಿ ಶ್ರವಣ ಮಾಡ್ತಾ ಇರ್ಬೇಕು. ಈಗ ಜಪ ಮಾಡೋದ್ರಿಂದ ಮುಗುದೈತ್, ಒಂದ್ ರೌಂಡ್ ಕರೆಕ್ಟಾಗಿ ಮಾಡಿರ್ತೀವೇನೋ, ಎರಡನೇ ರೌಂಡಿಂದ ಬೇರೆ ಮುಗುದೈತ್ ಬಿಡಿ, ಅತ್ತಾಗಿತ್ತಾಗ ಹೋಗೋದು ಅಲ್ಲಿ ಇಲ್ಲಿ ಸುತ್ತೋದು ಅದ್ರ ಕೆಲಸ. ಪ್ರಸಾದ ಮಾಡೋಗ್ಲು ಅಷ್ಟೇ, ಕುಕ್ ಮಾಡೋಗ್ಲು ಅಷ್ಟೇ, ಕಾನ್ಸಂಟ್ರೇಷನ್ ಇಂದ ಅಂತೂ ಮಾಡೋದಿಲ್ಲ, ಸುಮ್ಮನೆ ಆ ಕಡೆ ಈ ಕಡೆ ಮಾತಾಡ್ಕೊಂಡು ಏನೋ ಮಾಡ್ಕೊಂಡು ಮಾಡಿರ್ತೀವಿ. ಪೂಜೆ ಮಾಡೋಗ್ಲು ಅಷ್ಟೇ ಆಗ್ತಾ ಇದೆ. ಯಾರು ಇದನ್ನ ತಿಳ್ಕೊಂಡು ಅದನ್ನ ಅಟ್ಲೀಸ್ಟ್ ಅದನ್ನ ಇದ್ ಮಾಡಿರ್ತಾರೋ, ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಿರ್ತಾರೋ ಅಂಥವ್ರು ಮಾತ್ರ ಆಗ್ತಾ ಇದೆ. ಮತ್ತೆ ಸ್ವಲ್ಪ ಇದನ್ನು ತುಂಬಾ ಲಾಂಗ್ ಟೈಮಲ್ಲಿ ಮಾಡಿ ಸ್ವಲ್ಪ ಜಾಸ್ತಿ ಜಂಜಾಟ ಇಲ್ಲದೆ ಇರೋರಿಗೆ, ಸ್ವಲ್ಪ ಭಕ್ತಿಲಿ ತುಂಬಾ ಮುಂದುವರೆದವ್ರಿಗೆ ಇದಾಗತ್ತೆ. ನಮ್ಮಂತರ ಕಥೆ ಎಲ್ಲ ಬಿಡಿ ಅಷ್ಟೇನೆ, ಏನು ಈ ಜಂಜಾಟದಲ್ಲಿ ಇದಾಗಿ ಟೆನ್ಷನ್ ತಗೋ ಮಾಡ್ತಾ ಇದೀವೋ ಇದೆಲ್ಲ ಆಗ್ತಾ ಇಲ್ಲ ಅಷ್ಟೇ. ಏನೋ ಅಟ್ಲೀಸ್ಟ್ ಭಗವಂತ ಪ್ರಜ್ಞೆಯಲ್ಲಿ ಇದ್ದೀವಿ, ನಮ್ದು ಏನೋ ಒಂದು ಕಾರ್ಯ ಆಗ್ತಾ ಇದೆ, ಸೊ ಮುಂದೊಂದು ದಿನ ಭಗವಂತ ನಮ್ಗೆ ಹೆಲ್ಪ್ ಮಾಡ್ಬೋದು ನಾವು ಉದ್ದೇಶದಿಂದ ಅಷ್ಟೇ ಇದು ನಡೀತಾ ಇರೋದು ನಮ್ದು. ಕೊಡ್ಬೇಕು ಅಂತಾನೆ ಮಾಡ್ತೀವಿ. ಅದೇ ನಿಮ್ ಕಾನ್ಸಂಟ್ರೇಷನ್ ಆ ಕಡೆ ಈ ಕಡೆ ಹೋಗ್ತಾನೆ ಇರುತ್ತೆ, ಫೋನ್ಗಳು ಬರ್ತಾ ಇರುತ್ತೆ, ಇಲ್ಲ ಅನ್ನೋದಾಗ್ತಾ ಇರುತ್ತೆ, ಆ ಕಡೆ ಈ ಕಡೆ ಇದ್ ಮಾಡ್ಕೊಂಡ ಇರ್ತೀವಿ. ಸೊ ಬೇರೆ ಬೇರೆ ಕೆಲಸದಲ್ಲಿ ಅದು ಆ ಕಡೆ ಈ ಕಡೆ ಹೋಗುತ್ತೆ. ಸೊ ಅದರಿಂದ ಈ ಕೇಳೋದು ಮತ್ತೆ ಹೇಳೋದು ತುಂಬಾ ಮನಸ್ಸನ್ನ ಒಂದ್ ಕಡೆ ಇಡ್ಬೋದು. ಗಮನ ಇಟ್ಟು ಕೇಳಕ್ ಶುರು ಮಾಡಿದಾಗ ಒಂದ್ ಕಡೆ ಇಡ್ಬೋದು ಮನಸ್ಸು. ಬೇರೆ ಕೆಲಸದಲ್ಲಿ ತುಂಬಾ ಕಷ್ಟ, ಅಭ್ಯಾಸ ಮಾಡ್ಬೇಕಷ್ಟೇ. ಆಗಲ್ಲ ಅಂತಿಲ್ಲ, ಮಾಡ್ಬೋದು, ಏನ್ ತೊಂದರೆ ಇಲ್ಲ. ಆದ್ರೆ ಅಭ್ಯಾಸ ಮಾಡಬೇಕು. ಸ್ವಲ್ಪ ಮನಸ್ಸಿಟ್ಟು ಆ ಮನಸ್ಸನ್ನ ಅಲ್ಲಿ ಹೋಯ್ತಾ ಇರೋದನ್ನ ಹೇಳ್ಕೊಂಬಂದು ಇಟ್ಟು ಸೊ ಅದೇ ತರ ಇದ್ರೆ ಒಂದ್ ಕಾಲಕ್ಕೆ ಅದು ಸರಿ ಹೋಗುತ್ತೆ. ಅವಾಗ ನಮ್ಮ ವೃತ್ತಿ ಕಾರ್ಯ ಏನು ಭಗವಂತಂದು ಆಸಕ್ತಿ ಕಡೆ ಹೋಗುತ್ತೆ, ಭಗವಂತನಿಗೆ ಆಸಕ್ತಿ ಮೂಡಿಸೋದ್ರ ಕಡೆ ಹೋಗುತ್ತೆ. ಇಲ್ಲ ಅಂತಂದ್ರೆ ಬರೀ ಶ್ರಮ ಆಗ್ಬಿಡುತ್ತೆ. ಸೊ ಇದು ನೋಡಿ, ಇದು ಫಸ್ಟ್ ನಮ್ಗೆ ಇವೆಲ್ಲ ಓಕೆ ಜಪ ಮಾಡಿ ಅಂತ ಹೇಳ್ಬೋದು ಅಷ್ಟೇ, ಸೊ ಈ ತರ ಮಾಡಿ ಅಂತ ಹೇಳ್ಬೋದು, ಈ ವಿಷಯ ಎಲ್ಲ ಹೇಳಕ್ಕಾಗೋದಿಲ್ಲ. ಸೊ ಇವಾಗ ಭಾಗವತಂ ಬಂದಿದ್ದೀನಿ ಅಂತ ಈ ವಿಷಯ ಹೇಳ್ತಾ ಇರೋದು. ಎಷ್ಟೋ ಜನ ಫಸ್ಟ್ ಜಪ ಮಾಡ್ರು, ಫಸ್ಟ್ ರೌಂಡ್ ಜಪ ಮಾಡೋರು ಇದ್ದೀರಾ ಅಂದ್ರೆ ಈ ವಿಷಯ ಬಂದಿರೋದಕ್ಕೆ ಹೇಳಕ್ಕಾಗ್ತಾ ಇರೋದು. ಯಾಕೆಂದ್ರೆ ಹಿಂಗಾಗ್ಲೇಬೇಕು, ಇಲ್ಲಾಂದ್ರೆ ಎಷ್ಟು ದಿನ ಅಂತ ಸುಮ್ಮನೆ ಅತ್ತಾಗಿತ್ತಾಗ ರೌಂಡ್ ಹೊಡ್ಕೊಂಡು ಮಾಡ್ತೀರಿ ಜಪನ? ನಿಮ್ಮ ಮನ್ಸಿಗಲ್ಲಿ ರೌಂಡ್ ಓಡಿಸಿ ಇನ್ನು ಎಷ್ಟು ದಿನ ಅಂತ ರೌಂಡ್ ಓಡಿಸಿರಿ? ಒಂದ್ ಕಡೆ ನಿಲ್ಲಿಸ್ಲೇಬೇಕು ತಾನೆ. ನಿಲ್ಸ ಪ್ರಕ್ರಿಯೆಯನ್ನು ನಾವು ಶುರು ಮಾಡಬೇಕು. ಮನಸ್ಸನ್ನ ಒಂದ್ ಕಡೆ ನಿಲ್ಸಂತ ಪ್ರಕ್ರಿಯೆನ ಶುರು ಮಾಡಬೇಕು. ಪೂರ್ಣ ಪ್ರಮಾಣದಲ್ಲಿ ಭಗವಂತನ ನಾಮದ ಮೇಲೆ ಇರಬೇಕು ಮನಸ್ಸು. ತಪಸ್ ಮಾಡೋರು ಇನ್ನೇನ್ ಮಾಡ್ತಾ ಇದ್ದಾರೆ? ಅನೇಕ ಇದರಿಂದ ಭಗವಂತನೇ ನೋಡ್ತಾ ಇರ್ತಾರೆ. ಹೆಂಗೆ ಇದ್ ಮಾಡ್ತಾರೆ? ಅಭ್ಯಾಸ ಮಾಡ್ತಾರೆ. ಅಭ್ಯಾಸ ಮಾಡಿ ಆಗಿರೋದೇ ಹೊರತು ಒಂದೇ ದಿನಕ್ಕೆ ಆಗಿಲ್ಲ. ಸೊ ಎಲ್ಲ ಧ್ರುವ ಮಹಾರಾಜನಂತವ್ರಿಗೆ ತುಂಬಾ ಸ್ಟ್ರಾಂಗ್ ಡಿಸೈರ್ ಇತ್ತು, ಅವ್ರಿಗೆ ಸ್ವಲ್ಪ ಅಷ್ಟಾಂಗ ಯೋಗ ಗೊತ್ತಿದ್ದರಿಂದ ಅವ್ರಿಗೆ ಏನಾಯ್ತು, ಸ್ವಲ್ಪ ಬೇಗ ಅವ್ರ ಮನಸ್ಸನ್ನ ನಿಲ್ಸಕ್ ಶುರು ಮಾಡ್ಬಿಟ್ರು. ಕೆಲವೊಂದು ತಿಂಗಳುಗಟ್ಟಲೆ ಅಷ್ಟೇನೆ. ನಮ್ಗೆಲ್ಲ ಲೈಫ್ ಲಾಂಗ್ ಬೇಕು, ಬರೀ ಭಗವಂತನ ಮೇಲೆ ನಿಲ್ಸಕ್ಕೇನೆ ಲೈಫ್ ಲಾಂಗ್ ಬೇಕು. ಬರೀ ನಾಮಾಭಾಸ ಅಷ್ಟೇ ನಾವು ಮಾಡ್ತಾ ಇರೋದು. ನಾವು ಕೇಳಿದ್ವಲ್ಲ ನಾಮಾಭಾಸ ಅಂತ. ಸೊ ಜಸ್ಟ್ ನಾಮಾಭಾಸ ಅಂದ್ರೆ ನಾಮದ್ದು ಜಲ ಕಾಣಿಸ್ತಾ ಇದೆ ಅಷ್ಟೇ, ಏನೋ ಒಂಚೂರು ಲೈಟ್ ತರ ನಮ್ಗೆ ಅನಿಸ್ತಾ ಇದೆ ಅಷ್ಟೇ ಅದ್ರದ್ದು ರುಚಿ. ಶುದ್ಧನಾಮ ಆಗ್ತಾ ಇಲ್ಲ. ಶುದ್ಧನಾಮ ಆಗ್ಬೇಕಾದ್ರೆ ಎಲ್ಲೋ ಇದೆ, ಇನ್ನ ಸುಮ್ಮನೆ ಜಸ್ಟ್ ಪ್ರಕಾಶ ಬರ್ತಾ ಇದೆ, ಆಭಾಸ ಆಗ್ತಾ ಇದೆ. ಅದರಿಂದ ಯಾರಿಗೆ ಅಟ್ಲೀಸ್ಟ್ ಅರ್ಧ ಭಾಗ ಭಗವಂತ ಮೇಲೆ ನಿಲ್ಸ್ಬಿಟ್ಟು, ಈಗ ನಾವು 16 ರೌಂಡ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ, 16ರಲ್ಲಿ ಬರೀ 8 ರೌಂಡ್ ಏನಾರು ಭಗವಂತ ನಾಮ ಕೇಳಿಸ್ಕೊಂಡ್ಬಿಟ್ರೆ ತುಂಬಾ ಎಷ್ಟಾಗುತ್ತೆ ಅಂದ್ರೆ ನಮ್ಮ ಲೆವೆಲ್ಗೆ ಹೇಳ್ತಾ ಇರೋದು, ದೊಡ್ಡವ್ರ ಲೆವೆಲ್ಗೆಲ್ಲ ಹೇಳ್ತಾ ಇರೋದು. ನಮ್ಮ ಲೆವೆಲ್ಗೆ ಒಂದು 8 ರೌಂಡ್ ಏನಾರ ನೀನು ನಾಮ ಕೇಳಿಸ್ಕೊಂಡ್ಬಿಟ್ರೆ ಅದು ಪರ್ಫೆಕ್ಟ್ ಜಪ ಆಗ್ಬಿಡುತ್ತೆ ನಮ್ಮ ಲೆವೆಲ್ಗೆ. ಅದು 8 ರೌಂಡ್ ಅಲ್ಲ, ನಾವು ಒಂದು ರೌಂಡು ಸರಿ ಕೇಳಿಸ್ಕೊತಾ ಇಲ್ಲ. ಟೋಟಲ್ 16 ರೌಂಡಲ್ಲಿ ಬೇಕಾದ್ರೆ ಟೆಸ್ಟ್ ಮಾಡ್ಬಿಡಿ ನೀವು.
16 ರೌಂಡ್ ಮಾಲೆ ಮಾಡಿದ್ರು ಕೂಡ 1 ರೌಂಡಲ್ಲಿ ಆಗೋಂಥ ಅಷ್ಟು ಮಣಿನ ನೀವು ಕೇಳಿಸ್ಕೊಂಡಿರಲ್ಲ. ನಾವು 108 ಮಣಿನೂ ಕೇಳಿಸ್ಕೊಂಡಿರಲ್ಲ. ಇನ್ನು ಭಗವಂತನ ಪ್ರೀತಿ ಬೇಕು, ನಮಗೆ ಪ್ರೇಮ ಬೇಕು, ಭಗವಂತ ಕಣ್ಣು ಕಾಣಿಸ್ತಾ ಇಲ್ಲ, ಭಗವಂತ ನನಗೆ ಇದು ಮಾಡ್ತಾ ಇಲ್ಲ, ಕರುಣೆ ಮಾಡ್ತಾ ಇಲ್ಲ, ಏನ್ ಯಾವ ಇದ್ರ ಮೇಲೆ ಹೇಳ್ತೀರಿ? ಏನು ಮಾಡ್ತಾ ಇಲ್ಲ. ಸೊ ಇನ್ ಭಗವಂತ ನಮ್ಗೆ ಎಲ್ಲಿ ಕಾಣಿಸ್ಕೋಬೇಕು? ಸೊ ಏನ್ ಹೇಳಿದಾನೆ ನೋಡಿ, ಯಾವಾಗ ನಾವು ಕೇಳ್ತೀವಲ್ಲ ಅದನ್ನ ಯಾವಾಗ ಕಾರ್ಯರೂಪಕ್ಕೆ ತಂದ್ಬಿಡ್ತೀವಲ್ಲ, ಇದು ಭಕ್ತಿಲಿ ತುಂಬಾ ಮುಖ್ಯವಾಗಿರೋಂಥ ವಿಷಯ. ಏನೇ ಒಂದು ಕೇಳಿದ ತಕ್ಷಣ ಅದನ್ನ ಕಾರ್ಯರೂಪಕ್ಕೆ ತಂದ್ಬಿಡ್ಬೇಕು ಅಲ್ಲೇನೆ. ಈಗ ನಾನು ಹರಿನಾಮದ ಬಗ್ಗೆ ಹೇಳ್ತೀನಿ. ಇದನ್ನ ನೀವು ಚೆನ್ನಾಗಿ ಕಲಿಬೇಕು ಅಂತಂದ್ರೆ ಓಕೆ, ಅದು ಹೆಂಗ್ ಕಲಿಯೋದು? ಪಾಯಿಂಟ್ಸ್ ಎಲ್ಲ ಮಾಡ್ಕೋಬೇಕು, ನೋಟ್ಸ್ ಮಾಡ್ಕೊ, ಚೆನ್ನಾಗಿ ಅರ್ಥ ಆಗಿಲ್ಲ ಸರಿ ಇನ್ನೊಂದ್ಸರಿ ಕೇಳ್ಬೇಕು. ಅವಾಗ ಯಾವಾಗ ಕಾರ್ಯರೂಪಕ್ಕೆ ತರ್ತೀವಲ್ಲ ಅದು ನಮ್ಮ ಮೈಂಡಿಗೆ ನಾಟ್ಕೊಳ್ಳುತ್ತೆ, ಅದನ್ನ ಮಾಡ್ಬೇಕು ಅನ್ಸುತ್ತೆ. ಕಾರ್ಯರೂಪಕ್ಕೆ ತರ್ಲಿಲ್ವಲ್ಲ ಏನ್ ಮಾಡಿದ್ರೆ ಆಗೋದಿಲ್ಲ. ಅದು ಭಕ್ತಿ ಮೀನ್ಸ್ ಕಾರ್ಯ. ಭಕ್ತಿ ಅಂತಂದ್ರೆ ಕಾರ್ಯರೂಪದಲ್ಲಿ ಇರ್ಬೇಕದು. ಆ ಕಾರ್ಯರೂಪದಲ್ಲಿ ಇಲ್ಲ ಭಕ್ತಿ ಅಂತಂದ್ರೆ ಬರೀ ಥಿಯರಿಟಿಕಲ್, ಬರೀ ಕೇಳ್ತಾ ಇದೀವಿ, ಏನು ಪ್ರಯೋಜನ ಇಲ್ಲ. ಏನೇ ಒಂದು ಸಣ್ಣ ವಿಷಯ ಕೇಳಿದ್ರು ಕೂಡ ಅದನ್ನ ಪ್ರಾಕ್ಟಿಕಲ್ ಆಗಿ ಹೇಳಿದ್ರೆ ಅದು ತುಂಬಾ ಗ್ರೇಟ್. ಒಂದೇ ಒಂದು ಸಣ್ಣ ವಿಷಯ ಕೇಳಿದ್ವಿ ಅಂತಂದ್ರೆ ಅದನ್ನ ಕಾರ್ಯರೂಪಕ್ಕೆ ತಂದ್ಬಿಟ್ರಿ ಅಂತಂದ್ರೆ ತುಂಬಾ ಗ್ರೇಟ್. ಅದು ಕಾರ್ಯರೂಪದಲ್ಲಿ ಮಾಡಬೇಕು. ನಾವು ಏನೇ ಮಾಡ್ತಾ ಇದ್ರು ಕೂಡ ಭಗವಂತನ ಭಕ್ತಿನ ಕಾರ್ಯರೂಪದಲ್ಲಿ ಮಾಡಿದಾಗ ಅದ್ರದ್ದು ಇದೇ ಚೇಂಜ್ ಆಗ್ಬಿಡುತ್ತೆ, ರೂಪನೇ ಚೇಂಜ್ ಆಗ್ಬಿಡುತ್ತೆ ನಮ್ಗೆ ಬರೋಂಥದ್ದು. ಎಷ್ಟೋ ಜನ ಮಾಡ್ತಾರೆ ಇದನ್ನ. ಹೊಸ್ದಾಗಿ ಬಂದಿಟ್ಟಿಗೆ ಕಾರ್ಯರೂಪದಲ್ಲಿ ಓಕೆ ನಾಮ ಜಪ ಅಂತಂದ್ರೆ 3 ರೌಂಡ್ 4 ರೌಂಡ್ ಹೋಯ್ತಾನೆ ಇರ್ತಾರೆ. ನಾವು ಕಾಲದಿಂದ ಮಾಡ್ತಾ ಇದ್ದೀವಿ, ಇನ್ನೂ 16 ರೌಂಡ್ಗೆ ಹೋಗಿಲ್ಲ. ಸೊ ಅದರಿಂದ ಕಾರ್ಯರೂಪದಲ್ಲಿ ತಂದ್ಬಿಡ್ಬೇಕು. ಒಬ್ಬ ಈಗ ಏಕಾದಶಿ ಓಕೆ, ಏಕಾದಶಿ ಅಂತ ಹಿಂಗೆ ಮಾಡೋಕೆ ಓಕೆ, ಹಂಗೆ ಮಾಡಕ್ ಶುರು ಮಾಡ್ಬೇಕು, ಕಾರ್ಯರೂಪ ತಂದ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಸಖತ್ ಕಷ್ಟ ಆಗುತ್ತೆ. ಕಾರ್ಯರೂಪದಲ್ಲಿ ಇಲ್ಲ ಅಂತಂದ್ರೆ ಕಷ್ಟ. ಭಕ್ತಿ ಮೀನ್ಸ್ ಕಾರ್ಯ, ಸೇವೆ. ಬರೀ ಭಕ್ತಿ ವರ್ಡೇ ಇಲ್ಲ ಪ್ರಭುಪಾದ ಡಿಕ್ಷನರಿಲಿ, ಬೇರೆ ಕಡೆ ಇರ್ಬೋದು, ಪ್ರಭುಪಾದ ಡಿಕ್ಷನರಿಲಿ ಬರೀ ಭಕ್ತಿ ಇಲ್ವಾ? ಭಕ್ತಿ ಸೇವೆ, ಭಕ್ತಿ ಸೇವೆ. ಭಕ್ತಿ ಅಂದ್ರೇನೆ ಸೇವೆ ಅಂತ ಹೇಳ್ತಾರೆ ಪ್ರಭುಪಾದ. ಸೇವೆ ಅಂದ್ರೇನೆ ಭಕ್ತಿ. ಈ ಸೇವೆಯಲ್ಲಿ ಯಾವ್ದಾರ ಮಾಡಿ, ಅದನ್ನ ಹೇಳ್ತಾ ಇಲ್ಲ ಅಲ್ಲಿ, ಬಟ್ ಸೇವೆ ಮಾಡ್ಬೇಕಷ್ಟೇ. ಸೇವೆ ಮಾಡ್ಬೇಕು. ನಾವ್ ಅನ್ಕೊಂಡಿದ್ ಸೇವೆ ಅಂತಂದ್ರೆ ಬರೀ ಡಿ ವರ್ಷಿಪೇ ಸೇವೆ ಅನ್ಕೊಬಿಟ್ಟಿದೀವಿ. ಇಲ್ಲ, ಬರೀ ಡಿ ವರ್ಷಿಪೇ ಸೇವೆ ಇಲ್ಲ. ಆಚೆ ಹೋಗೋರು ಪ್ರಚಾರ ಮಾಡೋದು ಸೇವೆನೆ, ಭಗವಂತನ ಕುಕ್ಕಿಂಗ್ ಮಾಡೋದು ಸೇವೆನೆ, ಭಗವಂತನ್ ಬಂದ ಅತಿಥಿಗಳಿಗೆ ಸತ್ಕಾರ ಮಾಡೋದು ಸೇವೆನೆ, ಕೀರ್ತನ್ ಮಾಡೋದು ಸೇವೆನೆ ಭಗವಂತನ್ಗೆ. ಅಂದ್ರೆ ಏನ್ ಗೊತ್ತಾ, ಸೇವೆ ಅಂದ್ರೆ ನಾವ್ ಮಾಡೋದ್ರಿಂದ ಭಗವಂತನ್ಗೆ ತೃಪ್ತಿ ಆಗ್ಬೇಕು. ನಾವು ಮಾಡೋ ಕೆಲಸದಿಂದ, ಸೇವೆ ಅಂತಂದ್ರೆ ಏನು? ನಾವು ಮಾಡೋ ಕೆಲಸದಿಂದ ಭಗವಂತನಿಗೆ ತೃಪ್ತಿ ಆಗ್ಬೇಕು, ಇದೇ ಸೇವೆ. ಹೆಂಗ ಮಾಡೋದು, ಸುಮ್ಮನೆ ತೆಗೆ ಕಾಟಾಚಾರಕ್ಕೆ ಮಾಡ್ತಾ ಇರೋ ಮಾಡೋದು, ಅವೆಲ್ಲ ಇಷ್ಟ ಆಗಲ್ಲ ಭಗವಂತನಿಗೆ. ನಾವು ಮಾಡೋ ಸೇವೆಯಿಂದ ಭಗವಂತನಿಗೆ ಖುಷಿ ಆಗ್ಬೋದು. ಓಕೆ, ಭಗವಂತನ ಖುಷಿ ಆಗಿದೆ ಅಂತ ಹೆಂಗ್ ಗೊತ್ತಾಗ್ಬೇಕು ನಿಮ್ಗೆ? ಭಗವಂತನ ಖುಷಿ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು? ಹಿಂಗ್ ನೀವು ಸೇವೆ ಮಾಡಿದ್ದೀರಾ? ಸೇವೆ ಮಾಡಿದ್ರಿಂದ ಭಗವಂತನ ಖುಷಿ ಆಯ್ತೋ ಇಲ್ವ ಅಂತ ಹೆಂಗ್ ತಿಳ್ಕೊತೀರಾ? ನಾನು ಮಾಡಿದ್ರಿಂದ ಭಗವಂತನ ಖುಷಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮ್ಗೆ? ಓಕೆ, ನಾನು ಕೇಳೋದು ಅರ್ಥ ಆಗ್ತಾ ಇದೆ ನಿಮ್ಗೆ? ನಾವು ಭಗವಂತನ ಸೇವೆ ಮಾಡ್ತಾ ಇದೀವಿ, ಭಗವಂತನ ಸೇವೆ ಮಾಡೋದ್ರಿಂದ ಭಗವಂತನ ತೃಪ್ತಿ ಆಗಿದೆ ಅಂತ ಹೆಂಗ್ ಗೊತ್ತಾಗುತ್ತೆ? ಎನಿಬಡಿ ಯಾರು ಬೇಕಾದ್ರೆ ಹೇಳ್ಬೋದು. ನಮಗೆ ಆನಂದ ಸಿಗುತ್ತೆ. ಓಕೆ, ನಮ್ಗೆ ಅದರಿಂದ ಆನಂದ ಸಿಗ್ತಾ ಇರುತ್ತೆ, ಅದರಿಂದ ತಿಳ್ಕೊಬೋದು. ಓಕೆ, ನೆಕ್ಸ್ಟ್ ಆಮೇಲೆ ಏನ್ ಮಾಡಿರ್ತೀವಿ ಆನಂದ ಸಿಗುತ್ತೆ, ಅದ್ ನೆಕ್ಸ್ಟ್ ಮಾಡ್ತಾ ಇದ್ರೆ ಅವಾಗ ಮಾಡ್ತಾ ಇದ್ರೇನಾ ಮಾಡಿದ್ರೆ ಮಾಡ್ಬೇಕು ಈಗ ಆನಂದ ಸಿಗ್ತೀವಿ ಅಂತ ಹೇಳ್ತೀವಲ್ಲ, ಮಾಡ್ಬೇಕು ಅನ್ಸಿದ್ರೆ ನಿಮ್ಗೆ ಆನಂದ, ನಂದು ಸೇವೆ ಭಗವಂತನಿಗೆ ತಲುಪಿದೆ ಅಂತ ತಿಳ್ಕೊಳ್ಳಿ.
ನೀವು ಮತ್ತೆ ಸೇವೆ ಮಾಡಬೇಕು ಅಂತ ನಿಮ್ಗೆ ಏನಾರು ಅನಿಸ್ತಾ ಇದ್ರೆ ಅದು ಭಗವಂತನಿಗೆ ತಲುಪಿದೆ ಅಂತ ತಿಳ್ಕೊಳ್ಳಿ. ಆನಂದ ಒಂದ್ ಕಡೆ ಕರೆಕ್ಟು, ಆನಂದ ಸಿಗುತ್ತೆ ನಮ್ಗೆ, ಆನಂದ ಬರ್ತಾ ಇದೆ ನನಗೆ. ಹಾ ಅಲ್ಲ ಅಂದ್ರೆ ನಿಮ್ಗೆ ಮಾಡ್ಬೇಕು ಅಂತ ಅನ್ಸ್ಬೇಕು, ನಿಮ್ಗೆ ನಾನು ಸೇವೆ ಮಾಡ್ಬೇಕು ಅಂತ ಅನ್ಸ್ಬೇಕು. ಅಯ್ಯೋ ಯಾರಪ್ಪ ನಾನು ಈ ಬೆಳಿಗ್ಗೆ ಎದ್ದು ಜಪ ಮಾಡೋರು ಅಂತಂದ್ರೆ ಈ ಭಗವಂತನಿಗೆ ನೀವು ಮಾಡೋ ಜಪದಿಂದ ಖುಷಿ ಆಗಿಲ್ಲ ಅಂತ ತಿಳ್ಕೊಂಬಿಡಿ, ಬರ್ಕೊಂಬಿಡಿ ಹಣೆ ಮೇಲೆ. ಮಾಡಿದ್ರು ಮಾಡ್ಬೇಕಲ್ಲ. ಯಾವತ್ತಾದ್ರೂ ನಾನು ಮಾಡ್ಲೇಬೇಕು ಅಂತ ಏನಾದ್ರು ಜಪ ಕೂತಿದ್ದೀರಾ? ಅಯ್ಯಪ್ಪ ಮಾಡ್ಬೇಕಲ್ಲಪ್ಪ ಅಂತ ಕೂತಿದ್ದೀವಿ ಹೊರತು ಮಾಡ್ಲೇ ಅಯ್ಯೋ ನನ್ನ ಖುಷಿ ಬೆಳಿಗ್ಗೆ ಎದ್ದು ಅಯ್ಯೋ ಜಪ ಬೆಳಿಗ್ಗೆ ಎದ್ದು ಅಂತ ಯಾವಾಗ ಖುಷಿಯಿಂದ ಮಲ್ಕೊಂಡಿದ್ದೀರಾ? ಬೆಳಿಗ್ಗೆ 5 ಗಂಟೆಗೆ ಹೇಳ್ಬೇಕಲ್ಲಪ್ಪ ಅಂತ ಮಲ್ಕೊಂಡಿದ್ವಿ ಹೊರತು ಖುಷಿಗೆ ಎದ್ಬಿಟ್ಟು ಮಾಡಬೇಕು ಅಂತ ಏನು ನಾಳೆ ಏಕಾದಶಿ ನಾನು ಇದು ಮಾಡಬೇಕು ಉಪವಾಸ ಮಾಡಬೇಕು ಅಂತ ಯಾವಾಗ ಥರ ಎದ್ದಿದ್ದೀರಾ? ಕಷ್ಟದಿಂದನೇ ಮಾಡಿರೋದು ಎಲ್ಲಾನು. ಅಫ್ಕೋರ್ಸ್ ಮಾಡಿರ್ತಾರೆ ಇಲ್ಲ ಅಂತಲೇ ಕೆಲವು ಜನ, ಆದರೆ ಜನರಲ್ ಆಗಿ ಹೇಳೋದಾದ್ರೆ ಸ್ವಲ್ಪ ಕಷ್ಟದಿಂದನೇ ಮಾಡಿರೋದು. ಈ ಕಷ್ಟದಿಂದ ನಾನು ಯಾವಾಗ ಮಾಡ್ತಾ ಇದ್ದೀನಿ ಭಗವಂತನ ಖುಷಿಯಾಗಿಲ್ಲ ನಾವು ಮಾಡೋ ಸೇವೆ ಅಂದ್ರೆ ಏನು ಖುಷಿಯಾಗಿಲ್ಲ, ನೀನು ಅಷ್ಟೊಂದು ಪಸಂದಾಗ ಅಂದ್ರೆ ಅಷ್ಟೊಂದು ಚೆನ್ನಾಗಿ ಮಾಡಿದೀಯಾ ಅಂತ ಅರ್ಥ. ಅಷ್ಟೊಂದು ಚೆನ್ನಾಗಿ ಮಾಡಿದ ಅದಕ್ಕೆ ಭಗವಂತನ ಖುಷಿ ಆಗ್ತಾ ಇಲ್ಲ. ಸೊ ನಾನು ಇನ್ನೊಂದ್ಸರಿ ಮಾಡಬೇಕು ಅಂತ ಏನಾರ ಮನ್ಸಿಗೆ ಬರ್ತಾ ಇದ್ರೆ ಅಂದ್ರೆ ನನಗೆ ಖುಷಿ ಆಗ್ತಾ ಇದ್ರೆ ಮಾಡಬೇಕು ಅಂತ ಅನ್ಸೋ ಉತ್ಸಾಹ ಬರ್ತಾ ಇದ್ರೆ ಅಲ್ಲಿ ತಿಳ್ಕೊಳ್ಳಿ ಭಗವಂತನಿಗೆ ನಾವು ಮಾಡೋ ಸೇವೆ ಖುಷಿಯಾಗಿದೆ ಅವನಿಗೆ. ಅದೇ ಮಾಡಿರ್ತೀನಿ ಅಲ್ವಾ, ತಿರ್ಗಾ ನಾಳೆನು ಭಗವಂತನಿಗೆ ಈ ತರ ಮಾಡ್ಬೇಕು, ಈ ತರ ಮಾಡಿ ಖುಷಿ ಆಯ್ತಾ ಇರ್ಬೇಕು. ಅದೇ ಇದು ಒಂದ್ರಲ್ಲಾಗದಲ್ಲ, ನೀವು ಮಾಡೋ ಒಂದು ಎಲ್ಲಾದ್ರಲ್ಲೂ ಆಯ್ತಾ ಇರ್ಬೇಕು. ಎಲ್ಲಾದ್ರಲ್ಲೂ ಆಯ್ತಾ ಇದ್ದಾಗ ಏನಾಗುತ್ತೆ, ಅದು ಒಂದ್ ರೀತಿ ಓಕೆ ಭಗವಂತ ಖುಷಿ ಆಗ್ತಾ ಇದೆಯಪ್ಪ ನಾನು ಮಾಡೋ ಸೇವೆ. ಸೊ ಎಲ್ಲಾದ್ರಲ್ಲೂ ಖುಷಿ ಪಡ್ಸಕ್ ಆಗಲ್ಲ ಭಗವಂತನಿಗೆ, ಯಾಕೆಂದ್ರೆ ಎಲ್ಲಾದ್ರಲ್ಲೂ ಎಲ್ಲಾರು ಎಕ್ಸ್ಪರ್ಟ್ ಆಗಕ್ಕಾಗಿರಲ್ಲ. ಯಾವ್ದಾದ್ರು ಒಂದ್ರಲ್ಲಾದ್ರು ಕೂಡ ಭಗವಂತನ ಮಾಡೋ ಸೇವೆಯಿಂದ ಮೆಚ್ಕೋತಾ ಇರ್ಬೇಕು, ಅವನು ಖುಷಿ ಆಯ್ತಾ ಇರ್ಬೇಕು. ಸೊ ಆ ಥರ ನಮಗೆ ಆನಂದ ಬರಬೇಕು, ಖುಷಿ ಆಗಬೇಕು ಭಗವಂತನ ಸೇವೆ ಮಾಡ್ತಾ ಮತ್ತೆ ಮತ್ತೆ ಮಾಡೋಕ್ಕೋಸ್ಕರ. ಅವಾಗ ಗೊತ್ತಾಗುತ್ತೆ ಓಕೆ ನಾನು ಮಾಡಿರೋ ಸೇವೆ ಭಗವಂತನಿಗೆ ತಲುಪ್ತಾ ಇದೆ. ಅದು ನಾವು ಅನ್ಕೋಬಿಟ್ರು ಅಹಂಕಾರ ಅಂತ ಅಂದಂಗ ಏನಿಲ್ಲ, ಏನು ಅಹಂಕಾರ ಏನಿಲ್ಲ. ಅಹಂಕಾರನ ಯಾರು ಇನ್ನೊಬ್ರು ತೋರ್ಸಕ್ಕೋಸ್ಕರ ಮಾಡಬೇಡಿ. ಭಗವಂತ ನಾನು ಸೇವೆ ಸ್ವೀಕಾರ ಮಾಡೋದಲ್ಲ ಅಷ್ಟೇ ಅಂತ ಭಗವಂತನಿಗೆ ಹೇಳ್ಕೊಳ್ಳಿ. ಅಹಂಕಾರ ಪಡೋಂಥ ವಿಷಯ ಬೇಕಾಗಿಲ್ಲ ಯಾವುದ್ರಲ್ಲೂ ಅಷ್ಟೇ. ಯಾವುದೇ ವಿಷಯಕ್ಕೆ ಅಹಂಕಾರ ಪಡೋಂಥ ವಿಷಯ ಬೇಡ, ಅದನ್ನ ಪಡಲೇಬಾರ್ದು. ಸೊ ಇನ್ನೊಬ್ರಿಗೆ ನೋಡಿ, ನಾವು ಅಕಸ್ಮಾತ್ ನಾನು ಮಾಡಿದ ಕೆಲಸ ಇನ್ನೊಬ್ರಿಗೆ ಹೇಳ್ಕೊಳಕ್ಕೆ ಅಂತ ಏನಾರ ಹೋದ್ರಿ ಅದು ಅಹಂಕಾರ ಅಂತ ತಿಳ್ಕೊಳ್ಳಿ. ಭಗವಂತನಿಗೆ ಗೊತ್ತಾಗಿದೆ ತಾನೇ, ಮತ್ತೆ ಯಾಕಪ್ಪ ಇನ್ನೊಬ್ರಿಗೆ ಹೇಳ್ಕೋಬೇಕು? ಬೇರೆ ಇನ್ನೊಬ್ರಿಗೆ ಗೊತ್ತು ಮಾಡಿ ಹೇಳಿದ್ರೆ ಓಕೆ ಹೇಳ್ಕೊಳ್ಳಿ. ಅದ್ರ ನೀವು ನಾನು ಈ ಥರ ಮಾಡಿದೆ, ನನಗೆ ಈ ಥರ ಕನಸಿಗೆ ಬಂತು, ನನಗೆ ಈ ಥರ ಭಗವಂತ ಏನೋ ಮಾಡ್ಬಿಟ್ಟ, ನನ್ನ ಕಣ್ಣಿಗೆ ಕಾಣಿಸ್ತಾವನೆ ಕಂಡ್ರು ಕೂಡ ಹೇಳ್ಕೊಂಬಾರ್ದು. ಭಗವಂತ ನಮ್ ಕಣ್ಣು ಕಾಣ್ತಾ ಇದ್ರು ಕೂಡ ಕೃಷ್ಣ ಕಂಡ ಅಂತ ಯಾವತ್ತು ಹೇಳ್ಕೊಂಬಾರ್ದು ನೀವು. ಕರ್ತವ್ಯ ಮಾಡ್ಬೇಕಲ್ಲ. ಓಕೆ, ಇಲ್ಲಿ ನಿಲ್ಸೋಣ. ಶ್ರೀಮದ್ ಭಾಗವತಂ ಕೀ ಜಯ, ಶ್ರೀಲ ಪ್ರಭುಪಾದ್ ಕೀ ಜಯ. ಏನೋ ಪ್ರಶ್ನೆ ಇದ್ರೆ ಕೇಳಬಹುದು. ಇವತ್ತು ಬೇರೆ ಕತೆ ಹೇಳಕ್ಕಾಗಲಿಲ್ಲ, ಸಾರಿ. ಯಾವ್ದೋ ಮಾತಾಜಿ ಹೇಳೋ ಮೂಡಲ್ಲಿ ಸ್ವಲ್ಪ ಟೈಮ್ ಆಗೋಯ್ತು, ನಾಳೆಯಿಂದ ಓಕೆ. ಯಾವ್ದಾದ್ರು ಒಂದೊಂದು ಭಗವಂತಂದು ಒಂದು ಯಾವ್ದಾದ್ರು ಒಂದು ಟ್ರಾನ್ಸ್ಜೆಂಡಲ್ ಕತೆ ತರ ಪ್ರತಿದಿನ ಹೇಳೋಣ, ಒಂದು 10 ನಿಮಿಷ 15 ನಿಮಿಷ. ಚೆನ್ನಾಗಿರುತ್ತೆ, ಸ್ವಾರಸ್ಯವಾಗಿರುತ್ತೆ. ಯಾಕೆಂದ್ರೆ ಫಿಲಾಸಫಿ ಕೇಳಿ ಫಿಲಾಸಫಿ ಕೇಳಬೇಕು. ಆಕ್ಚುಲಿ ಭಗವಂತನ ಬಗ್ಗೆ ನಾವು ತಿಳ್ಕೋಬೇಕು ಅಂದ್ರೆ ಫಿಲಾಸಫಿಯಿಂದನೇ ತಿಳ್ಕೊಳಕ್ಕಾಗೋದು. ಲೀಲೆ ಜಸ್ಟ್ ಶ್ರವಣ ಮಾಡಿ ಆನಂದ ಪಡ್ಬೋದಷ್ಟೇ, ಆದರೆ ಆನಂದ ಪಡೋಕ್ಕೋಸ್ಕರ ನಾವು ಫಸ್ಟು ಫಿಲಾಸಫಿ ತಿಳ್ಕೊಂಡಿರ್ಬೇಕು. ಅದರಿಂದ ಫಿಲಾಸಫಿನ ಮುಖ್ಯನೇ. ಅದೇ ಥರ ಲೀಲೆನೂ ಕೂಡ ಮುಖ್ಯ, ಆನಂದನೂ ತುಂಬ ಮುಖ್ಯ. ನಮಗೆ ಫಿಲಾಸಫಿ ಕೇಳಬೇಕು ಅಂತ ಆನಂದ ಬರಬೇಕಂದ್ರೆ ಭಗವಂತಂದು ಲೀಲೆ ಶ್ರವಣ ಮಾಡಿ ಆನಂದ ಪಡಬೇಕು. ಟೋಟಲಿ ಕೇಳೋದ್ರ ಬಗ್ಗೆ ನಿಮ್ಗೆ ಆಸಕ್ತಿ ಇರಬೇಕು. ಅದೇನಾನ ಆಗಲಿ, ಭಗವಂತನ ಬಗ್ಗೆ ತಿಳ್ಕೊಳಕ್ಕೆ ಆಸಕ್ತಿ ಬಂತಲ್ಲ ನಿಮಗೆ, ನನಗೆ ಸ್ವಲ್ಪ ಕೃಷ್ಣ ಭಕ್ತಿ ಬಂದಿದೆ ಅಂತ ತಿಳ್ಕೊಳ್ಳಿ. ಕೃಷ್ಣ ನಮಗೂ ಕರುಣೆ ಮಾಡ್ತಾ ಇದ್ದಾನೆ, ಕೃಷ್ಣ ಭಕ್ತಿ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ. ಕೇಳೋದ್ರ ಬಗ್ಗೆ ಏನಾರ ಆಸಕ್ತಿ ಬಂದರೆ, ನಿಮಗೆ ಕೇಳಬೇಕು ಅಂತ ಏನಾರ ಬಂದರೆ
ಕೃಷ್ಣ ನನ್ನ ಕಡೆನೂ ಸ್ವಲ್ಪ ನೋಡ್ತಾ ಇದ್ದಾನೆ, ಕೃಷ್ಣ ನನ್ನ ಕಡೆನೂ ಸ್ವಲ್ಪ ಏನೋ ಕರುಣೆ ತೋರಿಸಿದ್ದಾನೆ, ನನಗೆ ಆಸಕ್ತಿ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. ಎಷ್ಟೊತ್ತಿಗೆ ಕತೆ ಶುರುವಾಗುತ್ತೆ, ಎಷ್ಟೊತ್ತಿಗೆ ಕೇಳಬೇಕು ನಾನು ನೋಡಿ. ಏನು ವಿಷಯ, ಇದೇ ವಿಷಯ ಅದೇ ವಿಷಯ ಅಂತ ಇಲ್ಲಿ ತೂಕ ಮಾಡ್ಬಿಡಿ. ಭಗವಂತಂದು ಎಲ್ಲ ವಿಷಯನೂ ಒಂದೇ. ಆ ಥರ ಅದು ಅಪರಾಧ ಆಗ್ಬಿಡುತ್ತೆ. ನನಗೆ ಇದೇ ವಿಷಯ ಬೇಕು, ಈ ವಿಷಯ ಇಷ್ಟ ಇಲ್ಲ. ಇದು ಏನು ಭಗವಂತ ಕುರುಕ್ಷೇತ್ರ ಯುದ್ಧ ಭೂಮಿಲಿ ಮಾಡಿದಂಥ ಕತೆ ಏನು ಕೇಳ್ತೀರಿ, ಬೇಡ. ನನಗೆ ಭಗವದ್ಗೀತೆ ಏನು ಕೇಳ್ತೀರಿ, ಬೇಡ. ನನಗೆ ಏನೋ ಲೀಲೆ ಬೇಕು. ಆ ಥರ ಇರಬಾರ್ದು. ನಮಗೆ ಭಗವಂತನ ವಿಷಯ ಎಲ್ಲ ಒಂದೇ. ಸೊ ಯಾವುದೇ ವಿಷಯನೂ ಕೇಳೋಕ್ಕೆ ನಮಗೆ ಆಸಕ್ತಿ ಇರಬೇಕು. ಟೋಟಲಿ ಭಗವಂತನ ವಿಷಯ ತಾನೇ ಅದು. ಸೊ ಭಗವಂತ ಅವನು ಜಸ್ಟ್ ನಿದ್ದೆ ಮಾಡೋಂಥ ಚರಿತ್ರೆ ಆಗಲಿ, ಇಲ್ಲ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರಂಥ ಚರಿತ್ರೆ ಆಗಿರಲಿ, ಇಲ್ಲ ಗೋಪಿಯ ಜೊತೆ ಅವರ ಕೆಲಸ ಮಾಡ್ತಾ ಇರೋದಾಗಲಿ, ಲೀಲೆ ಮಾಡ್ತಾ ಇರೋದಾಗಲಿ, ಈ ಕಡೆ ಬೇರೆ ಯಾವುದೇ ಒಂದು ಲೀಲೆ ಕೂಡ ಭಗವಂತನ ವಿಷಯನ ಕೇಳೋಕ್ಕೆ ನಿಮಗೆ ಆಸಕ್ತಿ ಇರಬೇಕು. ಅದು ಇಂಥ ಲೀಲೆ ಅಂಥ ಲೀಲೆ ಅಂತ ಇಲ್ಲಿ ಇದು ಮಾಡಬಾರ್ದು. ಭಗವಂತನಲ್ಲಿ ಓಕೆ, ಭಗವಂತನ ಕತೆ ಅಷ್ಟೇ ನಂಗೆ ಬೇಕು. ಯಾವುದೋ ಒಂದು ವಿಷಯ ನನಗೆ ಭಗವಂತನ ವಿಷಯ ಹೋಗ್ಬೇಕು. ಎಲ್ಲಿವರೆಗೆ ನೀವು ಭಗವಂತನ ಬಗ್ಗೆ ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ಬೇರೆ ಥರ ಅವನು ವಿಚಾರ ಮಾಡಿ ನಿಮಗೆ ತಲೆ ಒಳಗಡೆ ಹಾಕೋತಿರೋ, ಆವಾಗ ನೀವು ಅವನ ಗುಣದ ಬಗ್ಗೆ ಅರ್ಥ ಮಾಡ್ಕೊಂಡು ಭಗವಂತನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ ನಿಮಗೆ. ಓಕೆ, ಭಗವಂತ ಈ ಥರ ಒಬ್ಬ ಅದ್ಭುತ ವ್ಯಕ್ತಿ, ಭಗವಂತ ಈ ಥರನೂ ಮಾಡಬಲ್ಲ ಅಂತ ಏನಾರ ನಿಮಗೆ ಗೊತ್ತಾಗಿದ ತಕ್ಷಣ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಇದು ಆಗಬೇಕಾಗಿರೋದು. ಭಗವಂತ ಎಷ್ಟು ದೊಡ್ಡವನು, ಭಗವಂತ ಎಷ್ಟು ಒಳ್ಳೆಯವನು ಅಂತ ಥಿಂಕ್ ಬರಬೇಕಾದ್ರೆ ನೀವು ಅವನ ಬಗ್ಗೆ ಕೇಳ್ತಾ ಇರಬೇಕು. ಇಲ್ಲಾಂದ್ರೆ ಹೆಂಗೆ ಇನ್ಫಾರ್ಮೇಶನ್ ಬರುತ್ತೆ ನಿಮಗೆ ಅವನು ಅಂತ ನಮ್ಗೆ ಅಂತೂ ಗೊತ್ತಾಗೋದಿಲ್ಲ. ನಮ್ಮ ಮನೆಯಿಂದ ಬಂದ್ಬಿಡಲ್ಲ. ಸೊ ಅದು ಔಟ್ಸೈಡಿಂದ ಅಂದರೆ ನಮ್ಮ ಶಾಸ್ತ್ರದಿಂದ ಬರಬೇಕು, ಇಲ್ಲ ಆಚಾರ್ಯರಿಂದ ಬರಬೇಕು, ಇಲ್ಲ ಗುರುಗಳಿಂದ ಬರಬೇಕಲ್ಲ. ಸೊ ಆ ಥರ ಇನ್ಫಾರ್ಮೇಷನ್ ಸಿಗ್ತಾ ಇದ್ದಾಗ ಓಕೆ, ಭಗವಂತ ಇಷ್ಟು ದೊಡ್ಡವನು, ಭಗವಂತ ಈ ಥರ ಕಾರ್ಯ ಮಾಡ್ತಾನೆ ಅಂತ ಏನಾರು ನಿಮ್ಮ ಮನಸ್ಸಿಗೆ ಬರ್ತಾ ಇದ್ರೆ ಅದು ತುಂಬ ಒಳ್ಳೆ ಸೈನ್, ತುಂಬ ಒಳ್ಳೆ ಇದದು. ಭಗವಂತನ ಅರ್ಥ ಒಂದೊಂದು ಬೇರೆ ಬೇರೆ ವಿಷಯದಿಂದ ಅರ್ಥ ಮಾಡ್ಕೋತಾ ಹೋಗೋದು ತುಂಬ ಒಳ್ಳೆಯದು. ಮತ್ತೆ ಮತ್ತೆ ಕೇಳಬೇಕು, ಅವನ ಗುಣ ಕೇಳಬೇಕು, ಅವನ ಲೀಲೆ ಕೇಳಬೇಕು ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅದನ್ನ ಒಳ್ಳೆ ಸೈನ್, ಗುಡ್ ಸೈನ್ ಅದು. ಓಕೆ, ವಿಚಾರ ಮಾಡ್ತಾ ಇರಿ, ಭಗವಂತನ ಬಗ್ಗೆ ಕೇಳ್ತಾ ಇರಿ. ತುಂಬ ವಿಷಯಗಳಿದೆ ಚರ್ಚೆ ಮಾಡೋದು, ಹೇಳ್ತಾ ಇಲ್ವಾ? ಎಷ್ಟೊಂದು ವಿಷಯಗಳಿದೆ. ಏನು ಮಾಡೋದು ಏನು ಬಿಡೋದು ಟೈಮ್ ಇಲ್ಲ.